ಆಲ್ಸೋ ಮತ್ತೊಂದು ಸಿಟಿಯ ನೆನಪಾಯಿತು, ರಾಮನಿದ್ದಂಥ ಅಯೋಧ್ಯೆ ಆಕ್ಚುಲಿ ವಾಸ್ತು ಕಂಪ್ಲೇಂಟ್ ಆಗಿತ್ತು ಅಂತಾರೆ. ಅಂದ್ರೆ ಆರ್ಕಿಟೆಕ್ಚರಲ್ ಟೆಕ್ಸ್ಟ್ ಆಗಿರುವಂತಹ ಮನಸಾರ ಅದರಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅದೇ ತರ ಅಯೋಧ್ಯೆನ ಕಟ್ಟಲಾಗಿತ್ತು ಅಂತ. ಸೊ ಎಲ್ಲರಿಗೂ ಈಸ್ಟ್ ಫೇಸಿಂಗ್ ಸೈಟೇ ಒಳ್ಳೇದಾ, ನಂಬರ್ 1. ಅಂಡ್ ನಂಬರ್ 2, ಮನೆ ಕಟ್ಟಬೇಕಾದ್ರೆ ಅಥವಾ ಸೈಟ್ ತಗೊಳ್ಬೇಕಾದ್ರೆ ಯಾರಿಗೆ ಕಂಪ್ಯಾಟಿಬಲ್ ಆಗಿದೆಯಾ ಅಂತ ನೋಡಬೇಕು. ಯಾಕಂದ್ರೆ ಒಂದು ಮನೆಯಲ್ಲಿ 4-5 ಜನ ಇರ್ತಾರೆ. ಲಾಫಿಂಗ್ ಬುದ್ಧ ಈಗ ತುಂಬ ಕಾಮನ್ ಆಗೋಗಿದೆ. ಲಾಫಿಂಗ್ ಬುದ್ಧದಲ್ಲಿ ಸುಮಾರು ಥರ ಬರುತ್ತೆ. ನಿಮಗೆ ಸೆಟ್ ಆಫ್ 6 ಅಂತ ಬರುತ್ತೆ, ಒಂದು ಮೂಟೆ ಎತ್ಕೊಂಡಿರೋ ಥರ ಬರುತ್ತೆ, ಕೈಯಲ್ಲಿ ಒಂದು ಬಟ್ಲು ಇಟ್ಕೊಂಡಿರೋ ಥರ ಬರುತ್ತೆ. ಲಾಫಿಂಗ್ ಬುದ್ಧ ಆ್ಯಕ್ಚುಲಿ ಚೈನೀಸಲ್ಲಿ ಪೂತಾಯಿ ಅಂತ ಹೇಳ್ತೀವಿ, ಒಬ್ಬ ಸನ್ಯಾಸಿ. ಮೊದಲನೇದಾಗಿ ಲಕ್ಷ್ಮಿ ಯಂತ್ರವನ್ನು ಬರೆದು ಕೂರ್ಮದಲ್ಲಿ ಅದನ್ನು ಇಡ್ತೀವಿ. ಅದು ಹೇಗಿಡಬೇಕು ಅಂತಂದರೆ ಅದು ಕೂಡ ಮೇನ್ ಡೋರಿಂದ ಒಳಗೆ ಬರ್ತಾ ಇರೋ ಥರನೇ ಇಡಬೇಕು. ನೀವು ಎಲ್ಲೇ ಇಡಿ, ಅದನ್ನು ಲಿವಿಂಗ್ ರೂಮಲ್ಲಿ ಇಡ್ಬೋದು, ಪೂಜಾ ರೂಮಲ್ಲಿ ಇಡ್ಬೋದು, ಈಸ್ಟಲ್ಲಿ ನಾರ್ತಲ್ಲಿ ಎಲ್ಲಾದರೂ ಇಡಿ. ಏನು ಅಂದ್ಕೊಂಡಿದ್ದಾರೆ ಜನ ಅಂದರೆ ಟಿ ಜಂಕ್ಷನ್ನಲ್ಲಿ ಅಥವಾ ಈ ರೋಡ್ ಕುತ್ತು ಅಂತ ಬಂದಾಗ ಡೆಡ್ ಎಂಡ್ ಇರುವಾಗ ಮನೆ ಎದುರುಗಡೆ ಅಥವಾ ಮನೆ ಆಚೆ ಕಡೆ ಗಣೇಶನ್ನ ಹಾಕಿದ ತಕ್ಷಣ ಎಲ್ಲ ಪ್ರಾಬ್ಲಮ್ಸು ಅಲ್ಲೇ ಸ್ಟಾಪ್ ಹೋಗುತ್ತೆ, ಗಣೇಶ ಅದನ್ನು ನೋಡ್ಕೊಳ್ತಾನೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಯಾವತ್ತೂ ನ್ಯಾಚುರಲ್ ಹ್ಯಾಬಿಟ್ಯಾಟಿಂದ ಯಾವುದೇ ಒಂದು ಪ್ರಾಣಿಯನ್ನು ತೆಗೆದು ಮನೆಯಲ್ಲಿ ಸಾಕುವಂಥದ್ದು, ಕೇಜಲ್ಲಿರ್ಬೋದು, ಅಕ್ವೇರಿಯಮಲ್ಲಿರ್ಬೋದು, ಯಾವುದೇ ಪ್ರಾಣಿಯನ್ನು ಸಾಕುವಂಥದ್ದು ನಿಷಿದ್ಧ ಅಂತಲೇ ಹೇಳಿರೋದು. ಸೊ ಹಾಗಾಗಿ ಅಲ್ಲಿಟ್ಟಂಥ ಜುವೆಲ್ರಿ ಏನಿರುತ್ತೆ ಅದು ಯಾವಾಗಲೂ ಮಲ್ಟಿಪ್ಲೈ ಆಗುತ್ತೆ, ಅಥವಾ ಅದನ್ನು ಯಾರು ತೊಗೊಂಡು ಹೋಗೋದಿಲ್ಲ. ರಾಕ್ಷಸರು ಅಂತಂದರೆ ರಾಕ್ಷಸರು ಕಾಯುವಂಥ ಜಾಗಕ್ಕೆ ಯಾರೂ ಹೋಗುವಂಥ ಹರಸಾಹಸ ಮಾಡೋದಿಲ್ಲ. ಅದಕ್ಕೋಸ್ಕರ ಅಲ್ಲಿಟ್ಟಿರುವಂಥದ್ದು ಯಾವಾಗಲೂ ಸೇಫಾಗಿರುತ್ತೆ ಅಂತ ಹೇಳಿ ಜನ ಆ ಝೋನಲ್ಲಿ ದುಡ್ಡಿಟ್ಟು ಅದೇನಾಯಿತು, ದುಡ್ಡು ಕುಬೇರ ಎಲ್ಲವನ್ನು ರಿಲೇಟ್ ಮಾಡಿ ಮಾತಾಡೋದ್ರಿಂದ ಅದನ್ನು ಕುಬೇರ ಮೂಲೆ ಮಾಡಿಬಿಟ್ರು ಅಷ್ಟೇನೆ. ಅದು ಆಡು ಭಾಷೆನಲ್ಲಿ ಕುಬೇರ ಮೂಲೆ, ಆ್ಯಕ್ಚುಲ್ ಕುಬೇರ ಮೂಲೆ ಅಲ್ವೇ ಅಲ್ಲ. ಬಿಸ್ನೆಸ್ ಮಾಡ್ತಾ ಇರೋರು ಅಥವಾ ಮನೆಯಿಂದ ಬಿಸ್ನೆಸ್ ಮಾಡೋರು ಯಾರೇ ಆದರೂ ಕೂಡ ದುಡ್ಡಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ವೆಸ್ಟಿಗೆ ತಲೆ ಹಾಕಿ ಮಲಗಿ. ನಾರ್ತ್ ಎಲ್ಲರೂ ಕೂಡ ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ ನಾರ್ತ್ ಈಸ್ಟ್ ಕಟ್ಟಾಗಿರಬಾರ್ದು. ಇನ್ ಕೇಸ್ ನಾರ್ತ್ ಈಸ್ಟ್ ಕಟ್ಟಾಗಿತ್ತು ಅಥವಾ ಅಲ್ಲಿ ಟಾಯ್ಲೆಟ್ ಇತ್ತು ಅಂದರೆ ಮನೆಯ ಹಿರಿಯರಿಗೆ ತುಂಬಾ ಆರೋಗ್ಯ ಸಮಸ್ಯೆ ಆಗುತ್ತೆ. ಆ್ಯಂಡ್ ಅವರ ಒಂದು ಲಾಂಗಿಟಿವಿಟಿ ಮೇಲೂ ಅದು ಪ್ರಭಾವ ಬೀರುತ್ತೆ. ನಾರ್ತ್ ಇಸ್ ಫಾರ್ ಜಾಬ್ ಆ್ಯಂಡ್ ಆಪರ್ಚುನಿಟೀಸ್. ಇವಾಗ ಕೆಲಸ ಸಿಕ್ಕಿಲ್ಲ, ಕೆಲಸ ಬೇಕು ಅನ್ನೋರ್ಗೂ ಅಷ್ಟೇ. ಆಲ್ರೆಡಿ ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಸಂಬಳ ಜಾಸ್ತಿ ಬೇಕು, ಅಪ್ರೈಸಲ್ ಜಾಸ್ತಿ ಬೇಕು, ಅಥವಾ ಒಳ್ಳೆ ಪ್ರಮೋಷನ್ ಬೇಕು ಅನ್ನೋರು ಕೂಡ ನಾರ್ತ್ ಕಾನ್ಸಂಟ್ರೇಟ್ ಮಾಡಬೇಕು. ನಾರ್ತ್ ವಾಟರ್ ಝೋನ್ ಆಗಿರೋದ್ರಿಂದ ಒಂದು ಅಲ್ಲಿ ಇವರ ರೆಸ್ಯೂಮ್ ಇಟ್ಟರೆ, ಇನ್ನೂ ಕೆಲಸ ಸಿಕ್ಕಿಲ್ಲ ಅನ್ನೋರು ಅಲ್ಲಿ ರೆಸ್ಯೂಮ್ ಇಟ್ಟಾಗ ಕೆಲಸ ಸಿಗುತ್ತೆ. ಪ್ರಮೋಷನ್ ಬೇಕು ಅನ್ನೋರು ಯಾವ ಪ್ರಮೋಷನ್ ಬೇಕು ಇವ್ರಿಗೆ ಆ ಒಂದು ಡೆಸಿಗ್ನೇಷನ್ ಅಥವಾ ರೋಲ್ಸ್ ಏನಿರುತ್ತೆ ಅದನ್ನು ಒಂದು ವೈಟ್ ಪೇಪರಲ್ಲಿ ಬರೆದ್ಬಿಟ್ಟು ಆ ಝೋನಲ್ಲಿ ಇಡೋದ್ರಿಂದ ಇಟ್ಸ್ ಲೈಕ್ ಮ್ಯಾನಿಫೆಸ್ಟೇಷನ್. ಆ ಝೋನಿಂದ ನಾವು ಆ ಪ್ರಮೋಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಅಂತ. ಒಂದು ಹಿಡನ್ ಜೆಮ್ ವಾಸ್ತು ಟಿಪ್ ಅಂತ ನೀವೇನಾದರೂ ಕೊಡೋ ಹಾಗಿದ್ರೆ ನನ್ನ ವ್ಯೂವರ್ಸ್ಗೋಸ್ಕರ, ಅಂದರೆ ಯಾರು ಬೇಕಾದರೂ ಇದನ್ನು ಫಾಲೋ ಮಾಡಬಹುದು, ಡೆಫಿನೆಟ್ಲಿ ಎಕ್ಸೆಪ್ಷನಲ್ ರಿಸಲ್ಟ್ಸ್ ಗ್ಯಾರಂಟೀಡ್ ಅಂತ. ವಾಯ್ಸ್ ಆಫ್ ಬೆಂಗಳೂರು, ವಾಸ್ತು ಅಂದರೆ ಏನು ಅಂತ ಗೂಗಲ್ ಮಾಡಿದ ತಕ್ಷಣ ನಿಮಗೆ ಬರುವಂಥ ಡೆಫಿನಿಷನ್ ದ ಸೈನ್ಸ್ ಆಫ್ ಆರ್ಕಿಟೆಕ್ಚರ್. ಆದರೆ ವಾಸ್ತು ಎಷ್ಟು ಹಳೆಯದು ನೋಡಿ, 4,000-5,000 ವರ್ಷಗಳಷ್ಟಂತೂ ಖಂಡಿತ ಹಳೆಯದ್ದು. ಯಾಕಂದರೆ ವೇದಗಳಲ್ಲಿ ಇದರ ಉಲ್ಲೇಖ ಇದೆ. ಅಥರ್ವ ವೇದದಲ್ಲಿ ವಾಸ್ತು ಹುಟ್ಕೊಂಡಿದ್ದು ಅಂತ ಹೇಳಲಾಗುತ್ತೆ. ಹಾಗಾಗಿ ಅಷ್ಟು ಹಳೆಯದ್ದಾದಂಥ ವಾಸ್ತು. ನಾವು ಮಹಾಭಾರತ, ರಾಮಾಯಣದಲ್ಲಿ ಕೂಡ ವಾಸ್ತು ಪ್ರಕಾರ ಅಲ್ಲಿನ ಕಟ್ಟಡಗಳನ್ನು ಕಟ್ತಾ ಇದ್ದಿದ್ದು, ಅರಮನೆಗಳನ್ನು ಕಟ್ತಾ ಇದ್ದಿದ್ದು ಅದರ ಉಲ್ಲೇಖವನ್ನು ನೋಡಬಹುದು. ಅಂದರೆ ಅಲ್ಲೆಲ್ಲೂ ವಾಸ್ತು ಪ್ರಕಾರ ಇದನ್ನು ಕಟ್ಟಿದ್ರು ಅಂತ ಉಲ್ಲೇಖ ಮಾಡದೇ ಇದ್ರು. ಉದಾಹರಣೆಗೆ ಯುಧಿಷ್ಠಿರನ ರಾಜಸೂಯ ಯಜ್ಞ, ಈ ಯಜ್ಞದ ಸಮಯದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬರುವಂಥ ರಾಜರಿಗೆ ಅಂತ ಕಟ್ಟಿದಂಥ ಅರಮನೆಗಳು, ವ್ಯಾಸರು ಹೇಳ್ತಾರೆ ಈ ರೀತಿಯ ಕಟ್ಟಿ ಅಂತ. ಹಾಗೆ ಕಟ್ಟಲ್ಪಟ್ಟಂತಹ ಅರಮನೆಗಳು ಇವತ್ತಿನ ದಿನ ನೀವು ನೋಡಿದ್ರೆ ಅರಮನೆಯ ವರ್ಣನೆಯಲ್ಲಿ ಹೇಗೆ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ, ಆ ಎಲ್ಲವನ್ನ ವಾಸ್ತು ಪ್ರಕಾರನೇ ಕಟ್ಟಿದ್ದಾರೆ. ಅಂದರೆ ಒಂದು ಮನೆ ಅಂತ ಬರ್ತಿದ್ದ ಹಾಗೆ ಅದು ಎತ್ತರದಲ್ಲಿ ಇರಬೇಕು, ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು, ಇಷ್ಟು ಬಾಗಿಲುಗಳಿರಬೇಕು. ಈ ಎಲ್ಲವೂ ನಮಗೆ ಮಹಾಭಾರತ, ರಾಮಾಯಣ, ಪುರಾಣಗಳು ಇದನ್ನೆಲ್ಲ ನೋಡಿದಾಗ, ಮತ್ತು ಇವತ್ತಿನ ದಿನ ವಾಸ್ತು ಅಂದರೆ ಏನು ಅಂತ ತಾಳೆ ಹಾಕಿದಾಗ ವಾಸ್ತು ಪ್ರಕಾರನೇ ಅವಾಗ ಎಲ್ಲವೂ ನಡೀತಿತ್ತು ಅನ್ನೋದು ಗೊತ್ತಾಗುತ್ತೆ. ಇನ್ನು ನಮ್ಮ ಪೂರ್ವಜರು ಕೂಡ ವಾಸ್ತುವನ್ನು ಪರಿಪಾಲನೆ ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಯಾವಾಗ ಈ ವಾಸ್ತು ಸ್ವಲ್ಪ ಅದರಿಂದ ನಾವು ಡಿವಿಯೇಟ್ ಆದ್ವಿ ಅಂದರೆ ಈ ಮುಘಲರ ಕಾಲದಲ್ಲಿ ಮುಘಲ್ ಸ್ಟೈಲ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾದ ನಂತರ ಬ್ರಿಟಿಷ್ ಎರಾ, ಕೊಲೋನಿಯಲ್ ಎರಾ ಅಂತ ಬರ್ತಾ ಅವರು ಮುಘಲ್ ಸ್ಟೈಲ್ ಪ್ಲಸ್ ವಿಕ್ಟೋರಿಯನ್ ಸ್ಟೈಲ್ನ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಆದರೆ 19ನೇ ಶತಮಾನದ ಕೊನೆಯಲ್ಲಿ ಹಾಗೂ 20ನೇ ಶತಮಾನದ ಪ್ರಾರಂಭದಲ್ಲಿ ಪುನಃ ನಮ್ಮ ಜನ ನಮ್ಮ ಹಿಂದಿನ ಕಾಲದಲ್ಲಿನ ವಾಸ್ತು ಹೇಗಿತ್ತು ಅದನ್ನು ನಾವು ಫಾಲೋ ಮಾಡಬೇಕು ಅಂತವ್ರಿಗನ್ಸಿ ಅಲ್ಲಿಂದ ಇವತ್ತಿನವರೆಗೆ ಅಂತ ನೋಡಿದಾಗ ವಾಸ್ತು ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಆಸಕ್ತಿ ಇದೆ. ತಿಳ್ಕೊಳ್ಳೋದ್ರಲ್ಲಿ ಮಾತ್ರ ಅಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಕೂಡ. ಆದರೆ ವಾಸ್ತು ಖಂಡಿತ ರಾಕೆಟ್ ಸೈನ್ಸಾ? ಅಲ್ಲ. ಬೇಸಿಕ್ಸ್ನ ಕಲ್ತ್ಕೊಳ್ಳೋದಕ್ಕಂತೂ ಅದು ರಾಕೆಟ್ ಸೈನ್ಸ್ ಅಲ್ವೇ ಅಲ್ಲ. ಬೇಸಿಕ್ಸ್ ಆಫ್ ವಾಸ್ತುನ ನಿಮಗೆ ತಿಳಿಸ್ಕೊಡುವಂಥ ಒಂದು ಎಪಿಸೋಡ್ ವಾಯ್ಸ್ ಆಫ್ ಬೆಂಗಳೂರಲ್ಲಿ ನಾನು ಪ್ಲಾನ್ ಮಾಡ್ತಾ
ಹೂ ಬೆಟರ್ ದ್ಯಾನ್ ನನ್ನ ಡಿಯರ್ ಫ್ರೆಂಡ್ ಕೂಡ ಆ್ಯಂಡ್ ವಾಸ್ತು ಎಕ್ಸ್ಪರ್ಟ್ ಅಕ್ಷತಾ ಅವರೇ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು ಸೌಜನ್ಯ ಅವರೇ, ನಮಸ್ಕಾರ. ಸೊ ನಿಮ್ಮ ಗೆಳೆತನ ಒಂದು 3-4 ವರ್ಷಗಳಷ್ಟು ಹಳೆಯದನ್ಬಹುದಾ? ಹೌದು. ಎಸ್, ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದೀನಿ, ಆಫೀಸ್ಗೆ ಕರ್ಕೊಂಡು ಹೋಗಿದ್ದೀನಿ, ಆ್ಯಂಡ್ ಮನೇಲಿ ಯಾರಿಗೆ ಏನೇ ಒಂದು ಚೇಂಜಸ್ ಅವ್ರ ಲೈಫಲ್ಲಿ ಮಾಡ್ಬೇಕಂತಿದ್ದಾಗ, ಅಂದರೆ ಒಂದು ಕಂಪನಿ ಸ್ಟಾರ್ಟ್ ಮಾಡುವಾಗ, ಮಗುಗೆ ಹೆಸರಿಡಬೇಕಾದ್ರೆ ಪ್ರತಿ ಸಲ ನಿಮ್ಮನ್ನು ಕೇಳ್ತೀನಿ. ಅದೇನಂದರೆ ಯಾವುದು ಅತಿ ಆಗಬಾರ್ದು, ಹೌದು, ಆದರೆ ಬೇಸಿಕ್ ಒಂದಷ್ಟಕ್ಕಂತೂ ನಾವು ವಾಸ್ತು ಇರ್ಬೋದು, ನ್ಯೂಮರಾಲಜಿ, ಆಸ್ಟ್ರಾಲಜಿ ಇದನ್ನು ಕನ್ಸಲ್ಟ್ ಮಾಡೋದು ನಿಜವಾಗ್ಲೂ ತುಂಬ ತುಂಬ ಬೆನಿಫಿಷಿಯಲ್ ಅಂತ ನಾನು ನಂಬಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ವಿತ್ ವಾಸ್ತು ಅಂದರೆ ಏನು ಅಂತ ನಮ್ಮ ಕಾಮನ್ ಮ್ಯಾನ್ಗೆ ಅರ್ಥ ಆಗುವಂಥ ಟರ್ಮ್ಸಲ್ಲಿ ವ್ಯೂವರ್ಸ್ಗೆ ಹೇಳೋದಿದ್ರೆ. ಖಂಡಿತ. ವಾಸ್ತು ಅಂತಂದರೆ ಅದು ಕೇವಲ ಕಟ್ಟಡಗಳಿಗೆ ಸೀಮಿತ ಅಲ್ಲ. ಹಿಂದಿನ ನಮ್ಮ ಶಾಸ್ತ್ರಗಳ ಪ್ರಕಾರ, ವೇದಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ, ವಾಸ್ತು ಅನ್ನೋದು ಯಾವುದೇ ಒಂದು ವಸ್ತುವಿನ ವಾಸ್ತವಿಕ ರೂಪ. ಅಂದರೆ ಆ ವಸ್ತು ಹೇಗೆ ಕಟ್ಟಿದ್ದಾರೆ, ಹೇಗೆ ಡಿಸೈನ್ ಮಾಡಿದ್ದಾರೆ, ಅದರಲ್ಲಿ ಹೇಗೆ ಎನರ್ಜಿ ಮೂವ್ಮೆಂಟ್ ಇದೆ. ಈಗ ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಎನರ್ಜಿ ಅಂತ ಹೇಳ್ತೀವಲ್ವ. ಸೊ ಹಾಗಾಗಿ ಆ ಎನರ್ಜಿನ ನಾವು ಹೇಗೆ ನಮ್ಮ ಜೀವನದಲ್ಲಿ ಬಳಸ್ಕೊಳ್ತೀವಿ. ಅದು ಚಿಕ್ಕ ವಸ್ತು ಇರ್ಬೋದು, ದೊಡ್ಡ ವಸ್ತು ಇರ್ಬೋದು. ಚಿಕ್ಕ ವಸ್ತು ಅಂದಾಗ ಉದಾಹರಣೆಗೆ ಎಲ್ಲರ ಕೈಲಿರುವಂಥ ಒಂದು ಮೊಬೈಲು. ದೊಡ್ಡ ವಸ್ತು ಅಂತ ತಗೊಂಡಾಗ ನಾವೇ ಇರುವಂಥ ಒಂದು ಮನೆ ಎಲ್ಲರ ಕಣ್ಣಿಗೂ ದೊಡ್ಡದಾಗಿ ಕಾಣಿಸುತ್ತೆ ಮನೆಗಳು. ಹಾಗಾಗಿ ಬರ್ತಾ ಬರ್ತಾ ಎಷ್ಟೋ ಶತಮಾನಗಳಿಂದ ಅದೇನಾಯ್ತು ಅಂದರೆ ಚಿಕ್ಕ ಚಿಕ್ಕ ವಸ್ತುಗಳನ್ನು ಬಿಟ್ಟು ದೊಡ್ಡ ವಸ್ತು ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಈಗ ಏನಾಗಿದೆ, ಬರೀ ಕಟ್ಟಡಗಳಿಗೆ, ಮನೆಗಳಿಗೆ ಮಾತ್ರ ವಾಸ್ತು ಸೀಮಿತ ಅಂತ ಹೇಳಿ ಮನೆಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲ್ ವಾಸ್ತು ಬಂದು ಈ ಪಂಚಮಹಾಭೂತಗಳಿರ್ಬೋದು, ಅಥವಾ ಸೂರ್ಯನ ಬೆಳಕು, ಗಾಳಿ, ಇದೆಲ್ಲವನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಬಳಸ್ಕೊಳ್ತೀವಿ, ಹೇಗೆ ಇದರಿಂದ ನಾವು ಆಯಸ್ಸು, ಆರೋಗ್ಯ ಎಲ್ಲವನ್ನು ಪಡಿಬೋದು, ಸುಖ ಸಂತೋಷದಿಂದ ಇರ್ಬೋದು ಅನ್ನೋದೇ ವಾಸ್ತು. ಓಕೆ, ಸೊ ಮನೆ ಬಗ್ಗೆ ಮಾತಾಡಿದ್ರಿ ನೀವು. ಅದು ದೊಡ್ಡ ವಸ್ತು, ಹೌದು, ನೀವು ಹೇಳಿದ ಹಾಗೆ ವಾಸ್ತು ಪ್ರಕಾರ ಕಟ್ಟಬೇಕು ಅಂತ ಗೊತ್ತು. ನೋಡಿ, ಒಂದು ವಾಸ್ತು ಕಂಪ್ಲೇಂಟ್ ಆಗಿರುವಂಥ ಮನೆ ಕಟ್ಟೋ ಫೇಸಿಂದಾನೇ ಅದನ್ನು ವಾಸ್ತು ಕಂಪ್ಲೇಂಟಾಗಿ ಕಟ್ಟಿದ್ರೆ ಮಾತ್ರ 100% ವಾಸ್ತುಗೆ ಕಂಪ್ಲೇಂಟ್ ಆಗಿರುತ್ತಾ ಅದು, ಅಥವಾ ಕಟ್ಬಿಟ್ಟಿದ್ದಾರೆ ಅಷ್ಟೊಂದು ವಾಸ್ತು ಕಂಪ್ಲೇಂಟ್ಸ್ ಇಲ್ಲ, ಸೊ ಎಕ್ಸ್ಪರ್ಟ್ ಒಬ್ಬರನ್ನ ಕರೆಸಿ ಕೂಡ ನಾವು 100% ವಾಸ್ತು ಕಂಪ್ಲೇಂಟ್ ಮಾಡ್ಕೋಬಹುದಾ? ಕಂಪ್ಲೀಟ್ ಆಗಿರುವಂಥ ಕಟ್ಟಡದ ಬಗ್ಗೆ ನಾನು ಕೇಳ್ತಾ ಇರೋದು. ಓಕೆ, ಈಗ ಯಾವುದೇ ಒಂದು ನಾವು ಎಷ್ಟೋ ವರ್ಷಗಳಿಂದ ನಾವು ಚೇಂಜಸ್ಸು ರಿವಿಷನ್ಸ್ ಎಲ್ಲ ಇರುತ್ತೆ ಅಲ್ವಾ. ಮುಂಚೆ ಏನು ಮಾಡ್ತಾಯಿದ್ರು, ಹಾರಿಜಾಂಟಲ್ ಆಗಿ ಮನೆ ಕಟ್ತಾಯಿದ್ರು, ಎಲ್ಲ ಅಕ್ಕಪಕ್ಕ ಕಟ್ತಾಯಿದ್ರು. ಸೂರ್ಯನ ಬೆಳಕು, ಗಾಳಿ ಎಲ್ಲ ತುಂಬ ಒಳಗೆ ಬರ್ತಾಯಿತ್ತು. ಅಕ್ಕಪಕ್ಕ ಗಿಡಗಳು, ಮರಗಳೆಲ್ಲವನ್ನು ಬೆಳೆಸ್ತಾಯಿದ್ರು. ಇವಾಗ ತುಂಬ ಕಾಂಕ್ರೀಟ್ ಜಂಗಲ್ ಆಗೋಗಿದೆ. ಒಂದ್ರ ಮೇಲೊಂದು ಮನೆ ಕಟ್ತೀವಿ, ಎಲ್ಲ ವರ್ಟಿಕಲ್ ಆಗಿ ಮನೆ ಕಟ್ತಾ ಇರೋದ್ರಿಂದ ಕೆಳಗಡೆ ಇರೋಂಥ ಮನೆಗಳಿಗೆ ಗಾಳಿ ಬೆಳಕೆ ಬರೋದಿಲ್ಲ. ಸೊ 100% ವಾಸ್ತು ಕಂಪ್ಲೇಂಟ್ಸ್ ಹೇಗಾಗೋದಕ್ಕೆ ಸಾಧ್ಯ? ಅಲ್ಲಿ ಗಾಳಿ ಬೆಳಕು ಬರಲಿಲ್ಲ ಅಂತಂದರೆ ಆರೋಗ್ಯದ ಸಮಸ್ಯೆಗಳು ಖಂಡಿತ ಬರುತ್ತೆ, ಬೇರೆ ಎಷ್ಟೋ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅವಾಗ ಅದು 100% ವಾಸ್ತು ಕಂಪ್ಲೇಂಟ್ಸ್ ಆಗಲ್ಲ. ನೀವು ಕನ್ಸ್ಟ್ರಕ್ಷನ್ ಮಾಡೋ ಸ್ಟೇಜಲ್ಲೇ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹಾಗಾಗಿ ಕನ್ಸ್ಟ್ರಕ್ಷನ್ ಮಾಡುವಾಗ ಆದಷ್ಟು ನಾವು 80 to 90% ಮಾಡ್ಬೋದು. ಇನ್ ಕೇಸ್ 30-40 ಸೈಟಲ್ಲಿ ಅಕ್ಕಪಕ್ಕ ಮನೆಯೆಲ್ಲ ಇತ್ತು ಅಂತಂದರೆ, ಏನೂ ಇಲ್ಲ, ಸ್ವಲ್ಪ ವಿಶಾಲವಾಗಿದೆ ಅಂದರೆ ಖಂಡಿತ 100% ವಾಸ್ತು ಕಂಪ್ಲೇಂಟ್ಸ್ ಮಾಡ್ಬೋದು. ಆ್ಯಂಡ್ ಆಲ್ರೆಡಿ ಮನೆ ಕಟ್ಟಿದ್ದಾರೆ ಅಂತಂದರೆ ಅದನ್ನು ಸ್ವಲ್ಪ ನಾವು ಕೂಲಂಕುಷವಾಗಿ ನೋಡಬೇಕಾಗತ್ತೆ. ಇದು ಹೇಗೆ ಅಂದರೆ, ಆಲ್ರೆಡಿ ಏನೋ ಒಂದು ಪ್ರಾಬ್ಲಮ್ ಬಂದಿದೆ ಅಥವಾ ದೇಹದಲ್ಲಿ ಯಾವುದೋ ಒಂದು ಗಡ್ಡೆ ಬಂದಿದೆ ಅಂದರೆ ಅದನ್ನು ನೀವು ತೆಗಿತೀರಾ, ಕಂಟ್ರೋಲ್ ಮಾಡ್ತೀರಾ. ಸಂಪೂರ್ಣವಾಗಿ ಅದು ಹೋಯ್ತಾ ಮತ್ತೆ ಬರಲ್ವಾ ಪ್ರಾಬ್ಲಮ್ಮು ಅಂದರೆ ಅದಕ್ಕೆ ನಾವು ಉತ್ತರ ಹೇಳೋಕ್ಕಾಗೋದಿಲ್ಲ. ಅದೇ ರೀತಿಯೇ ವಾಸ್ತುನಲ್ಲೂ ಕೂಡ ಆಲ್ರೆಡಿ ಒಂದು ದೋಷ ಇದೆ ಅಂದರೆ ಅದಕ್ಕೆ ನಾವು ರೆಮಿಡಿ ಮಾಡ್ಬೋದು. ಒಡಿಲೇಬೇಕು, ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಆ ಥರ ಇಲ್ಲ. ವಿತೌಟ್ ರೀಕನ್ಸ್ಟ್ರಕ್ಷನ್ ಅಥವಾ ಒಡಿದಿರ ಕೂಡ ನಾವು ರೆಮಿಡೀಸ್ ಮಾಡ್ಬೋದು. ಇಟ್ ಕ್ಯಾನ್ ನಾಟ್ ಬಿ 100% ವಾಸ್ತು ಕಂಪ್ಲೇಂಟ್. ಮ್ಯಾಕ್ಸಿಮಮ್ ಒಂದು 80 to 90% ಮಾಡ್ಬೋದು. ಓಕೆ ಓಕೆ, ಸೊ ನಾವಿರೋದು ಬೆಂಗಳೂರು ನಗರದಲ್ಲಿ. ಸೊ ನಗರಗಳ ಪೈಕಿ ಯಾವ ನಗರ ಸ್ವಲ್ಪ ವಾಸ್ತು ಕಂಪ್ಲೇಂಟ್ ಆಗಿದೆ ಅಂತ ನೋಡಿದಾಗ, ವಿದ್ಯಾಧರ್ ಭಟ್ಟಾಚಾರ್ಯ ಅನ್ನೋರು ವಾಸ್ತುಶಿಲ್ಪಿಗಳು ರಾಜಸ್ಥಾನಲ್ಲಿನ ಜೈಪುರ್ ಪಿಂಕ್ ಸಿಟಿನ ವಾಸ್ತು ಪ್ರಕಾರ ಕಟ್ತಾರೆ. ಸಚ್ ಅ ಬ್ಯೂಟಿಫುಲ್ ಸಿಟಿ ಇಟ್ ಇಸ್. ಆ್ಯಂಡ್ ಇದನ್ನು ಈ ರೀತಿಯಾಗಿ ನೀವು ವಾಸ್ತು ಕಂಪ್ಲೇಂಟ್ ಮಾಡಿಕೊಡಿ ಅಂತ ಕೇಳಿದವರು ಜೈ ಸಿಂಗ್ ಅನ್ನುವಂಥ ರಾಜರು. ಸೊ ಕಮಿಂಗ್ ಬ್ಯಾಕ್ ಟು ಬೆಂಗಳೂರು, ಸೊ ಇಡೀ ಇಂಡಿಯಾದಲ್ಲಿ ನಮಗೆ ಗೊತ್ತಿರೋದು ವಾಸ್ತು ಪ್ರಕಾರ ಕಟ್ಟಿರೋ ಏಕೈಕ ಸಿಟೀಸ್ ಜೈಪುರ್ ಅಂತ. ಬಟ್ ವಾಸ್ತು ಪ್ರಕಾರ ಬೆಂಗಳೂರು ಹೇಗಿದೆ? ವಾಸ್ತು ಪ್ರಕಾರ ಬೆಂಗಳೂರು ಕೂಡ ಎಷ್ಟೋ ಒಂದು, ನಾನು ಅದನ್ನು ಕೂಡ ಒಂದು 90-95% ತೊಗೊಂಡು ಹೋಗ್ತೀನಿ. ಯಾಕೆ ಅಂತಂದರೆ, ನೀವು ಬೆಂಗಳೂರು ನಕ್ಷೆನ ನೀವು ಅಬ್ಸರ್ವ್ ಮಾಡಿದ್ರೆ ನಾರ್ತ್ ಈಸ್ಟ್ ಕಡೆಗೆ ಈಗ ದೇವನಹಳ್ಳಿ ಏರ್ಪೋರ್ಟ್ ಬಂದಿದೆ. ಅದೊಂದು ಖಾಲಿ ಜಾಗ, ಸುಮಾರಷ್ಟು ವೇಕೆಂಟ್ ಸ್ಪೇಸ್ ಇದೆ. ಈಗ ನಾವು ವಾಸ್ತು ಅಂದಾಗ ಏನು ಹೇಳ್ತೀವಿ, ನಾರ್ತ್ ಈಸ್ಟಲ್ಲಿ ಖಾಲಿ ಇರಬೇಕು, ಸೌತ್ ವೆಸ್ಟ್ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಆಗಿರಬೇಕು. ರಾಜರಾಜೇಶ್ವರಿ ನಗರ್ ಬಂದು ಬ್ಯಾಂಗ್ಳೂರಿನ ಸೌತ್ ವೆಸ್ಟ್,
ಅದು ಭಾರ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ಮನೆಗಳಿದೆ, ಅದೊಂಥರ ಕಾಂಕ್ರೀಟ್ ಜಂಗಲ್ಲೇ ಆಗಿದೆ. ಅದು ಬಿಟ್ಟು ಈಸ್ಟ್ ಆ್ಯಂಡ್ ವೆಸ್ಟ್ ನಾವು ನೋಡಿದಾಗ, ಈಸ್ಟ್ ಅಂದರೆ ಈ ಕಡೆ ಹೊಸಕೋಟೆ, ಕಣ್ಣೂರು ಈ ಕಡೆ ಎಲ್ಲ ಬರುತ್ತೆ. ಅಲ್ಲೂ ಎಲ್ಲನೂ ನಿಮಗೆ ಆಲ್ಮೋಸ್ಟ್ ಖಾಲಿ ಇದೆ, ಕೆರೆಗಳು ಎಲ್ಲನೂ ಗ್ರೀನರಿ ತುಂಬ ಜಾಸ್ತಿ ಇದೆ ಅಲ್ಲಿ. ಆ್ಯಂಡ್ ನಾರ್ತ್ ಪೋರ್ಷನ್ ಅಂತ ಬಂದಾಗ ಅಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲನೂ ಇಟ್ ಇಸ್ ಆಲ್ ಆಸ್ ಪರ್ ವಾಸ್ತು ಅಂತಲೇ ನಾನು ಹೇಳ್ತೀನಿ. ಆ್ಯಂಡ್ ಸೆಂಟರ್ ಬ್ರಹ್ಮಸ್ಥಾನ ಬಂದಾಗ ಅಲ್ಲಿ ರಾಜ ಕೂತ್ಕೊಳ್ಬೇಕು ಅಥವಾ ಓನರ್ ಆಫ್ ದ ಹೌಸ್, ಆ್ಯಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದೇ ಥರ ಬೆಂಗಳೂರಿನ ಸೆಂಟ್ರಿಗೆ ಕರೆಕ್ಟಾಗಿ ವಿಧಾನಸೌಧ ಬರ್ತಾ ಇದೆ. ಆ ವಿಧಾನಸೌಧನೂ ಕೂಡ ಇಟ್ ಇಸ್ ಒನ್ ಆಫ್ ದ ಮೇಜರ್ ಥಿಂಗ್ಸ್ ಅಲ್ವಾ. ಅಲ್ಲೇ ನಮ್ಮ ಬೆಂಗಳೂರಿನ ರಾಜ ಅಥವಾ CM ಅಂತ ನಾವು ಈಗಿನ ಕಾಲದಲ್ಲಿ ಏನು ಹೇಳ್ತೀವಿ ಅವ್ರು ಕೂತ್ಕೊಳ್ಳೋದು. ಹಾಗಾಗಿ ಇಟ್ ಇಸ್ ಆಲ್ಸೋ ಆಲ್ಮೋಸ್ಟ್ ವಾಸ್ತು ಪ್ರಕಾರ. ಓಕೆ. ಆಲ್ಸೋ ಮತ್ತೊಂದು ಸಿಟಿಯ ನೆನಪಾಯಿತು, ರಾಮನಿದ್ದಂಥ ಅಯೋಧ್ಯೆ ಆಕ್ಚುಲಿ ವಾಸ್ತು ಕಂಪ್ಲೇಂಟ್ ಆಗಿತ್ತು ಅಂತಾರೆ. ಅಂದ್ರೆ ಆರ್ಕಿಟೆಕ್ಚರಲ್ ಟೆಕ್ಸ್ಟ್ ಆಗಿರುವಂತಹ ಮನಸಾರ ಅದರಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅದೇ ತರ ಅಯೋಧ್ಯೆನ ಕಟ್ಟಲಾಗಿತ್ತು ಅಂತ. ಬಟ್ ಸೋ ನೈಸ್ ಟು ನೋ ದಟ್ ಬೆಂಗಳೂರನ್ನ ಕೂಡ ವಾಸ್ತು ಪ್ರಕಾರ ಕಟ್ಟಿದ್ದಾರೆ ಅಂತ. ಸೋ ಮೆನಿ ಕ್ವೆಶ್ಚನ್ಸ್ ನಿಮ್ಮನ್ನ ಕೇಳೋದಿಕ್ಕೆ. ಲೆಟ್ಸ್ ಬಿಗಿನ್ ವಿತ್ ಒನ್ಸ್ ಅಗೈನ್ ಮನೆ ಅಂತ ಬರ್ತಿದ್ದ ಹಾಗೆ ಎಲ್ಲರಿಗೂ ಗೊತ್ತಿರೋದೇನೆಂದ್ರೆ ಈಸ್ಟ್ ಫೇಸಿಂಗ್ ಸೈಟ್ ಒಳ್ಳೇದು ಅಂತ ಎಲ್ಲರೂ ಅನ್ಕೊಳ್ಳೋದು. ಸೊ ಎಲ್ಲರಿಗೂ ಈಸ್ಟ್ ಫೇಸಿಂಗ್ ಸೈಟೇ ಒಳ್ಳೇದಾ, ನಂಬರ್ 1. ಆ್ಯಂಡ್ ನಂಬರ್ 2, ಮನೆ ಕಟ್ಟಬೇಕಾದ್ರೆ ಅಥವಾ ಸೈಟ್ ತೊಗೊಳ್ಬೇಕಾದ್ರೆ ಯಾರಿಗೆ ಕಂಪ್ಯಾಟಿಬಲ್ ಆಗಿದೆಯಾ ಅಂತ ನೋಡಬೇಕು. ಯಾಕಂದರೆ ಒಂದು ಮನೆಯಲ್ಲಿ 4-5 ಜನ ಇರ್ತಾರೆ, ಯಜಮಾನ ಇರ್ತಾನೆ, ಮನೆಯ ಮಹಾಲಕ್ಷ್ಮಿ ಇರ್ತಾಳೆ, ಮಕ್ಕಳಿರ್ತಾರೆ. ಯಾರಿಗೆ ಕಂಪ್ಲೇಂಟ್ ಆಗಿ ನಾವು ವಾಸ್ತು ಯಾರನ್ನ ಒಂದು ಕಡೆ ಇಟ್ಟು ಇವ್ರಿಗೆ ವಾಸ್ತು ಕಂಪ್ಲೇಂಟ್ ಆಗಿದೆಯಾ ನೋಡಿ ಮನೆ ಕಟ್ಟಬೇಕು ಅಥವಾ ಸೈಟ್ ತೊಗೋಬೇಕು. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ ಯಾವುದೇ ಒಂದು ಡೈರೆಕ್ಷನ್ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಕೆಲವೊಂದು ಡೈರೆಕ್ಷನ್ಸ್ ಯಾರಿಗೂ ಸೂಟ್ ಆಗದೆ ಇರ್ಬೋದು. ಎಲ್ಲರೂ ಕಾಮನ್ ಆಗಿ ಏನು ಮಾಡ್ತಾರೆ, ನಾರ್ತ್ ಆ್ಯಂಡ್ ಈಸ್ಟ್ ಸೂಟ್ ಆಗುತ್ತೆ ಅಂತ ಹೇಳಿ ನಾರ್ತ್ ಆ್ಯಂಡ್ ಈಸ್ಟ್ಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಹಂಗನ್ಬಿಟ್ಟು ಸೌತ್ ಆ್ಯಂಡ್ ವೆಸ್ಟ್ ಕೆಟ್ಟದಲ್ಲ. ವೆಸ್ಟಲ್ಲಿ ನೀವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಕಟ್ಟಿ ಅಂಗಡಿಗಳು ಮಾಡಿ ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾರೆ ಅವರು. ಅದೇ ರೀತಿ ಸೌತ್ ಫೇಸಿಂಗ್ ತಗೊಂಡಾಗ ಸೌತ್ ಇಸ್ ಆ್ಯಕ್ಚುಲಿ ರಿಚರ್. ಎಷ್ಟೋ ಜನಕ್ಕೆ ನೀವು ಕಂಪೇರ್ ಮಾಡಿ, ಸೌತ್ ಬ್ಯಾಂಗ್ಳೂರ್ ಇಸ್ ರಿಚರ್ ದನ್ ನಾರ್ತ್ ಬ್ಯಾಂಗ್ಳೂರ್, ಸೌತ್ ಅಮೆರಿಕಾ ಇಸ್ ಮೋರ್ ಡೆವಲಪ್ಡ್ ದನ್ ನಾರ್ತ್ ಅಮೆರಿಕಾ. ಸೌತ್ ಇಂಡಿಯಾನೇ ನಾವು ತಗೊಂಡಾಗ ಇಲ್ಲಿರೋಷ್ಟು ಹಣ ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಸಿಗೋದಿಲ್ಲ. ಅದೇ ರೀತಿ ಸೌತ್ಗೆ ಯಾಕೆ ಪ್ರಿಫರೆನ್ಸ್ ಕೊಡೋದಿಲ್ಲ, ಇಟ್ಸ್ ಜಸ್ಟ್ ಅ ಮಿತ್. ಇದೊಂದು ಮೂಢನಂಬಿಕೆ ಆಗಿದೆ ಅಷ್ಟೇ. ನಾರ್ತ್ ಆ್ಯಂಡ್ ಈಸ್ಟಿಗೆ ಮಾತ್ರ ನಾವು ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು. ಬಟ್ ಸೌತ್ ಆ್ಯಂಡ್ ವೆಸ್ಟ್ ಕೂಡ ಬರುತ್ತೆ. ನಿಮ್ಮ ಹೆಸರಿಗೆ ಜಾತಕಕ್ಕೆ ಯಾವ್ದು ಚೆನ್ನಾಗಿ ಬರುತ್ತೋ ನೋಡಿಕೊಂಡು ಅದನ್ನು ಮಾಡಿಸೋದು ಬೆಟರ್. ಓಕೆ, ಅಂದರೆ ಮನೆ ಯಜಮಾನನ ಕನ್ಸಿಡರ್ ಮಾಡಬೇಕಾ? ಆ ಪಾಯಿಂಟಿಗೆ ಇವಾಗ ಮನೇಲಿ 4-5 ಜನ ಇರ್ತೀರಾ, ಮನೆ ಹೆಸರು ಯಾರು ಅಂದರೆ ಈಗ ಮನೆ ಯಜಮಾನನ ಹೆಸರಲ್ಲಿ ನೀವು ಮಾತ್ರ ಮನೆ ತಗೊಂಡು ಅವ್ರಿಗೆ ಸೂಟಬಲ್ ಆಗುವಂಥ ಡೈರೆಕ್ಷನ್ ಮಾತ್ರ ಚೂಸ್ ಮಾಡ್ತೀರಾ ಅನ್ನೋದಾದರೆ, ಬೇರೆಯವರೆಲ್ಲ ಏನು ಮಾಡಬೇಕು? ಈಗ ಮನೆಯಲ್ಲಿ 4-5 ಜನ ಇದ್ದು ಅವ್ರಿಗೆ ಹುಷಾರಿಲ್ಲ, ಅವರೇನೋ ಎಜುಕೇಷನಲ್ಲಿ ಆಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ, ವಯಸ್ಸಾಗಿರೋರಿದ್ದಾರೆ, ಹುಷಾರಿಲ್ದಿರೋ ಒದ್ದಾಡ್ತಾ ಇರ್ತಾರೆ, ಅವಾಗವಾಗ ಏನೋ ಒಂದು ಪ್ರಾಬ್ಲಮ್ ಅಂದರೆ ಮನೆ ಯಜಮಾನ ಖುಷಿಯಾಗಿರೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ ಅಲ್ವಾ? ಸೊ ಹಾಗಾಗಿ ಎಲ್ಲರನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಮೇಯ್ನಾಗಿ ಗಂಡ ಹೆಂಡತಿ ಯಾರಿರ್ತಾರೆ ಅವರಿಬ್ಬರನ್ನ ಕನ್ಸಿಡರ್ ಮಾಡಬೇಕು. ಮಕ್ಕಳಿದ್ರೆ ಅವ್ರದ್ದನ್ನು ತೊಗೊಂಡು ಕಾಮನ್ ಆಗಿ ಯಾವ ಒಂದು ಡೈರೆಕ್ಷನ್ ಸೂಟ್ ಆಗುತ್ತೆ ಆ ಡೈರೆಕ್ಷನ್ಗೆ ಮೇನ್ ಡೋರ್ ಇಡಬೇಕಾಗತ್ತೆ. ಮಿಕ್ಕಿದೆಲ್ಲ ವಾಸ್ತು ಯಾರಿಗೆ ಯಾವ ಝೋನ್ ಚೆನ್ನಾಗಿ ಸೂಟ್ ಆಗುತ್ತೋ ಆ ಝೋನ್ ಪ್ರಕಾರ ಅಲ್ಲಿ ಅವ್ರಿಗೆ ಬೆಡ್ರೂಮ್ ಕೊಡಬೇಕಾಗತ್ತೆ. ಓಕೆ. ಸೊ ಇವಾಗ ಒಂದಷ್ಟು ವಸ್ತುಗಳ ಹೆಸರನ್ನ ಹೇಳ್ತೀನಿ, ಇದನ್ನ ಎಲ್ಲಿ ಇಡೋದು ಮನೆಯಲ್ಲಿ ಅಂತ ಹೇಳಿ, ಅಥವಾ ವಾಸ್ತು ಪ್ರಕಾರ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳ್ತಾ ಹೋಗಿ. ಬಿಕಾಸ್ ಎಷ್ಟೆಷ್ಟೋ ಜನ ಇದನ್ನ ಮನೇಲಿ ಇಟ್ಟಿರ್ತಾರೆ, ಸಿಗ್ನಿಫಿಕೆನ್ಸ್ ಗೊತ್ತಿರಲ್ಲ, ವಾಸ್ತು ಪ್ರಕಾರ ಒಳ್ಳೇದು ಅಂತ ತಂದಿಟ್ಬಿಟ್ಟಿರ್ತಾರೆ. ಲೈಕ್ ಲಾಫಿಂಗ್ ಬುದ್ಧ ಈಗ ತುಂಬ ಕಾಮನ್ ಆಗೋಗಿದೆ. ಲಾಫಿಂಗ್ ಬುದ್ಧದಲ್ಲಿ ಸುಮಾರು ಥರ ಬರುತ್ತೆ. ನಿಮಗೆ ಸೆಟ್ ಆಫ್ 6 ಅಂತ ಬರುತ್ತೆ, ಒಂದು ಮೂಟೆ ಎತ್ಕೊಂಡಿರೋ ಥರ ಬರುತ್ತೆ, ಕೈಯಲ್ಲಿ ಒಂದು ಬಟ್ಲು ಇಟ್ಕೊಂಡಿರೋ ಥರ ಬರುತ್ತೆ. ಲಾಫಿಂಗ್ ಬುದ್ಧ ಆ್ಯಕ್ಚುಲಿ ಚೈನೀಸಲ್ಲಿ ಪೂತಾಯಿ ಅಂತ ಹೇಳ್ತೀವಿ, ಒಬ್ಬ ಸನ್ಯಾಸಿ ಆ್ಯಂಡ್ ಹ್ಯಾಪಿ ಮ್ಯಾನ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ಅವರು ಅಥವಾ ಅವ್ರದ್ದೊಂದು ಸ್ಟ್ಯಾಚ್ಯೂ ಇಟ್ಕೊಂಡ್ರೆ ಎಲ್ಲರೂ ಖುಷಿಯಾಗಿರ್ತಾರೆ ಮನೆಯಲ್ಲಿ ಅನ್ನೋ ಒಂದು ಸಿಂಬಾಲಿಕ್ಗೆ ಇಡೋದನ್ನು ಮನೆಯ ಲಿವಿಂಗ್ ರೂಮಲ್ಲಿ ಇಡಬೇಕು. ಆಫೀಸಲ್ಲಿ ಇಡೋದಾದರೆ ವರ್ಕ್ ಸ್ಟೇಷನಲ್ಲಿ, ಕಂಪ್ಯೂಟರ್ ಹತ್ರ ಎಲ್ಲಿ ಬೇಕಾದರೂ ಇಟ್ಕೋಬೋದು. ಸ್ಪೆಸಿಫಿಕ್ಕಾಗಿ ಇಂಥ ಕಡೆನೇ ಇಡಬೇಕು ಇಂಥ ಕಡೆ ಇಡಬಾರ್ದು ಅಂತ ಇಲ್ಲ. ಇಟ್ ಇಸ್ ಅ ಸಿಂಬಲ್ ಆಫ್ ಹ್ಯಾಪಿನೆಸ್. ಸೊ ಎಲ್ಲಿ ಬೇಕಾದರೂ ಇಡಿ, ಆದರೆ ಅದನ್ನು ಎಲ್ಲರೂ ನೋಡೋ ಒಂಥರ ಇಡಿ. ಅದನ್ನು ಏನು ಮಾಡ್ತಾರೆ, ಕೆಲವೊಬ್ರು ಬಾಗಿಲಿಗೆ ಎದುರುಗಡೆ ಇಡಬೇಕು ಅಂತ ಹೇಳಿ ಉಲ್ಟಾ ಇಡ್ತಾರೆ. ಉಲ್ಟಾ ಇಡಬಾರ್ದು, ಅದನ್ನು ಯಾವಾಗಲೂ ಎಲ್ರಿಗೂ ಕಾಣಿಸೋ ಥರ ಇಡಬೇಕು. ಕಾಣಿಸೋ ಹಾಗೆ. ಹೌದು, ಇವಾಗ ನಾವೊಂದು 4 ಜನ ಒಟ್ಟಿಗೆ ಕೂತ್ಕೊಂಡ್ರೆ ನಮಗೆ ಲಾಫಿಂಗ್ ಬುದ್ಧ ಎದುರುಗಡೆ ಕಾಣಿಸೋ ಥರ ಇದ್ರೆ ಅದನ್ನ ನೋಡಿದ ತಕ್ಷಣ ಏನೋ ಒಂದು ಖುಷಿ ಮನಸ್ಸಲ್ಲಿ ಒಂದು ಒಳ್ಳೆ ಭಾವನೆ ಬರುತ್ತಲ್ಲ. ಸೊ ಹಾಗಾಗಿ ಏನೇ ದುಃಖಗಳಿದ್ರು ಅದನ್ನ ಮರೆತು ನಾವು ಇರ್ತೀವಿ ಅನ್ನೋದಕ್ಕೆ ಲಾಫಿಂಗ್ ಬುದ್ಧ ಎಕ್ಸಾಂಪಲ್. ಕರೆಕ್ಟ್. ಸೊ ಇವಾಗ ಡೋರ್ ಫೇಸಿಂಗ್ ಇಟ್ರೆ ಏನಾಗುತ್ತೆ, ಅದನ್ನ ನಾವು ನೋಡೋಕ್ಕಾಗಲ್ಲ. ಏನ್ ಮಾಡ್ತಾರೆ, ಡೋರಿಂದ ಒಳಗೆ ಬರೋ ಥರ ಇಡಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಉಲ್ಟಾ ಇಡ್ತಾರೆ. ಶೋಕೇಸ್ ಇರುತ್ತೆ, ಉಲ್ಟಾ ಇಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅದು ಕಾಣಿಸೋದೇ ಇಲ್ಲ, ಅದ್ರ ಬೆನ್ ಮಾತ್ರ ನಮಗೆ ಕಾಣುತ್ತೆ. ಹಾಗಾಗಿ ಆ ಥರ ಇಡಬಾರ್ದು. ಆ್ಯಂಡ್ ಲಾಫಿಂಗ್ ಬುದ್ಧ ಅಂತ ಬಂದಾಗ ಅದರಲ್ಲಿ ಬೇರೆ ಬೇರೆ ಥರ
ಇರುತ್ತೆ ಅಲ್ವಾ, ಸ್ಯಾಕ್ ಎತ್ಕೊಂಡಿರೋದನ್ನ ಇಟ್ಕೊಂಡಿದ್ರೆ ಅದು ದುಡ್ಡು ತೊಗೊಂಡು ಬರ್ತಾ ಇದ್ದಾನೆ ಅಂತ ಒಂದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮನಿ, ನೀವು ಅದನ್ನು ಇಟ್ಕೋಬೋದು. ಈ ನಿರ್ವಾಣದ ಕಡೆ ಹೋಗಬೇಕು, ನಂಗೆ ಲೈಫಲ್ಲಿ ಇನ್ನೇನು ಬೇಡ ಸಾಕು ಅನ್ನೋರು ಆ ಬಟ್ಲು ಇಟ್ಕೊಂಡಿರೋ ಅಂಥದ್ದನ್ನು ತೊಗೊಂಡು ಹೋಗ್ಬೋದು. ಇನ್ನು ಕಿಟನ್ಸ್ ಎಲ್ಲ ಇರುತ್ತೆ, ಪೆಟ್ ಫ್ರೆಂಡ್ಲಿ ಇರೋದೆಲ್ಲನೂ, ಆ ಥರ ಒಂದು ಬೆಕ್ಕಿನ ಜೊತೆ ಇರೋವಂಥ ಒಂದು ಲಾಫಿಂಗ್ ಬುದ್ಧ. ಈಗ ದುಡ್ಡು ಇಟ್ಕೊಂಡಿರೋವಂಥದ್ದು ಸಾಕಷ್ಟು ವೆರೈಟಿ ಅದರಲ್ಲೂ ಡಿಸೈನ್ಸ್ ಎಲ್ಲ ಬಂದಿದೆ. ಸೊ ಯಾವ ಪರ್ಪಸ್ಗೆ ಬೇಕೋ ಅದು ನೋಡ್ಕೊಂಡು ಅದ್ರ ಪ್ರಕಾರ ಇಟ್ಕೊಳ್ಳಿ. ಓಕೆ. ಟಾರ್ಟಾಯ್ಸ್ ಆಮೆ, ರಿಯಲ್ ಆಮೆಗಳನ್ನ ಸಾಕದ್ ಬಂದು ಇವತ್ತಿನ ದಿನ ಕ್ರಿಸ್ಟಲ್ ಆಮೆಗಳು, ಮೆಟಲ್ ಆಮೆಗಳು ತುಂಬಾ ನೋಡ್ತೀವಿ ನಾವೆಲ್ಲರ ಮನೆಯಲ್ಲೂ. ಇದನ್ನ ವೇದ ಪುರಾಣಗಳಲ್ಲೂ ಸುಮಾರು ಕೂರ್ಮಾವತಾರವನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅಂತ ಹೇಳಿ ಇದನ್ನ ವಾಸ್ತು ಪ್ರಕಾರ ನಾವು ಸುಮಾರಷ್ಟು ರೀಸನ್ಸ್ಗೆ ಬಳಸ್ತೀವಿ. ಮೊದಲನೇದಾಗಿ ಲಕ್ಷ್ಮಿ ಯಂತ್ರವನ್ನ ಬರೆದು ಕೂರ್ಮಾದಲ್ಲಿ ಅದನ್ನ ಇಡ್ತೀವಿ. ಅದು ಹೇಗಿಡಬೇಕು ಅಂತಂದ್ರೆ ಅದು ಕೂಡ ಮೇನ್ ಡೋರಿಂದ ಒಳಗೆ ಬರ್ತಾ ಇರೋ ಥರನೇ ಇಡಬೇಕು. ನೀವು ಎಲ್ಲೇ ಇಡಿ, ಅದನ್ನು ಲಿವಿಂಗ್ ರೂಮಲ್ಲಿ ಇಡ್ಬೋದು, ಪೂಜಾ ರೂಮಲ್ಲಿ ಇಡ್ಬೋದು, ಈಸ್ಟಲ್ಲಿ ನಾರ್ತಲ್ಲಿ ಎಲ್ಲಾದರೂ ಇಡಿ. ಬಟ್ ಆದರೆ ಅದು ಮನೆಗೆ ಅಂದರೆ ಮೇನ್ ಡೋರಿಂದ ಒಳಗೆ ಬರ್ತಾ ಇರೋ ಥರನೇ ಇಡಬೇಕು ಅದನ್ನು. ಓಕೆ. ಆ್ಯಂಡ್ ಆಮೆಯ ನ್ಯಾಚುರಲ್ ಎನ್ವೈರ್ನ್ಮೆಂಟ್ ಯಾವುದು? ನೀರು ಅಲ್ವಾ. ಅದಕ್ಕೋಸ್ಕರ ಅದನ್ನು ಒಂದು ನೀರಿನ ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಹಾಕಿಡ್ಬೋದು. ಆ್ಯಂಡ್ ಬ್ರಾಸೇ ಇಡಬೇಕು, ಗ್ಲಾಸ್ ಇಡಬೇಕು, ಕ್ರಿಸ್ಟಲ್ ಇಡಬೇಕು, ಆ ಥರ ಯಾವುದೇ ರೂಲ್ಸ್ ಇಲ್ಲ. ಇಟ್ಸ್ ಜಸ್ಟ್ ಸಿಂಬಾಲಿಕ್. ನಮ್ಮ ಮನಸ್ಸಿನ ಭಾವನೆಯನ್ನು ನಾವು ಅದ್ರ ಮೂಲಕ ಇಡ್ತಾ ಇದ್ದೀವಿ. ಹಾಗಾಗಿ ಯಾವ ಮೆಟಲ್ ಆದರೂ ಪರವಾಗಿಲ್ಲ ಇಡ್ಬೋದು. ಓಕೆ. ನೆಕ್ಸ್ಟ್ ಗಣೇಶ ಸ್ಟ್ಯಾಚು. ಇದಂತೂ ಸಿಕ್ಕಾಪಟ್ಟೆ ನೋಡ್ತೀವಿ ಎಲ್ಲ ಮನೆಗಳಲ್ಲೂ. ಒಂದು ಗೃಹ ಪ್ರವೇಶ ಅಥವಾ ಯಾವುದೇ ಒಂದು ಫಂಕ್ಷನ್ ಆದರೂ ಮೋಸ್ಟ್ ಕಾಮನ್ ಆಗಿ ನಮಗೆ ಸಿಗೋವಂಥ ಗಿಫ್ಟ್ ಕೂಡ ಗಣೇಶ ಸ್ಟ್ಯಾಚ್ಯೂನ ಅಷ್ಟೇ ನೀವು ಮನೆಯಲ್ಲಿ ಲಿವಿಂಗ್ ರೂಮಲ್ಲೂ ಇಡ್ಬೋದು, ಖುಷಿ ಆಗುತ್ತೆ. ಎಷ್ಟೋ ಜನ ಗಣೇಶನ ಇಷ್ಟ ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಮೋರ್ ಆಫ್ ಅ ಫ್ರೆಂಡ್ ಥರ ನೋಡ್ತಾರೆ ಗಣೇಶನ. ನೀವು ಎಷ್ಟೇ ದುಃಖ ಇದ್ದರೂ ಸುಖ ಇದ್ದರೂ ಅದ್ರ ಥರ ಹೇಳ್ಕೋಬೋದು, ಮಾತಾಡ್ಬೋದು ಅಂತ ಹೇಳಿ. ಗಣೇಶನ ನೀವು ಮನೆಯ ಯಾವುದೇ ಝೋನಲ್ಲಿ ಕೂಡ ಇಡ್ಬೋದು ಎಕ್ಸೆಪ್ಟ್ ಫಾರ್ ಟಾಯ್ಲೆಟ್ ಝೋನ್. ಆ್ಯಂಡ್ ಏನಾಗುತ್ತೆ, ಗೋಡೆ ಮೇಲೆಲ್ಲ ನಾವು ಹಾಕಿದಾಗ ಕಾಮನ್ ವಾಲ್ ಟಾಯ್ಲೆಟ್ಗೆ ಅಟ್ಯಾಚ್ ಆಗಿತ್ತು ಅಂದರೆ ಆ ವಾಲ್ ಮೇಲೆ ಗಣೇಶನ ಹಾಕಬೇಡಿ. ನಾವು ಎಷ್ಟೇ ಪ್ರೀತಿಯಿಂದ ಗಣೇಶನ ನೋಡಿಕೊಂಡ್ರು, ಫ್ರೆಂಡ್ಲಿಯಾಗಿ ನೋಡಿದ್ರೂ ಹಿಸ್ಟಿಲ್ಲ ಗಾಡ್, ವಿಘ್ನ ನಿವಾರಕ ಅಂತ ನಾವು ಹೇಳ್ತೀವಲ್ವ. ಹಾಗಾಗಿ ಎಷ್ಟು ನಾವು ರೆಸ್ಪೆಕ್ಟ್ ಬೇರೆ ದೇವ್ರುಗಳಿಗೆ ಕೊಡ್ತೀವೋ ಅದೇ ರೀತಿ ರೆಸ್ಪೆಕ್ಟ್ ನಾವು ಗಣೇಶನಿಗೆ ಕೊಡಬೇಕು. ಯಾರೋ ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿ ಎಲ್ಲ ಕಡೆ ಸಿಕ್ತು ಅಂತ ಹೇಳಿ ತೊಗೊಂಡು ಬಂದು ಮನೆಯೆಲ್ಲ ಗಣೇಶ ಮಾಡೋದು ಬೇಡ. ಎಲ್ಲಾದರೂ ಒಂದು ಕಡೆ ನೀಟಾಗಿ ಇಡಿ, ಕ್ಲೀನಾಗಿ ಇಡಿ. ಓಕೆ. ಆ್ಯಂಡ್ ಸಾಕಷ್ಟು ಮನೆಗಳ ಮುಂದೆ ಅಂದರೆ ಬಾಗಿಲ ಮೇಲಿರ್ಬೋದು ಅಥವಾ ಮನೆ ಮುಂಭಾಗದಲ್ಲಿ ಮನೆ ಹೆಸರನ್ನ ನಂಬರ್ನ ಏನು ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಗಣೇಶನ ನೋಡ್ತೀವಿ. ಒಂದು ಈ ಟೀ ಝೋನ್ಸ್ ಏನಿರುತ್ತೆ, ಈ ಡೆಡ್ ಎಂಡ್ ನಲ್ಲಿ ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ಕೂಡ ಗಣೇಶನ ಮನೆ ಮುಂದೆ ಪ್ರತಿಷ್ಠಾಪನೆ ಮಾಡೋದು. ಎಷ್ಟೋ ಮನೆಗಳ ಮುಂದೆ ಚಿಕ್ಕ ಗುಡಿಗಳಲ್ಲಿ ಗಣೇಶನ ಇಡೋದು ನೋಡ್ತೀವಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇದು ಒಂದು 30-40 ವರ್ಷಕ್ಕೆ ಮುಂಚೆ ಅಥವಾ ನಿಮ್ಮ ಅಜ್ಜಿ ಮನೆ, ಹಳೆ ಮನೆಗಳಲ್ಲೆಲ್ಲ ಯಾವತ್ತಾದರೂ ನೋಡಿದ್ದೀರಾ? ಆಗ್ಲೂ ಎಲ್ಲ ಟಿ ಜಂಕ್ಷನ್ ಇತ್ತಲ್ವಾ. ಮತ್ತು ಈ ಗಣೇಶ ಈಗ ಯಾಕೆ ಈ ಥರ ಏನು ಅಂದ್ಕೊಂಡಿದ್ದಾರೆ ಜನ ಅಂದರೆ, ಟಿ ಜಂಕ್ಷನ್ನಲ್ಲಿ ಅಥವಾ ಈ ರೋಡ್ ಕುತ್ತು ಅಂತ ಬಂದಾಗ ಡೆಡ್ ಎಂಡ್ ಇರುವಾಗ ಮನೆ ಎದುರುಗಡೆ ಅಥವಾ ಮನೆ ಆಚೆ ಕಡೆ ಗಣೇಶನ ಹಾಕಿದ ತಕ್ಷಣ ಎಲ್ಲ ಪ್ರಾಬ್ಲಮ್ಸು ಅಲ್ಲೇ ಸ್ಟಾಪ್ ಹೋಗುತ್ತೆ, ಗಣೇಶ ಅದನ್ನು ನೋಡ್ಕೊಳ್ತಾನೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅಲ್ಲ. ಗಣೇಶನ ನಾವು ದೇವರು ಅಂತ ಕನ್ಸಿಡರ್ ಮಾಡಿದ್ಮೇಲೆ ಒಳಗಿಟ್ಟು ಪೂಜೆ ಮಾಡಬೇಕು. ನೀವು ಯಾಕೆ ಬೇರೆ ಯಾವುದೇ ದೇವ್ರನ್ನ ಹಾಕಲ್ಲ? ದುರ್ಗೇನೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಯಾಕೆ ನಾವು ದುರ್ಗಿನ ಹಾಕೋದಿಲ್ಲ? ತ್ರಿಶೂಲ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಯಾಕೆ ನಾವು ತ್ರಿಶೂಲ ಹಾಕೋದಿಲ್ಲ? ದೆರ್ ಇಸ್ ಅ ರೀಸನ್ ಫಾರ್ ಇಟ್. ಗಣೇಶನನ್ನು ನಾವು ಒಳಗಿಟ್ಟು ಪೂಜೆ ಮಾಡಬೇಕು, ಹೊರಗಡೆ ಟಿ ಜಂಕ್ಷನಲ್ಲೆಲ್ಲ ಹಾಕಬಾರ್ದು. ಟಿ ಜಂಕ್ಷನ್ನಲ್ಲಿ ಆ ಎನರ್ಜೀಸ್ ಏನು ಬರುತ್ತೆ, ನೆಗೆಟಿವ್ ಎನರ್ಜೀಸ್, ಅದನ್ನು ರಿಫ್ಲೆಕ್ಟ್ ಮಾಡೋದಕ್ಕೆ ಮಿರರ್ಸ್ನ ಯೂಸ್ ಮಾಡಬೇಕು ಹೊರತು ಗಣೇಶ ಅಲ್ಲ. ಓಕೆ. ಓಕೆ. ಇನ್ನು ಅಕ್ವೇರಿಯಂ. ಇಫ್ ಐ ಟೇಕ್ ದ ಲಿಬರ್ಟಿ, ಗಣೇಶನನ್ನು ಎಲ್ಲರೂ ಏನು ಮಾಡ್ತಾರೆ, ಈಗ ಆಚೆ ಕೂಡ್ಸೋದ್ರಿಂದ ಒಂಥರ ಗಣೇಶ ಸೆಕ್ಯೂರಿಟಿ ಗಾರ್ಡ್ ಥರ ಆಗ್ಬಿಡ್ತಾರೆ. ನೆಗೆಟಿವಿಟಿ ಸ್ಟಾಪ್, ಪಾಸಿಟಿವಿಟಿ ಕಮ್ಮಿನ್ ಅಂತ ಹೇಳೋ ಥರ. ಗಣೇಶ ಇಸ್ ನಾಟ್ ಫಾರ್ ದಟ್. ನಿಮ್ಮ ಜೀವನದಲ್ಲಿ ಏನೋ ಒಂದು ವಿಘ್ನ ಬರ್ತಾ ಇದೆ ಅಂದರೆ ಅದಕ್ಕೆ ನಾವು ಪೂಜೆ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಗಣೇಶ ಅದನ್ನು ಸ್ಟಾಪ್ ಮಾಡ್ತಾನೆ. ಅವನಾಗವನೇ ಹೋಗ್ಬಿಟ್ಟು ಎಲ್ಲ ಸೆಕ್ಯೂರಿಟಿ ಕೆಲಸನೂ ಮಾಡೋದಿಲ್ಲ. ಸೊ ಹಾಗಾಗಿ ಟಿ ಜಂಕ್ಷನ್ಸಲ್ಲಿ ಗಣೇಶನನ್ನು ಹಾಕೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಬೈ ದ ವೇ, ನೆಕ್ಸ್ಟ್ ಅಕ್ವೇರಿಯಂ ಬಗ್ಗೆ ನಾನು ಹೇಳಿದೆ. ಬಟ್ ಅದಕ್ಕೂ ಮುಂಚೆ ಗಣೇಶ ಅಂತಿದ್ದ ಹಾಗೆ ಕಾರ್ಗಳಲ್ಲಿ ಹಾಕೋತೀವಿ ನಾವು ಗಣೇಶನ ಚಿಕ್ಕ ಚಿಕ್ಕ ಐಡಲ್ಸ್ಗಳನ್ನ ಇರ್ತೀವಿ. ಸೊ ಎರಡು ಕನ್ಫ್ಯೂಷನ್ ಇದೆ ಇದರಲ್ಲಿ. ಏನಂದ್ರೆ ಗಣೇಶ ರೋಡ್ನ ನೋಡ್ಬೇಕಾ ನಮ್ಮನ್ನು ಕಾಪಾಡೋದಕ್ಕೆ ಅಥವಾ ಡ್ರೈವ್ ಮಾಡ್ತಿರೋರ್ನ ನೋಡ್ಬೇಕಾ ಅಂತ. ಮತ್ತೆ ಗಣೇಶನನ್ನ ರೋಡ್ ಕಡೆ ತಿರುಗಿಸಿದ್ರೆ ಗಣೇಶ ಏನು ಡ್ರೈವ್ ಮಾಡೋದಿಲ್ಲ. ಆದರೆ ನಮ್ಮ ಭಕ್ತಿಗೆ ನಾವು ಗಾಡಿ ಓಡಿಸ್ಬೇಕಾದ್ರೆ ಏನೂ ಆಗದಿರೇ ಇರಲಿ, ಚೆನ್ನಾಗಿರಲಿ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ಗೋಸ್ಕರ ಆ್ಯಂಡ್ ಪ್ರೇಯರ್ಸ್ ಯಾವಾಗಲೂ ವರ್ಕ್ ಆಗುತ್ತೆ ಅಂತ ಹೇಳ್ತೀವಲ್ವ, ಅದಕ್ಕೋಸ್ಕರ ಗಣೇಶನನ್ನ ನೋಡಿ ಪ್ರಾರ್ಥನೆ ಮಾಡಿ ಗಾಡಿ ಓಡಿಸೋದು ಅದು ನಮಗೆ ರೂಢಿ ಆಗಿರೋವಂಥದ್ದು. ಅದಕ್ಕೋಸ್ಕರ ಗಣೇಶ ನಮಗೆ ಕಾಣಿಸೋ ಥರ ಹಾಕೋಬೇಕು. ಗಣೇಶನ ಬೆನ್ನು ನೋಡಿ ನಾವೇನು ನಮಸ್ಕಾರ ಮಾಡುವಂಥದ್ದು ಅಲ್ವಾ. ಅದಕ್ಕೋಸ್ಕರ ಗಣೇಶನ ಫೇಸಿಗೆ ನಾವು ನಮಸ್ಕಾರ ಮಾಡಬೇಕು, ಗಣೇಶನ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಗಣೇಶನ ರೋಡ್ ಕಡೆ ಫೇಸಿಂಗ್ ಹಾಕಬೇಡಿ. ಇನ್ನೂ ಕೆಲವೊಬ್ರು ಎರಡು ಸೈಡ್ ಗಣೇಶ ಹಾಕಿರ್ತಾರೆ. ಗಣೇಶ ನಮ್ಮನ್ನು ನೋಡ್ತಿರ್ಲಿ. ಸೊ ಎರಡು ಕಡೆ ಕಾಪಾಡೋಂಗೆ ಹಾಕೋಕ್ಕಾದ್ರೆ ನಿಮ್ಮ ಇಷ್ಟ ಅದು, ಬಟ್ ನಾಟ್ ಸ್ಪೆಸಿಫಿಕಲಿ ಏನತ್ತೆ. ಓಕೆ. ಅಕ್ವೇರಿಯಂ.
ಅಕ್ವೇರಿಯಂ. ನಮ್ಮ ಶಾಸ್ತ್ರಗಳಲ್ಲಿ ಯಾವತ್ತೂ ನ್ಯಾಚುರಲ್ ಹ್ಯಾಬಿಟ್ಯಾಟಿಂದ ಯಾವುದೇ ಒಂದು ಪ್ರಾಣಿಯನ್ನು ತೆಗೆದು ಮನೆಯಲ್ಲಿ ಸಾಕುವಂಥದ್ದು, ಕೇಜಲ್ಲಿರ್ಬೋದು, ಅಕ್ವೇರಿಯಮಲ್ಲಿರ್ಬೋದು, ಯಾವುದೇ ಪ್ರಾಣಿಯನ್ನು ಸಾಕುವಂಥದ್ದು ನಿಷಿದ್ಧ ಅಂತಲೇ ಹೇಳಿರೋದು. ಯಾಕಂದರೆ ಒಂದು ಸತಿ ಅದು ನ್ಯಾಚುರಲ್ ಎನ್ವೈರ್ಮೆಂಟಿಂದ ಆಚೆ ಬಂತು ಅಂದರೆ ಇಟ್ ಇಸ್ ನಾಟ್ ಇಟ್ ಸೆಲ್ಫ್, ಅದು ಫ್ರೀಯಾಗಿ ಇರೋಕ್ಕಾಗಲ್ಲ, ಫ್ರೀಡಮ್ ಹೋಗ್ಬಿಡುತ್ತೆ ಅಂತ ಹೇಳಿ. ಅದೇ ರೀತಿ ಅಕ್ವೇರಿಯಂ ಕೂಡ ನಮ್ಮ ವೇದಶಾಸ್ತ್ರಗಳಲ್ಲಿ ಯಾವತ್ತೂ ಅದನ್ನು ಪಾಲಿಸಿ ಅಂತ ಹೇಳಿಲ್ಲ. ಇವಾಗೆಲ್ಲ ಅದು ಟ್ರೆಂಡ್ ಆಗಿದೆ. ಆ್ಯಂಡ್ ಫೆಂಗ್ಶುಯಲ್ಲೂ ಕೂಡ ಅದು ಏನಾಗುತ್ತೆ ಅಂದರೆ ನಮ್ಮ ಒಂದು ನೆಗೆಟಿವ್ ಎನರ್ಜಿನ ಫಿಶಸ್ ಅಟ್ರ್ಯಾಕ್ಟ್ ಮಾಡುವಂಥ ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಮ ಮನೇಲಿ ನೀವು ಅಕ್ವೇರಿಯಂ ಇಡಲೇಬೇಕು, ನಿಮಗೆ ಫಿಶ್ ಅಂದರೆ ತುಂಬ ಇಷ್ಟ ಅಂತ ಅನಿಸಿದ್ರೆ ಆಗ ಅದನ್ನು ವಾಟರ್ ಝೋನ್ಸ್ ಅಂತ ನಾವೇನು ಹೇಳ್ತೀವಿ ಮನೆಯಲ್ಲಿ ಅಲ್ಲಿಡ್ಬೋದು. ಮನೆಯ ವಾಟರ್ ಝೋನ್ಸ್ ಬಂದು ನಾರ್ತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟ್, ಓಕೆ ಓಕೆ, ಈ 3 ಝೋನ್ಸಲ್ಲೇ ಇಡಬೇಕು, ಬೇರೆ ಎಲ್ಲೂ ಇಡಬೇಡಿ. ಝೋನ್ಗಳ ಬಗ್ಗೆ ಅಥವಾ ಮೂಲೆಗಳ ಬಗ್ಗೆ ಮಾತಾಡ್ತಾ ತುಂಬಾ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋದು ಕುಬೇರ ಮೂಲೆಯಲ್ಲಿ ದುಡ್ಡು ಅಥವಾ ಬೀರು, ಒಡವೆ ಇದನ್ನ ಇಡಬೇಕು ಅಂತ, ಮತ್ತೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರುತ್ತೆ. ಈ ಎರಡಂತೂ ಜನರಲಿ ಎಲ್ಲರಿಗೂ ಗೊತ್ತಿದೆ. ಬಟ್ ಇದನ್ನು ಹೊರತುಪಡಿಸಿ ನಾನು ಇವಾಗ ಹೇಳುವಂಥ ಒಂದಷ್ಟು ಇದನ್ನ ಯಾವ ಮೂಲೆಯಲ್ಲಿ ಇಟ್ಟರೆ ಒಳ್ಳೇದು ಅಂತ ಹೇಳಿ. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಕುಬೇರ ಮೂಲೆಯಲ್ಲಿ ಬೀರು ಇದೆ ನಮ್ಮ ಮನೇಲಿ. ಬಟ್ ಆ ಬೀರು ಮುಂದೆ ಒಂದು ಸ್ವಲ್ಪ ತಿಂಗಳ ಮುಂಚೆ ಬಟ್ಟೆಗಳು ಬ್ಯಾಗ್ ಇಡ್ತಾ ಇದ್ದೆ, ಹೊಸ ಬಟ್ಟೆಗಳು ಯಾವ್ದಾದ್ರು ತಂದರೆ ಅದನ್ನು ತೊಗೊಂಡೋಗಿಡೋದು. ಯು ವೋಂಟ್ ಬಿಲೀವ್, ಸಾಕು ಅನ್ನೋಷ್ಟು ಬಟ್ಟೆ ಮಲ್ಟಿಪ್ಲೈ ಆಗ್ತಾ ಇದೆ, ಲೈಕ್ ಇಟ್ಸ್ ಕಾಂಪೌಂಡಿಂಗ್ ಆಯ್ತಾ. ದೆನ್ ವಿ ಶಿಫ್ಟೆಡ್, ಅದನ್ನ ಸಿಕ್ಕಾಬಡೆ ಬಟ್ಟೆ ಬರ್ತಿದೆ, ವಿ ಕುಡ್ ನೋಟಿಸ್ ಆಯ್ತಾ ಅದನ್ನ. ಹಾಗಾಗಿ ಬಟ್ಟೆಗಳು ಇದನ್ನ ಯಾವ ಮೂಲೆಯಲ್ಲಿ ಇಡಬೇಕು, ನಾವು ತುಂಬಾ ಜಾಸ್ತಿ ಆಗೋದು ಬೇಡ, ತುಂಬಾ ಕಮ್ಮಿ ಆಗೋದು ಬೇಡ, ನಾವು ಹಾಕೊಳ್ಳೋಷ್ಟಿದ್ರೆ ಸಾಕು. ಬಟ್ಟೆಗಳು ಲೈಟ್ ವೆಯ್ಟ್ ಅಲ್ವಾ, ತುಂಬ ಭಾರ ಇರೋದಿಲ್ಲ, ಯೂಶಲ್ ಆಗಿ ಭಾರ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಯಾವುದೇ ಈಸ್ಟ್ ಝೋನ್ಸಲ್ಲಿ, ನಾರ್ತ್ ಝೋನ್ಸಲ್ಲಿ ನೀವು ಇಡ್ಬೋದು. ಸೌತ್ ವೆಸ್ಟಲ್ಲಿ ಇನ್ ಕೇಸ್ ನಿಮ್ಮ ಬಟ್ಟೆದೇ ವ್ಯಾಪಾರ ಮಾಡ್ತಾ ಇದ್ದೀರಾ ಅಥವಾ ಬಟ್ಟೆಯಿಂದಲೇ ನಿಮ್ಮ ಜೀವನ ನಡೀತಾ ಇದೆ, ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದಾಗ ಸೌತ್ ವೆಸ್ಟ್ ಅಥವಾ ವೆಸ್ಟಲ್ಲಿ ಇಡ್ಬೋದು. ಇಲ್ಲ ಅಂದರೆ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಮ್ಮ ಯೂಶಲಿ ಏನಾಗುತ್ತೆ, ಸೌತ್ ವೆಸ್ಟ್ ಅಂತ ಬಂದಾಗ ಅಲ್ಲಿ ಬೆಡ್ರೂಮ್ ಬಂದಿರುತ್ತೆ, ಅದ್ರ ಪಕ್ಕನೇ ಕಬೋರ್ಡ್ ಮಾಡಿಸಿರ್ತೀವಿ. 90% ಆಫ್ ದ ಮನೆಗಳಲ್ಲಿ ಅಲ್ಲೇ ಕ್ಲಾತ್ ಸ್ಟೋರ್ ಮಾಡೋದಲ್ವಾ. ಸೊ ಹಾಗಾಗಿ ಯಾವ ಥರದ ವಸ್ತುಗಳು ನಿಮಗೆ ಜಾಸ್ತಿ ಬೇಕು ಅದನ್ನು ಸೌತ್ ವೆಸ್ಟ್ ಕಾರ್ನರಲ್ಲಿ ಇಟ್ಟು, ಯಾವುದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ, ನಿಮಗೆ ಅದರ ಅವಶ್ಯಕತೆ ಇರೋದಿಲ್ಲ, ಅದನ್ನು ಬೇರೆ ಕಡೆಗೆ ಮೂವ್ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ಜ್ಯುವೆಲ್ರಿ. ಸೊ ಜ್ಯುವೆಲ್ರಿ ಅಂತಿದ್ದ ಹಾಗೆ ಅಫ್ಕೋರ್ಸ್ ಕುಬೇರ ಮೂಲೆಗೆ ರಿಲೇಟ್ ಮಾಡ್ಕೋತೀವಿ. ಆದರೆ ಇವತ್ತಿನ ದಿನ ನಮಗೆ ಮಾರ್ಕೆಟಲ್ಲಿ ಬರ್ತಿರುವಂಥ ಮಂಚಗಳು ಕೆಳಗಡೆ ಕಂಪಾರ್ಟ್ಮೆಂಟ್ ಇರುತ್ತೆ, ಸ್ಟೋರೇಜ್ ಕಂಪಾರ್ಟ್ಮೆಂಟ್. ಸುಮಾರು ಜನ ಜ್ಯುವೆಲ್ರಿ ಅಲ್ಲಿಡ್ತಾರೆ. ಬಟ್ ಅಗೇನ್ ಸಿನ್ಸ್ ಇಟ್ಸ್ ಅ ಮೆಟಲ್, ಇಸ್ ಇಟ್ ಓಕೆ ಅಲ್ಲಿ ಜ್ಯುವೆಲ್ರಿನ ಇಡೋದು ಅಥವಾ ಕುಬೇರ ಮೂಲೆ ಮಾತ್ರ ಅದಕ್ಕೆ ಪರ್ಫೆಕ್ಟಾ? ಫಸ್ಟ್ ಆಫ್ ಆಲ್ ಕುಬೇರ ಮೂಲೆ ಯಾವುದು? ಕುಬೇರ ಮೂಲೆ ಅಂತ ಹೆಸರು ಹೇಳ್ತಾರೆ, ನೈಋತ್ಯವನ್ನು ಸೌತ್ ವೆಸ್ಟ್ನ ಕುಬೇರ ಮೂಲೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಕುಬೇರ ಮೂಲೆನೇ ಅಲ್ಲ, ಕುಬೇರ ಇರೋದು ನಾರ್ತಲ್ಲಿ. ಓಕೆ, ವಾಸ್ತು ಪ್ರಕಾರ, ವಾಸ್ತು ಮಂಡಲದ ಪ್ರಕಾರ, ನಾವು ಪೂಜೆ ಮಾಡೋ ಪ್ರಕಾರ ಕುಬೇರ ಕೂತ್ಕೊಳ್ಳೋದು ಉತ್ತರದಲ್ಲಿ. ಏನಕ್ಕೆ ಸೌತ್ ವೆಸ್ಟ್ನ ಕುಬೇರ ಮೂಲೆ ಅಂತ ಹೇಳ್ತೀವಿ ಅಂದರೆ ಅದು ರಾಕ್ಷಸರ ಸ್ಥಾನ, ವಾಸ್ತುಪುರುಷನ ಕಾಲಿನ ಭಾಗ. ಸೊ ಹಾಗಾಗಿ ಅಲ್ಲಿಟ್ಟಂಥ ಜ್ಯುವೆಲ್ರಿ ಏನಿರುತ್ತೆ ಅದು ಯಾವಾಗಲೂ ಮಲ್ಟಿಪ್ಲೈ ಆಗುತ್ತೆ, ಅಥವಾ ಅದನ್ನು ಯಾರು ತೊಗೊಂಡು ಹೋಗೋದಿಲ್ಲ. ರಾಕ್ಷಸರು ಅಂತಂದರೆ ರಾಕ್ಷಸರು ಕಾಯುವಂಥ ಜಾಗಕ್ಕೆ ಯಾರೂ ಹೋಗುವಂಥ ಹರಸಾಹಸ ಮಾಡೋದಿಲ್ಲ. ಅದಕ್ಕೋಸ್ಕರ ಅಲ್ಲಿಟ್ಟಿರುವಂಥದ್ದು ಯಾವಾಗಲೂ ಸೇಫಾಗಿರುತ್ತೆ ಅಂತ ಹೇಳಿ ಜನ ಆ ಝೋನಲ್ಲಿ ದುಡ್ಡಿಟ್ಟು ಅದೇನಾಯಿತು, ದುಡ್ಡು ಕುಬೇರ ಎಲ್ಲವನ್ನು ರಿಲೇಟ್ ಮಾಡಿ ಮಾತಾಡೋದ್ರಿಂದ ಅದನ್ನು ಕುಬೇರ ಮೂಲೆ ಮಾಡಿಬಿಟ್ರು ಅಷ್ಟೇನೆ. ಅದು ಆಡು ಭಾಷೆನಲ್ಲಿ ಕುಬೇರ ಮೂಲೆ, ಆ್ಯಕ್ಚುಲ್ ಕುಬೇರ ಮೂಲೆ ಅಲ್ವೇ ಅಲ್ಲ. ಆ್ಯಂಡ್ ಆ ಝೋನಲ್ಲಿ ಖಂಡಿತ ನೀವು ಸೌತ್ ವೆಸ್ಟ್ ನೈಋತ್ಯದಲ್ಲಿ ಖಂಡಿತ ದುಡ್ಡು ಇಡ್ಬೋದು. ವೆಸ್ಟ್ ಆ್ಯಂಡ್ ನಾರ್ತ್ ವೆಸ್ಟಲ್ಲಿ ಕೂಡ ನೀವು ಜ್ಯುವೆಲ್ರಿ ಇಡ್ಬೋದು. ಯಾಕಂದರೆ ವೆಸ್ಟ್ ಅಂದರೆ ನಾವು ಸೇವಿಂಗ್ಸ್ ಅಥವಾ ಪ್ರಾಫಿಟ್ ಝೋನ್ ಅಂತ ಹೇಳ್ತೀವಿ, ನಾರ್ತ್ ವೆಸ್ಟ್ ಕೂಡ ಅದೇ ರೀತಿಯಾದಂಥ ಒಂದು ಝೋನ್. ಸೊ ಇನ್ಕ್ರೀಸ್ ಮಾಡ್ಕೋಬೇಕು. ಜ್ಯುವೆಲ್ರಿ ಯಾರಿಗೆ ತಾನೇ ಬೇಡ ಹೇಳಿ, ಯಾವಾಗಲೂ ಇನ್ನೂ ಬೇಕು ಅಂತಲೇ ಹೇಳ್ತಾರೆ ಜನ. ಹಾಗಾಗಿ ವೆಸ್ಟ್, ನಾರ್ತ್ ವೆಸ್ಟ್ ಅಥವಾ ಸೌತ್ ವೆಸ್ಟಲ್ಲಿ ಮಾತ್ರ ಇಟ್ಕೊಳ್ಳಿ. ಈಸ್ಟ್ ನಾರ್ತಲ್ಲೆಲ್ಲ ಬೇಡ. ಅದು ಅಷ್ಟೇ ಇರ್ಬೋದು ಅಥವಾ ಇನ್ನೂ ಕಮ್ಮಿ ಆಗ್ತಾ ಬರ್ಬೋದು. ಕೆಲವೊಬ್ರು ನೀವು ನೋಡ್ತಾ ಇರ್ಬೋದು, ಎಷ್ಟೇ ಜ್ಯುವೆಲ್ರಿ ತೊಗೊಂಡ್ರು ಹೋಗಿ ಅಡನೇ ಇಡ್ತಾ ಇರ್ತಾರೆ, ಯಾವಾಗಲೂ ಅದನ್ನು ಬಿಡಿಸ್ಕೊಂಬರೋಕ್ಕಾಗೋದಿಲ್ಲ. ಈ ರೀತಿ ಸುಮಾರು ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ. ಅವ್ರೇನು ಮಾಡಿರ್ತಾರೆ, ನಾರ್ತ್ ಅಥವಾ ಈಸ್ಟಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನು ವೆಸ್ಟ್ ಸೈಡಲ್ಲಿ ಮೂವ್ ಮಾಡಿದಾಗ ಅವ್ರು ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ನಾರ್ತ್ ಕುಬೇರ ಮೂಲೆ ಅಲ್ವಾ, ಲೈಕ್ ಐಡಿಯಲಿ ಸ್ಪೀಕಿಂಗ್ ನಾರ್ತ್ ಕುಬೇರ ಮೂಲೆ. ನಾರ್ತ್ ಕುಬೇರ ನಿಮಗೆ ನಾರ್ತಿಂದ ದುಡ್ಡು ಬರುತ್ತೆ, ದುಡ್ಡು ಅಲ್ಲೇ ಸೇವ್ ಮಾಡ್ಬೋದು. ಇವಾಗ ನೀವು ಎಲ್ಲೋ ಬರ್ತಾ ಇರ್ತೀರಾ ಆಯ್ತಾ, ದಾರಿನಲ್ಲೇ ನಿಮ್ಮನ್ನು ಕೂಡಿಸ್ಬಿಟ್ರೆ ನೀವು ಮನೆ ಒಳಗೆ ಬರ್ತೀರಾ? ಬರೋದಿಲ್ಲ ಅಲ್ವಾ. ಸೊ ದಾರಿ ಮಾಡಿಕೊಡ್ಬೇಕು, ನಾರ್ತಿಂದ ಒಳಗೆ ಬರ್ತಾನೆ ಕುಬೇರ, ಜಾಗ ಮಾಡಿಕೊಡ್ಬೇಕು. ಸೊ ಸೇಫಾಗಿ ಇರೋದಕ್ಕೆ ನಾವು ವೆಸ್ಟ್ ಪೋರ್ಷನಲ್ಲಿ ಎಲ್ಲಿ ಬೇಕಾದರೂ ಅವನಿಗೆ ಜಾಗ ಮಾಡಿಕೊಡ್ಬೋದು. ಆ್ಯಂಡ್ ಮಂಚದ ಕೆಳಗಡೆ ಇಡ್ಬೋದಾ ಅಂತ ಕೇಳಿದ್ರೆ, ಮುಂಚೆಲ್ಲ ಮಂಚದ ಕೆಳಗಡೆ ಕಾಲು ಇರ್ತಾ ಇತ್ತು, ಇವಾಗ ಅದನ್ನು ಸ್ಟೋರೇಜ್ ಸ್ಪೇಸ್ ಎಲ್ಲೂ ನಮಗೆ ಜಾಗ ಸಾಲಲ್ಲ ಅಂತ ಹೇಳಿ ಅದರಲ್ಲಿ ಬರೀ ಜ್ಯುವೆಲ್ರಿ ಅಷ್ಟೇ ಅಲ್ಲ, ಬೆಡ್ಶೀಟು, ದಿಂಬು ಎಲ್ಲ ಸ್ಟೋರ್ ಮಾಡ್ಕೊಳ್ತಾ ಇರ್ತಾರೆ. ಈಗ ಏನಾಗುತ್ತೆ ಅಂದರೆ ಎಲ್ಲಿ ಜಾಸ್ತಿ ಕ್ಲಟರ್ ಇರುತ್ತೋ ಅಲ್ಲಿ ನೆಗೆಟಿವಿಟಿ ಅಥವಾ ಕನ್ಫ್ಯೂಸ್ಡ್ ಎಮೋಷನ್ಸ್, ಎನರ್ಜೀಸ್ ಅಂತ ನಾವು ಹೇಳ್ತೀವಿ.
ಹೇಳ್ತೀವಿ. ಸೊ ಅದಕ್ಕೋಸ್ಕರ ಇವಾಗ ನಾವು ಮಲ್ಗುವಂಥ ಜಾಗ, ನಮಗೆ ಪೀಸ್ ಆಫ್ ಮೈಂಡ್ ಬೇಕು, ಹ್ಯಾಪಿನೆಸ್ ಬೇಕು. ಬೆಳಗ್ಗೆಯಿಂದ ಏನು ನಾವು ಕಷ್ಟಪಟ್ಟಿರ್ತೀವಿ ಅದೆಲ್ಲನೂ ಒಂಥರ ಅಲ್ಲಿಗೆ ನಿಂತು ಹೋಗ್ಬಿಟ್ಟು ನಮಗೆ ಒಂದು ಹೊಸ ಲೈಫ್ ನೆಕ್ಸ್ಟ್ ನಾಳೆ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ನಾವು ಫುಲ್ ಆರಾಮಾಗಿರ್ಬೇಕು. ಆ ರೀತಿಯಾದಂಥ ಒಂದು ಜೀವನ ಬೇಕು ನಮಗೆ. ತಲೆ ಕೆಳಗಡೆ, ಮಂಚದ ಕೆಳಗಡೆ ಎಲ್ಲ ಸಾಕಷ್ಟು ಥಿಂಗ್ಸ್ ಹಾಕ್ಕೊಂಡಿದ್ರೆ ಏನಾಗುತ್ತೆ, ಆ ಎಮೋಷನ್ಸು, ಆ ಎನರ್ಜೀಸ್ ಕೂಡ ಇಂಪ್ಯಾಕ್ಟ್ ಆಗಿ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಓ, ಅಲ್ಲಿ ಜ್ಯುವೆಲ್ರಿ ಇದೆ ಅಲ್ವಾ, ಬೆಡ್ಶೀಟ್ ಇದೆ ಅಲ್ಲ, ಸರಿ ಇರುತ್ತೆ ಅಲ್ವಾ, ಇಲ್ಲಿ ಏನು ಕಚ್ತಾ ಇಲ್ಲ ಅಲ್ವಾ, ಜಿರಳೆ ಏನು ಮಾಡ್ತಾ ಇಲ್ಲ ಅಲ್ವಾ. ಜೊತೆಗೆ ಆ ಏನೋ ಒಂದು ಯೋಚನೆ ಮಾಡ್ತಾ ಮಾಡ್ತಾ ಪೀಸ್ಫುಲ್ಲಾಗಿ ನಿದ್ದೆ ಕೂಡ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ದಿಮ್ ಕೆಳಗಡೆ ಅಥವಾ ಹಾಸಿಗೆ ಕೆಳಗಡೆ ಐ ಡೋಂಟ್ ಸಜೆಸ್ಟ್ ಟು ಕೀಪ್ ಎನಿ ಸ್ಟೋರೇಜ್. ಓಕೆ ಓಕೆ. ಫ್ಯಾಮಿಲಿ ಫೋಟೋ ನಾರ್ತ್ ವೆಸ್ಟ್ ಅಥವಾ ಸೌತ್ ವೆಸ್ಟ್. ಓಕೆ ಓಕೆ. ದಿಸ್ ಇಸ್ ಬೇಸಿಕಲಿ ಏನಕ್ಕೆ ಅಂದರೆ ಅದು ಸಪೋರ್ಟ್ ಝೋನ್ ಆ್ಯಂಡ್ ರಿಲೇಷನ್ಶಿಪ್ ಝೋನ್ಸ್ ಅಂತ ನಾವು ಕೂಡ ಹೇಳ್ತೀವಿ. ಸೊ ಫ್ಯಾಮಿಲಿನಲ್ಲಿ ಒಬ್ರಿಗೊಬ್ರಿಗೆ ಸಪೋರ್ಟ್ ಚೆನ್ನಾಗಿತ್ತು ಅಂತಂದರೆ ಏನು ಬೇಕಾದರೂ ಮಾಡ್ಬೋದಲ್ವಾ. ರಿಲೇಷನ್ಶಿಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸೌತ್ ವೆಸ್ಟ್ ಅಥವಾ ನಾರ್ತ್ ವೆಸ್ಟ್ ಕಾರ್ನರ್, ವೆಸ್ಟ್ ವಾಲ್, ಸೌತ್ ವಾಲ್ಗೆ ಹಾಕೋದು ಬೇಡ, ವೆಸ್ಟ್ ವಾಲ್ಗೆ ಹಾಕಿ ಚೆನ್ನಾಗಿರುತ್ತೆ. ಓಕೆ. ಆ್ಯಂಡ್ ಕಾಟ್ ಒಂದಂತೂ ನಮಗೆ ಗೊತ್ತು, ನಾವು ಉತ್ತರಕ್ಕೆ ತಲೆ ಇಟ್ಟು ಮಲಗಬಾರ್ದು ಅಂತ ಕೇಳ್ತಾ ಬಂದಿದ್ದೀವಿ. ಅದನ್ನು ಯಾಕೆ, ಗಣೇಶನ ಕಥೆ ಎಲ್ಲ ಕೇಳಿದ್ದೀವಿ ಗೊತ್ತು. ಆದರೆ ಯಾವ ದಿಕ್ಕಿಗೆ ತಲೆ ಇಡಬೇಕು, ಫೇಸಿಂಗ್ ವಿಚ್ ಡಿರೆಕ್ಷನ್? ಕರೆಕ್ಟ್. ಅದಕ್ಕೂ ಕೂಡ ಪರ್ಪಸ್ ಮ್ಯಾಟರ್ಸ್. ನೀವು ಲೈಫಲ್ಲಿ ನಿಮ್ಮ ಪರ್ಪಸ್ ಏನು, ಗೋಲ್ ಏನು, ಯಾವುದಕ್ಕೋಸ್ಕರ ನೀವು ಜೀವನ ನಡೆಸ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ತಲೆ ಹಾಕಿ ಕೂಡ ಮಲಗ್ಬೋದು. ಸ್ಟೂಡೆಂಟ್ಸು, ಚಿಕ್ಕ ಮಕ್ಕಳು ಎಲ್ಲ ಗ್ರೋತ್ ಫೇಸ್ ಅಲ್ವಾ. ಸೊ ಹಾಗಾಗಿ ಪೂರ್ವಕ್ಕೆ ತಲೆ ಹಾಕಿ ಮಲಗಿಸಿ ಅಂತ ನಾವು ಹೇಳ್ತೀವಿ. ಬಿಸ್ನೆಸ್ ಮಾಡ್ತಾ ಇರೋರು ಅಥವಾ ಮನೆಯಿಂದ ಬಿಸ್ನೆಸ್ ಮಾಡೋರು ಯಾರೇ ಆದರೂ ಕೂಡ ದುಡ್ಡಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ವೆಸ್ಟ್ಗೆ ತಲೆ ಹಾಕಿ ಮಲಗಿ. ನಾರ್ತ್ ಎಲ್ಲರೂ ಕೂಡ ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಬೇರೆ ಲೈಫಲ್ಲಿ ಜಸ್ಟ್ ನಾನು ಹಾಯಾಗಿದ್ರೆ ಸಾಕು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅನ್ನೋರಲ್ಲ, ಸೌತಿಗೆ ತಲೆ ಹಾಕೊಂಡು ಮಲ್ಕೋಬೇಕು. ಓ ಮೈ ಗಾಡ್, ನಾವು 3 ಜನ 3 ದಿಕ್ಕಿಗೆ ಇಲ್ಲ, ಕಾಮನ್ ಆಗಿ ಸೌತ್ಗೆ ತಲೆ ಹಾಕೊಂಡು ಮಲ್ಕೋಬಹುದು. ಜಸ್ಟ್ ಕಿಡಿಂಗ್. ಸೊ ಟಿವಿ, ಬಿಕಾಸ್ ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಿದಾಗ ನನಗೆ ನೆನಪಿದೆ, ನೀವು ಇದನ್ನು ಹೈಲೈಟ್ ಮಾಡಿದ್ರಿ, ಅಂದ್ರೆ ಯಾವ ದಿಕ್ಕಲ್ಲಿ ಇಟ್ಟಾಗ ಸದಾ ಟಿವಿ ಓಡ್ತಾನೆ ಇರತ್ತೆ ಅವ್ರ ಮನೆಯಲ್ಲಿ ಅಂತ. ಸೊ ಯಾವ ಡಿರೆಕ್ಷನ್ ಫೇಸಿಂಗ್ ಇದ್ರೆ ಟಿವಿ ತುಂಬಾ ಒಳ್ಳೇದು ಅಂತ ಕೇಳೋದಾದ್ರೆ ಈಸ್ಟ್ ಫೇಸಿಂಗ್. ಈಸ್ಟ್ ವಾಲ್ ಅಲ್ಲಿ ಟಿವಿ ಹಾಕ್ಬಿಟ್ಟು ಮನೇಲಿರೋರು ಎಲ್ಲರೂ ಈಸ್ಟ್ ಫೇಸಿಂಗ್ ಕೂತ್ಕೊಂಡಾಗ ಒಂದು ಕಾಮನ್ ಸೋಷಿಯಲ್ ಎನ್ವೈರನ್ಮೆಂಟ್ ಇರುತ್ತೆ, ಬಾಂಡಿಂಗ್ ಚೆನ್ನಾಗಿರುತ್ತೆ ಎಲ್ಲರ ಮಧ್ಯ. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ತಾರೆ, 24/7 ಟಿವಿ ಓಡೋದಿಲ್ಲ ಕೂಡ. ಪ್ರೊಡಕ್ಟಿವ್ ಆಗಿರುತ್ತೆ. ಓಕೆ. ಟಾಕಿಂಗ್ ಅಬೌಟ್ ಪ್ರೊಡಕ್ಟಿವಿಟಿ, ಎಲ್ಲರಿಗೂ ಬೇಕು ಅದು. ಸ್ಟೂಡೆಂಟ್ಸ್ಗೆ ಒಂಥರ, ಕೆಲಸ ಮಾಡೋರ್ಗೊಂಥರ, ಹೌಸ್ ವೈಫ್ಸಿಗೆ ಒಂಥರ. ಸೊ ಇವಾಗ ನಾನು ಹೇಳ್ತಾ ಹೋಗ್ತೀನಿ, ಇವ್ರಿಗೆ ನಿಮ್ಮ ಒಂದು ಬೇಸಿಕ್ ವಾಸ್ತು ಟಿಪ್ಸ್ಗಳನ್ನು ಕೊಡ್ತಾ ಹೋಗಿ ಅವರ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಫಾರ್ ಅ ಬೆಟರ್ ಪರ್ಫಾರ್ಮೆನ್ಸ್. ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ ಅಂದಿದ ತಕ್ಷಣ ಎಜುಕೇಷನ್ ಝೋನ್ ಅಂತಾನೆ ಇದೆ, ದಟ್ ಇಸ್ ವೆಸ್ಟ್ ಆಫ್ ಸೌತ್ ವೆಸ್ಟ್. ಪಶ್ಚಿಮ ಮತ್ತು ನೈಋತ್ಯದ ಮಧ್ಯಭಾಗದಲ್ಲಿ ಸ್ಟೂಡೆಂಟ್ಸ್ ಕೂತ್ಕೊಂಡು ಓದಬೇಕು. ಅಲ್ಲಿ ಇವರ ವರ್ಕ್ ಟೇಬಲ್ಲು ಅಥವಾ ಸ್ಟಡಿ ಟೇಬಲ್ ಏನಿರುತ್ತೆ ಅದನ್ನು ಹಾಕಿ ಬುಕ್ಸ್ ಕೂಡ ಅದೇ ಝೋನಲ್ಲಿ ಇಟ್ಟಾಗ ಅದು ಆಟೋಮ್ಯಾಟಿಕ್ ಆಗಿ ಅವರೇ ಬಂದು ಕೂತ್ಕೊಂಡು ಓದಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಅವ್ರಿಗೆ. ಸೊ ಅವ್ರ ವಿದ್ಯಾಭ್ಯಾಸ ಅವ್ರು ನೋಡ್ಕೊಳ್ತಾರೆ. ಫೇಸಿಂಗ್ ಯಾವ ಕಡೆ ಅಂದರೆ ನಾರ್ತ್ ಈಸ್ಟ್ ಇಸ್ ದ ಫಸ್ಟ್ ಪ್ರಿಫರೆನ್ಸ್. ಅದಾಗಲಿಲ್ಲ ಅಂದರೆ ನಾರ್ತ್ ಅಥವಾ ವೆಸ್ಟ್ಗೆ ಫೇಸಿಂಗ್ ಮಾಡಿ ಕೂತ್ಕೋಬೋದು. ತುಂಬ ಓದಲ್ಲಿ ಕಾನ್ಸಂಟ್ರೇಟ್ ಬರ್ತಾ ಇಲ್ಲ ಅನ್ನೋರು ದಯವಿಟ್ಟು ಮಕ್ಕಳನ್ನ ಈಸ್ಟ್ ಫೇಸಿಂಗಲ್ಲಿ ಕೂಡಿಸ್ಬೇಡಿ. ಈಸ್ಟ್ ಅಂತಂದಾಗ ಅದು ತುಂಬ ಆಟದ ವಿಷಯ, ಸೋಷಲ್ ರಿಲೇಷನ್ಶಿಪ್ಸ್ ಅಂತೆಲ್ಲ ನಾವೇನು ಹೇಳ್ತೀವಿ. ಮನಸ್ಸು ಯಾವಾಗಲೂ ಆಟದ ಬಗ್ಗೆ, ಹೊರಗಡೆ ಹೋಗೋದ್ರ ಬಗ್ಗೆ, ಬೇರೆಯವ್ರ ಜೊತೆ ಸುತ್ತೋದ್ರ ಕಡೆ, ಪಾರ್ಟೀಸು ಇಂಥದ್ರ ಬಗ್ಗೆನೇ ತಲೆ ಓಡ್ತಾ ಇರುತ್ತೆ. ಅಥವಾ ಅಮ್ಮ ಕಿಚನಲ್ಲಿ ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಲೆ ಓಡ್ತಾ ಇರುತ್ತೆ. ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಬರಬೇಕಂದ್ರೆ ಈಸ್ಟ್ ಫೇಸಿಂಗ್ ಅವಾಯ್ಡ್ ಮಾಡಿ. ಓಕೆ. ಗೃಹಿಣಿಯರು, ಹೌಸ್ ವೈಫ್ಸ್ ಅಂತಿದ ತಕ್ಷಣ ನಾವು ಮನೇಲಿ ಎಲ್ಲ ಕೆಲಸ ಮಾಡ್ತೀವಿ, ಆದರೆ ಮನೇನ ನಮ್ಮ ಕಂಟ್ರೋಲಲ್ಲಿಲ್ಲ, ನಾವು ಬರೀ ಬೇರೆಯವ್ರು ಹೇಳಿದ ಮಾತು ಕೇಳಬೇಕು ಅಂತ ಅಂದ್ಕೊಳ್ತಾರೆ. ಸೊ ಹೌಸ್ ವೈಫ್ಸ್ ಅಂದಿದ ತಕ್ಷಣ ಮನೆ ಕಂಟ್ರೋಲಿಗೆ ಸಿಕ್ಕಿದ್ರೆ ಅವ್ರು ಗೆದ್ದಂಗೆ ಲೆಕ್ಕ. ಸೊ ನಾರ್ತ್ ಝೋನ್ನ ಕ್ಲೀನಾಗಿ ಇಟ್ಕೊಳ್ಳಿ. ನಾರ್ತ್ ಝೋನ್ ಕ್ಲೀನಾಗಿತ್ತು, ನಾರ್ತ್ ವೆಸ್ಟಲ್ಲಿ ಅವ್ರದ್ದೊಂದು ಫೋಟೋ ಹಾಕಕ್ಕೆ ಹೇಳಿ, ಒಂದು ಫ್ಯಾಮಿಲಿ ಫೋಟೋ ಅಥವಾ ಅವ್ರದ್ದೊಂದು ಸಿಂಗಲ್ ಫೋಟೋ ಏನೇ ಇದ್ರೂ ನಾರ್ತ್ ವೆಸ್ಟಲ್ಲಿ ಹಾಕಿದ್ರೆ ದ ಹೌಸ್ ವಿಲ್ ಬಿ ಇನ್ ದೇರ್ ಕಂಟ್ರೋಲ್. ಅವ್ರು ಹೇಳ್ದಂಗೆ ಆಗುತ್ತೆ. ಅವ್ರು ಪ್ರತಿಯೊಂದಕ್ಕೂ ಒಂದು 4-5 ಸತಿ ಹೇಳಬೇಕು, ನನಗೆ ಯಾರು ವ್ಯಾಲ್ಯೂ ಕೊಡ್ತಾ ಇಲ್ಲ ಅನ್ನೋ ಒಂದು ಭಾವನೆ ಕಮ್ಮಿ ಆಗುತ್ತೆ. ಓಕೆ. ವುಮೆನ್ ಇನ್ ಜನರಲ್ ಸೌತ್ ಈಸ್ಟ್, ಅಗ್ನಿಮೂಲೆ ಕಿಚನ್ ಇಸ್ ಆಲ್ವೇಸ್ ರಿಲೇಟೆಡ್ ಟು ವುಮೆನ್ ಅಂತ ಹೇಳ್ತಾರೆ. ಜೊತೆಗೆ ವಾಸ್ತು ಪ್ರಕಾರ ಕೂಡ ಸೌತ್ ಈಸ್ಟ್ ಇಸ್ ರಿಲೇಟೆಡ್ ಟು ವುಮೆನ್. ಆ ಅಗ್ನಿಮೂಲೆಯನ್ನು ನೀವು ಕಿಚನ್ನ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡ್ರೆ ನಿಮ್ಮ ವುಮೆನ್ ಹೆಲ್ತ್ ಏನಿದೆ, ಯಾವುದೇ ರಿಲೇಟೆಡ್ ಗೈನೆಕ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಗ್ಯಾಸ್ಟ್ರೈಟಿಸ್, ಸಾಮಾನ್ಯವಾಗಿ ಈಗ 30-35 ವರ್ಷ ಆದಮೇಲೆ ಎಷ್ಟೊಂದು ಫೀಮೇಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಅಲ್ವಾ, ಅದು ಎಲ್ಲದಕ್ಕೂ ಸೌತ್ ಈಸ್ಟ್ ಇಸ್ ದ ಬೆಸ್ಟ್ ಆಪ್ಷನ್. ಸೌತ್ ಈಸ್ಟಲ್ಲಿ ನೀವು ಮೊದಲನೇದಾಗಿ ಕ್ಲೀನಾಗಿ ಇಟ್ಕೋಬೇಕು. ಯಾವುದೇ ರೀತಿಯಾದಂಥ ನೀರಿನ ಒಂದು ಎಲಿಮೆಂಟ್ ಅಲ್ಲಿ ಬರಬಾರ್ದು.
ಏನು ಮಾಡ್ತಾರೆ, ಕಿಚನ್ ಮಾಡ್ತಾರೆ ಸೌತ್ ಈಸ್ಟಲ್ಲಿ, ಅದ್ರ ಪಕ್ಕ ಯುಟಿಲಿಟಿ ಮಾಡ್ತಾರೆ. ಯುಟಿಲಿಟಿನಲ್ಲಿ ಮತ್ತೆ ನೀರು ಹೋಗುವಂಥ ಜಾಗ ಅದೇ ಅಗ್ನಿ ಮೂಲೆಯಲ್ಲಿ ನೀರು ಹೋಗ್ತಾ ಇರುತ್ತೆ. ಇವ್ರಿಗೆ ಯುಟೆರಸ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ. ನಾವು ಆ ಮನೇಲಿ ಇರುವಾಗ ಚೆನ್ನಾಗಿದ್ವಿ, ಹೊಸ ಮನೆ ತೊಗೊಂಡ್ವಿ, ಹೊಸ ಫ್ಲ್ಯಾಟಿಗೆ ಹೋದ್ವಿ, ಎಷ್ಟೋ ಲಕ್ಷಗಳು ಕೊಟ್ಟು ಕಟ್ಸಿದ್ವಿ, ಆದರೆ ಅಲ್ಲಿ ನಮಗೆ ಹೋಗಿದ ತಕ್ಷಣ ಹೊಟ್ಟೆ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಾರೆ. 99% ಆಫ್ ದೀಸ್ ಕೇಸಸಲ್ಲಿ ಅಗ್ನಿ ಮೂಲೆಯಲ್ಲಿ ನೀರು ಹೋಗ್ತಾ ಇರುತ್ತೆ. ಅಗ್ನಿ ಮೂಲೆಯಲ್ಲಿ ನೀರು ಹೋಗೋದಕ್ಕೆ ಅವಾಯ್ಡ್ ಮಾಡಬೇಕು. ಅಲ್ಲಿ ಒಂದು ರೆಡ್ ಕಲರ್ ಪೇಂಟ್ ಏನಾದರೂ ಮಾಡಿ ರೆಮಿಡೀಸ್ ಮಾಡ್ಕೋಬೋದು. ಅದು ಆಗಲಿಲ್ಲ ಅಂತಂದರೆ ಪ್ರತಿದಿನ ಅಲ್ಲೊಂದು ದೀಪ ಹಚ್ಚಿ ಇಡೋದ್ರಿಂದ, ಅಗ್ನಿ ಮೂಲೆಯಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಅಂತ ಹೇಳ್ತೀವಿ, ಸೊ ಪ್ರತಿದಿನ ಅಲ್ಲೊಂದು ದೀಪ ಹಚ್ಚಿ ಇಡೋದ್ರಿಂದ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ದ ಬೆಸ್ಟ್ ಪಾರ್ಟ್ ಅಬೌಟ್ US, ಅಕ್ಷತಾ ಅವರೇ, ವಾಸ್ತುನ ವಿತೌಟ್ ಡೆಮಾಲಿಷನ್ ಆದಷ್ಟು ನೀವು ಸಜೆಸ್ಟ್ ಮಾಡ್ತೀರಾ. ಅಂದರೆ ಇವಾಗ ನೀವೇನು ಹೇಳಿದ್ರಿ, ಅಲ್ಲಿ ರೆಡ್ ಪೇಂಟ್ ಹೊಡೆಯೋದಿರಬಹುದು ಅಥವಾ ಒಂದು ದೀಪ ಹಚ್ಚೋದಿರಬಹುದು, ಬಿಕಾಸ್ ಎಲ್ಲರಿಗೂ ನೀವು ಒಡೆದು ಅದನ್ನ ಬೇರೆ ಕಡೆ ಕಟ್ಟಿ ಅಥವಾ ಅದನ್ನ ಒಡೆದು ಬಿಡಿ ಅಂದರೆ ಎಲ್ಲರಿಗೂ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಅವ್ರಿಗೆ ಗೊತ್ತಿದೆ ದಟ್ ಅದರಿಂದ ತೊಂದರೆ ಆಗ್ತಿದೆ ಅಂತ, ಬಟ್ ಎಲ್ಲದಕ್ಕೂ ಡೆಮಾಲಿಷನ್ ಕೆ ನಾಟ್ ಬಿ ದ ಸೊಲ್ಯೂಷನ್. ಆ್ಯಂಡ್ ಎಲ್ಲವೂ ಇಷ್ಟು ಚಿಕ್ಕ ಡೆಮಾಲಿಷನ್ ಆಗಿರಲ್ಲ, ಕೆಲವೊಂದು ದೊಡ್ಡದನ್ನ ಮಾಡಬೇಕಾಗುತ್ತೆ. ಸೊ ವಾಸ್ತುನ ವಿತೌಟ್ ಡೆಮಾಲಿಷನ್ ನೀವು ಸಜೆಸ್ಟ್ ಮಾಡ್ತೀರಾ, ಅದರ ಎಕ್ಸ್ಪರ್ಟ್ ಕೂಡ ನೀವು. ನೆಕ್ಸ್ಟ್ ಗಂಡಸರಿಗೆ ಗಂಡಸರು ಅಂತ ಬಂದಿದ ತಕ್ಷಣ ಸೌತ್ ವೆಸ್ಟ್ ನೈಋತ್ಯ ಝೋನ್, ಬೆಡ್ರೂಮ್. ಸೊ ಬೆಡ್ರೂಮ್ ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಆ್ಯಂಡ್ ಮಿರರಲ್ಲಿ ಬೆಡ್ ರಿಫ್ಲೆಕ್ಟ್ ಆಗಬಾರ್ದು. ಅದು ಆ ಥರ ಇತ್ತು ಅಂದರೆ ಅವ್ರಿಗೂ ಕೋಪ ಕಂಟ್ರೋಲಲ್ಲಿರುತ್ತೆ ಆ್ಯಂಡ್ ಸಪೋರ್ಟಿವ್ ಆಗಿರ್ತಾರೆ, ಅವ್ರಿಗೆ ಬೇಕಾದಂಥ ಕೆಲಸಗಳು ಆಗ್ತಾ ಬರುತ್ತೆ. ಓಕೆ, ಎಲ್ಡರ್ಲಿ ಪೀಪಲ್ ನಾರ್ತ್ ಈಸ್ಟ್. ಸೊ ಮನೆಯ ಈಶಾನ್ಯ ಭಾಗ ತುಂಬ ಕ್ಲೀನಾಗಿರಬೇಕು, ನೀಟಾಗಿಡಬೇಕು. ಅಲ್ಲೊಂದು ಸ್ವಲ್ಪ ವಾಟರ್ ಎಲಿಮೆಂಟು, ಸಂಪ್ ಏನಾದರೂ ಬರಬೇಕು. ಆ್ಯಂಡ್ ನಾರ್ತ್ ಈಸ್ಟ್ ಕಟ್ಟಾಗಿರಬಾರ್ದು. ಇನ್ ಕೇಸ್ ನಾರ್ತ್ ಈಸ್ಟ್ ಕಟ್ಟಾಗಿತ್ತು ಅಥವಾ ಅಲ್ಲಿ ಟಾಯ್ಲೆಟ್ ಇತ್ತು ಅಂದರೆ ಮನೆಯ ಹಿರಿಯರಿಗೆ ತುಂಬಾ ಆರೋಗ್ಯ ಸಮಸ್ಯೆ ಆಗುತ್ತೆ ಆ್ಯಂಡ್ ಅವರ ಒಂದು ಲಾಂಗಿಟಿವಿಟಿ ಮೇಲೂ ಅದು ಪ್ರಭಾವ ಬೀರುತ್ತೆ. ಓಕೆ. ಆ್ಯಂಡ್ ಬಿಸ್ನೆಸ್ ಅಲ್ಲಿರೋರು, ಆಂಟ್ರಪ್ರಿನರ್, ವೆಸ್ಟ್. ಪ್ರಾಫಿಟ್ಸ್ ಆ್ಯಂಡ್ ಸೇವಿಂಗ್ಸ್ ಇತ್ತು ಅಂದರೆ ವೆಸ್ಟ್. ಸೊ ಅವ್ರಿಗೆ ಬಿಸ್ನೆಸ್ ಮಾಡೋರು ವೆಸ್ಟ್ನ ಕಾನ್ಸಂಟ್ರೇಟ್ ಮಾಡಬೇಕು. ದುಡ್ಡು ಚೆನ್ನಾಗಿ ಅವ್ರ ಕೈಯಲ್ಲಿ ನಿಲ್ಲುತ್ತೆ ಆ್ಯಂಡ್ ಗೇನ್ಸ್ ಕೂಡ ಆಗುತ್ತೆ. ಹೇಗೆ, ಹೌ ಡು ವಿ ಕಾನ್ಸಂಟ್ರೇಟ್ ಆನ್ ವೆಸ್ಟ್? ಅಂದರೆ ಇಸ್ ಇಟ್ ಬೈ ನೀವು ಅಂಗಡಿ ಎಲ್ಲ ತಗೋಬೇಕಾದ್ರೆ ಬಿಸ್ನೆಸ್ ಅಂದಾಗ 90% ಆಫ್ ದ ಪೀಪಲ್ ವಿಲ್ ಹ್ಯಾವ್ ದೇರ್ ಓನ್ ಶಾಪ್ ಆರ್ ಪ್ಲೇಸಸ್. ಬಿಸ್ನೆಸ್ ಪರ್ಪಸ್ಗೆ ಕಮರ್ಷಿಯಲ್ ಅಂತ ನೀವು ಡಿಸೈಡ್ ಮಾಡಿದ್ಮೇಲೆ ಗೋ ಫಾರ್ ಅ ವೆಸ್ಟ್ ಫೇಸಿಂಗ್ ಒನ್. ಮನೆ ವಾಸ್ತು ಬೇರೆ, ಕಮರ್ಷಿಯಲ್ ವಾಸ್ತು ಬೇರೆ. ಸೊ ಹಾಗಾಗಿ ಕಮರ್ಷಿಯಲ್ ಅಂತ ಬಂದಾಗ ಗೋ ಫಾರ್ ವೆಸ್ಟ್ ಫೇಸಿಂಗ್. ಅಲ್ಲೂ ನಾರ್ತ್ ಈಸ್ಟ್ ಅಂತ ನೋಡ್ಕೊಂಡು ಕೂತ್ಕೋಬೇಡಿ. ಇನ್ ಕೇಸ್ ಆಲ್ರೆಡಿ ಇತ್ತು ಅಂದರೆ ವೆಸ್ಟ್ ಫೇಸಿಂಗ್ ತಿರ್ಕೊಂಡು ಕೂತ್ಕೊಳ್ಳೋದ್ರಿಂದ ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಓಕೆ. ಕಂಪನೀಸ್ಗಳಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಏನೋ ಇಶ್ಯೂ ಇರುತ್ತೆ, ಹೈಕ್ ಬೇಕು, ವಾಟ್ ಎವರ್ ಅಂಥವ್ರಿಗೆ ನಾರ್ತ್ ಝೋನ್. ನಾರ್ತ್ ಇಸ್ ಫಾರ್ ಜಾಬ್ ಆ್ಯಂಡ್ ಆಪರ್ಚುನಿಟೀಸ್. ಇವಾಗ ಕೆಲಸ ಸಿಕ್ಕಿಲ್ಲ, ಕೆಲಸ ಬೇಕು ಅನ್ನೋರ್ಗೂ ಅಷ್ಟೇ, ಆಲ್ರೆಡಿ ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಸಂಬಳ ಜಾಸ್ತಿ ಬೇಕು, ಅಪ್ರೈಸಲ್ ಜಾಸ್ತಿ ಬೇಕು ಅಥವಾ ಒಳ್ಳೆ ಪ್ರಮೋಷನ್ ಬೇಕು ಅನ್ನೋರು ಕೂಡ ನಾರ್ತ್ ಕಾನ್ಸಂಟ್ರೇಟ್ ಮಾಡಬೇಕು. ನಾರ್ತ್ ವಾಟರ್ ಝೋನ್ ಆಗಿರೋದ್ರಿಂದ ಒಂದು ಅಲ್ಲಿ ಇವರ ರೆಸ್ಯೂಮ್ ಇಟ್ಟರೆ, ಇನ್ನೂ ಕೆಲಸ ಸಿಕ್ಕಿಲ್ಲ ಅನ್ನೋರು ಅಲ್ಲಿ ರೆಸ್ಯೂಮ್ ಇಟ್ಟಾಗ ಕೆಲಸ ಸಿಗುತ್ತೆ. ಪ್ರಮೋಷನ್ ಬೇಕು ಅನ್ನೋರು ಯಾವ ಪ್ರಮೋಷನ್ ಬೇಕು ಇವ್ರಿಗೆ, ಆ ಒಂದು ಡೆಸಿಗ್ನೇಷನ್ ಅಥವಾ ರೋಲ್ಸ್ ಏನಿರುತ್ತೆ ಅದನ್ನು ಒಂದು ವೈಟ್ ಪೇಪರಲ್ಲಿ ಬರೆದ್ಬಿಟ್ಟು ಆ ಝೋನಲ್ಲಿ ಇಡೋದ್ರಿಂದ ಇಟ್ಸ್ ಲೈಕ್ ಮ್ಯಾನಿಫೆಸ್ಟೇಷನ್. ಆ ಝೋನಿಂದ ನಾವು ಆ ಪ್ರಮೋಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಅಂತ. ಇನ್ನೊಂದು ವಾಸ್ತು ಟಿಪ್ ಹೇಳಬೇಕಂದ್ರೆ, ಈ ಝೋನಲ್ಲಿ ಫ್ಲೋಯಿಂಗ್ ವಾಟರ್ ಅಂದರೆ ಒಂದು ವಾಟರ್ ಫಾಲ್ಸ್ ಇರ್ಬೋದು ಅಥವಾ ಬೋಟ್ ಹೋಗ್ತಾ ಇರೋವಂಥದ್ದು ಇರ್ಬೋದು, ಈ ರೀತಿಯಾದಂಥ ಒಂದು ಫ್ಲೋಯಿಂಗ್ ವಾಟರ್ ರೆಮಿಡಿನ ನಾವು ಹಾಕಿದಾಗ ಇನ್ನೂ ಬೇಗ ವರ್ಕೌಟ್ ಆಗುತ್ತೆ. ಓಕೆ. ಸುಮಾರು ಜನರ ಪ್ರಾಬ್ಲಮ್ ಏನಂದರೆ, ಸಂಪಾದನೆ ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ದೀನಿ ಬಟ್ ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ ಅಂಥವ್ರಿಗೆ. ಸೇವಿಂಗ್ಸ್ 2-3 ರೀಸನಿಂದ ಆಗ್ತಾ ಇರ್ಬೋದು. ಒಂದು, ಟಾಯ್ಲೆಟ್ಸ್ ರೈಟ್ ಝೋನಲ್ಲಿ ಇಲ್ಲ ಅಂದರೆ ನೀವೇನು ಮಾಡ್ತೀರಾ, ಟಾಯ್ಲೆಟಲ್ಲಿ ಬೇಸಿಕಲಿ ಇಟ್ಸ್ ಫ್ಲಶಿಂಗ್ ಔಟ್ ಎನರ್ಜೀಸ್ ಅಲ್ವಾ. ಅದೇ ರೀತಿ ಅದು ಸೇವಿಂಗ್ ಝೋನಲ್ಲಿ ಬಂತು ಅಥವಾ ದುಡ್ಡಿನ ಝೋನಲ್ಲಿ ಬಂತು ಅಂದಾಗ ನಿಮ್ಮ ಸೇವಿಂಗ್ಸ್ ಎಲ್ಲನೂ ಅದು ತೊಗೊಂಡು ಹೋಗ್ತಾ ಇರುತ್ತೆ. ಈಗ ನಿಮ್ಮನೆ ನಾರ್ತ್ ವೆಸ್ಟ್, ವೆಸ್ಟ್ ಆ್ಯಂಡ್ ಸೌತ್ ವೆಸ್ಟಲ್ಲಿ ಟಾಯ್ಲೆಟ್ ಇಲ್ಲ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಇನ್ ಕೇಸ್ ಇತ್ತು ಅಂತಂದರೆ ಅದಕ್ಕೆ ಸ್ವಲ್ಪ ರೆಮಿಡಿ ಮಾಡಿಸ್ಬೇಕಾಗತ್ತೆ. ಅಲ್ಲಿ ಉಪ್ಪಿಡೋ ಅಂಥದ್ದು, ನೆಗೆಟಿವಿಟಿ ರಿಮೂವ್ ಮಾಡೋದು, ಆಗಾಗ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಒಂದು ಬೆಸ್ಟ್ ಸೊಲ್ಯೂಷನ್. ಇನ್ನೊಂದೇನು ಅಂತಂದರೆ, ಒಂದು ಕಾಪರ್ ಬೌಲ್ನಲ್ಲಿ ಗೋಲ್ಡನ್ ಕಲರ್ ಕಾಯಿನ್ಸ್ ಹಾಕ್ಬಿಟ್ಟು ವೆಸ್ಟ್ ಝೋನಲ್ಲಿ ಇಡೋದ್ರಿಂದ ಕೂಡ ಸೇವಿಂಗ್ಸ್ ಇಂಪ್ರೂವ್ ಆಗುತ್ತೆ. ಲವ್ಲಿ. ಎಕ್ಸೆಪ್ಟ್ ಫಾರ್ ಟಾಯ್ಲೆಟ್ ಬಿಟ್ಟು ಬೇರೆ ಝೋನಲ್ಲಿ ಇಡಬೇಕಾಗತ್ತೆ. ಓಕೆ. ಸೊ ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ, ಸುಮಾರು ದಿನ ಆದರೂ ವಾಪಸ್ ಕೊಡ್ತಿಲ್ಲ ಅವ್ರು, ನನಗೆ ದುಡ್ಡು ವಾಪಸ್ ಬೇಕು ಅಂಥವ್ರು, ನಾರ್ತ್ ವೆಸ್ಟ್ ಝೋನಲ್ಲಿ ಯೂಶಲಿ ಅಲ್ಲಿ ಏನು ಮಾಡ್ತಾರೆ, ಸ್ಟೇರ್ಸ್ ಮಾಡಿಬಿಡ್ತಾರೆ. ಸೌತ್ ವೆಸ್ಟ್ ಅಥವಾ ನಾರ್ತ್ ವೆಸ್ಟಲ್ಲಿ ಸ್ಟೇರ್ಸ್ ತಗೊಳ್ತಾರೆ. ಕಂಪ್ಲೀಟ್ ನಾರ್ತ್ ವೆಸ್ಟಲ್ಲಿ ಸ್ಟೇರ್ಸ್ ಇತ್ತು ಅಥವಾ ಅಂಡರ್ ಸ್ಟೇರ್ಸ್ ಸ್ಟೋರು, ತುಂಬ ಭಾರದ ವಸ್ತುಗಳನ್ನು ಇಟ್ಟಿದ್ರೆ ಅದನ್ನು ಕೂಡ ರಿಮೂವ್ ಮಾಡಿ ಆ ಝೋನ್ನ ಕ್ಲಿಯರ್ ಮಾಡೋದ್ರಿಂದ ರಿಕವರೀಸ್ ಈಸಿಯಾಗಿ ಆಗುತ್ತೆ. ಇನ್ನೂ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದೇ ಝೋನಲ್ಲಿ ಒಂದು ಮೆಟಲ್ ಅಶೋಕ ಪಿಲ್ಲರ್ ಇಟ್ಟರೆ ಬೇಗ ಕೆಲಸ ಆಗುತ್ತೆ. ಓಕೆ. ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದೆ ಮನೇಲಿರೋರಿಗೆ ಅನ್ನೋರು,
ಈಸ್ಟ್ ಝೋನ್ ಆ್ಯಂಡ್ ನಾರ್ತ್ ಈಸ್ಟ್ ಝೋನ್. ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಯಾವ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ ಅಂತ ಕೂಡ ನಾವು ನೋಡಬೇಕಾಗತ್ತೆ. ಈಗಿನ ಕಾಲದಲ್ಲಿ ಗಾಳಿ ಬೆಳಕು ಏನು ಬರೋದೇ ಇಲ್ಲ ಮನೆ ಒಳಗೆ, ಎಲ್ಲ ಕ್ಲೋಸ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ನಾವು ನ್ಯಾಚುರಲ್ ಎನ್ವೈರ್ನ್ಮೆಂಟಿಂದ ಎಷ್ಟು ದೂರ ಹೋಗ್ತಾ ಇರ್ತೀವೋ ಅಷ್ಟು ಕೂಡ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಕಿಟಕಿ ಬಾಗಿಲೆಲ್ಲ ಓಪನ್ ಆಗಿಬಿಡಿ, ಅಟ್ಲೀಸ್ಟ್ ಮಾರ್ನಿಂಗ್ ಟೈಮ್ಸಲ್ಲಿ ಓಪನ್ ಆಗಿಬಿಡಿ, ಹೆಲ್ತಿಯಾಗಿರ್ತೀರಾ ಅಂತ ಹೇಳ್ತೀನಿ. ಓಕೆ ಆಲ್ಸೋ ಯೋರ್ ಟೇಕ್ ಆನ್ ಸ್ಲಿಪ್ಪರ್ ಸ್ಟ್ಯಾಂಡ್ಸ್. ಇದು ಇಟ್ ಮೈಟ್ ಸೌಂಡ್ ಲೈಕ್ ವೆರಿ ಸಿಲ್ಲಿ ಅಥವಾ ತುಂಬ ಏನಿದು ಒಂದು ಪ್ರಶ್ನೆನ ಅನ್ನೋರಿಗೆ, ಬಿಕಾಸ್ ನೀವು ಹೇಳಿ ವಿ ಹ್ಯಾವ್ ಮೇಡ್ ಸರ್ಟನ್ ಚೇಂಜಸ್ ಆಲ್ಸೋ, ಬಿಕಾಸ್ ಮನೇಲಿ ತುಂಬ ಜನ ಇದ್ದಿದ್ದರಿಂದ ಯು ಹ್ಯಾಡ್ ಸಜೆಸ್ಟೆಡ್ ಒಂದು ದೊಡ್ಡ ಯುನೋ ರ್ಯಾಕ್ ಅಂತಲೇ ಮಾಡಿಸ್ಬಿಡಿ, ಹೊರಗಂತೂ ಒಂದು ಸ್ಲಿಪ್ಪರು ಬಿಡಬಾರ್ದು ಅಂತ, ಪೋಸ್ಟ್ ವಿಚ್ ವಿ ಆ್ಯಕ್ಚುಲಿ ಡಿಡ್ ದಟ್. ಹೊರಗಡೆ ಅಂತಂದರೆ ಏನಾಗುತ್ತೆ, ಮನೆಗೆ ಎಂಟ್ರೆನ್ಸ್ ಬಂದಿದ ತಕ್ಷಣ ಅಲ್ಲಿ ಚಪ್ಪಲಿ ರಾಶಿ ಕಾಣಿಸುತ್ತೆ. 99% ಆಫ್ ದ ಹೋಮ್ಸ್ ಬಂದಿದ ತಕ್ಷಣ, ಅದು ಫ್ಲ್ಯಾಟ್ ಇರ್ಬೋದು, ಇಂಡಿವಿಜುವಲ್ ಹೋಮ್ಸ್ ಇರ್ಬೋದು, ಅಲ್ಲಿ ಏನಾಗುತ್ತೆ ಎಂಟ್ರೆನ್ಸ್ ಆಗಿದ ತಕ್ಷಣ ಫಸ್ಟ್ ವ್ಯೂ, ಮೊದಲ ದರ್ಶನ ಏನಾಗುತ್ತೆ ಚಪ್ಪಲ್ ಸ್ಟ್ಯಾಂಡ್ದಾಗುತ್ತೆ. ಚಪ್ಪಲ್ ಸ್ಟ್ಯಾಂಡ್ ಇದ್ರೂ ಕೂಡ ನಮಗೆ ಪೇಷನ್ಸ್ ಇಲ್ಲ. ಈಗಿನ ಕಾಲದಲ್ಲಿ ಎಲ್ಲರಿಗೂ ಎಲ್ಲ ಫಾಸ್ಟಾಗಿ ಆಗಬೇಕು. ದಾರಿಲೆಲ್ಲೋ ಕಡೆ ಚಪ್ಪಲ್ ಬಿಟ್ಬಿಡ್ತಾರೆ, ಒಳಗೆ ಹೋಗ್ಬಿಡ್ತಾರೆ. ಅದು ಎಷ್ಟು ಆಡಾಗಿ ಕಾಣುತ್ತೆ ಅಲ್ವಾ. ಆ್ಯಂಡ್ ಮೋರೋವರ್ ಚಪ್ಪಲ್ ಅದು ಕಾಲಿಗೆ ಹಾಕೊಂಡಿರ್ತೀವಿ, ಹೊರಗಡೆ ಎಲ್ಲ ಓಡಾಡಿರ್ತೀವಿ, ದರ್ ಇಸ್ ಲಾಟ್ ಆಫ್ ನೆಗೆಟಿವಿಟಿ ಇನ್ ದಟ್. ಸೊ ಅದಕ್ಕೆ ಅದನ್ನು ಮೇನ್ ಎಂಟ್ರೆನ್ಸ್ ವ್ಯೂ ಬ್ಲಾಕ್ ಆಗದೆ ಇರೋ ಥರ ಸ್ವಲ್ಪ ಸೈಡ್ಗೆ, ಎಕ್ಸೆಪ್ಟ್ ಫಾರ್ ನಾರ್ತ್ ಈಸ್ಟ್ ಝೋನ್, ಬೇರೆ ಝೋನ್ಸಲ್ಲಿ ಸ್ವಲ್ಪ ಚಪ್ಪಲ್ ಸ್ಟ್ಯಾಂಡ್ ಮಾಡಿ ಸೈಡಿಗೆ ಬಿಡೋದ್ರಿಂದ ಅದು ಕ್ಲೀನಾಗೂ ಇರುತ್ತೆ, ನೀಟಾಗೂ ಇರುತ್ತೆ, ಆ್ಯಂಡ್ ಎನರ್ಜಿ ವೈಸ್ ಕೂಡ ಪಾಸಿಟಿವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಹಿಂದಿನ ಕಾಲದಿಂದನೂ ಒಂದನ್ನು ಫಾಲೋ ಮಾಡ್ತಿದ್ದು ನನಗೆ ನೆನಪಿದೆ, ಮನೆಯ ಮುಂಬಾಗ್ಲು ಮತ್ತು ಹಿಂಬಾಗ್ಲು ಒಂದನ್ನೊಂದು ಫೇಸ್ ಮಾಡ್ತಿರಬಾರ್ದು. ಜಸ್ಟ್ ಇನ್ ಕೇಸ್ ಹಾಗಿತ್ತು ಅಂದರೂ ಎರಡೂ ಅಟ್ ಎ ಟೈಮ್ ಓಪನ್ ಮಾಡಿರಬಾರ್ದು ಅಂತ. ಇದನ್ನು ನಾನು ಮೂಢನಂಬಿಕೆ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಯಾವಾಗಲೂ ಗಾಳಿ ಬೆಳಕು ಎಷ್ಟು ಒಳಗಡೆ ಬರುತ್ತೋ ಅಷ್ಟು ಚೆನ್ನಾಗಿರ್ತಾರೆ ಲೈಫಲ್ಲಿ ಅಂತ ಹೇಳ್ತೀವಿ. ಈವನ್ ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವನ್. ಹಾಗಿರ್ಬೇಕಾದ್ರೆ ಎರಡು ಬಾಗಿಲು ಹಿಂದೆ ಮುಂದೆ ಬಂತು ಅಂದಿದ ತಕ್ಷಣ ಇನ್ನೂ ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ, ಲಕ್ಷ್ಮಿ ಮುಂದೆ ಬಾಗಿಲಲ್ಲಿ ಒಳಗೆ ಬಂದರೆ ಹಿಂದೆ ಬಾಗಿಲಲ್ಲಿ ಆಚೆ ಹೋಗ್ಬಿಡ್ತಾಳೆ ಅಂತ ಹೇಳ್ತಾರೆ. ದೀಪ ಹಚ್ಬೇಕಾದ್ರೆ ಹಿಂದೆ ಬಾಗಿಲು ತೆಗಿಬೇಡ, ಆಚೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಆಲ್ ದಿಸ್ ಆರ್ ಇದೆಲ್ಲನೂ ಮೂಢನಂಬಿಕೆ ಅಷ್ಟೇನೆ. ಇದಕ್ಕೆ ಯಾವುದೇ ಬ್ಯಾಕಿಂಗ್ ಇಲ್ಲ. ಆ್ಯಂಡ್ ನಾನು ಎಷ್ಟೋ ಜನದ ಮನೆಯಲ್ಲಿ, ಈಗ ನಮ್ಮನೆಯಲ್ಲೂ ಕೂಡ ನಾನು ಬಾಗಿಲು ತೆಗೆದಿರ್ತೀನಿ, ನಮ್ಮನೆಯಲ್ಲೂ ಹಿಂದೆ ಬಾಗಿಲು ಮುಂದೆ ಬಾಗಿಲು ಒಂದಕ್ಕೊಂದು ಆಪೋಸಿಟ್ ಆಗೇ ಇದೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲ. ಇದು ಬರೀ ಮೂಢನಂಬಿಕೆ ಅಷ್ಟೇ ಹೊರತು ವಾಸ್ತು ರಿಲೇಟೆಡ್ ಅಲ್ಲ. ಓಕೆ ಆ್ಯಂಡ್ ಆಲ್ಸೋ ಎಷ್ಟು ಬಾಗಿಲುಗಳು ಇರಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಆಡ್ ಆ್ಯಂಡ್ ಈವನ್ ನಂಬರ್ಸ್, ಆಡ್ ನಂಬರ್ಸ್ ಇರಬಾರ್ದು ಅಂತಾರೆ, ಇಸ್ ಇಟ್ ಟ್ರೂ? ಅದೇನಾಗುತ್ತೆ, ಎನರ್ಜಿ ಫ್ಲೋ ಅಂತ ನಾವು ತಗೊಂಡಾಗ ಒಂದು ಇನ್ಲೆಟ್ ಒಂದು ಔಟ್ಲೆಟ್ ಬೇಕಾಗುತ್ತೆ ಯಾವಾಗ್ಲೂ. ಅದಕ್ಕೋಸ್ಕರ ಈವನ್ ನಂಬರ್ಸಲ್ಲಿ ಕೊಟ್ಟಾಗ ಒಂದು ಕಡೆಯಿಂದ ಎಲ್ಲೋ ಗಾಳಿ ಬರ್ತಾ ಇರುತ್ತೆ, ಇನ್ನೊಂದು ಕಡೆ ಆಚೆ ಹೋಗ್ತಾ ಇರುತ್ತೆ. ಇವಾಗ ಮನೇಲಿ ಕಿಚನ್ನಲ್ಲಿ ಏನೋ ಮಾಡ್ತಾ ಇರ್ತೀವಿ, ಬಚ್ಚಲು ಮನೆ ಮುಂಚೆ ಎಲ್ಲ ಒಲೆ ಉರಿಸ್ತಾ ಇದ್ರು, ಸಾಕಷ್ಟು ಹೀಟ್ ಎಲ್ಲ ಜನ್ರೇಟ್ ಆಗ್ತಾ ಇತ್ತು ಮನೆ ಒಳಗಡೆ, ಅದೆಲ್ಲನೂ ಆಚೆ ಹೋಗೋದಕ್ಕೂ ಜಾಗ ಬೇಕಿತ್ತು. ಅದಕ್ಕೋಸ್ಕರ ಈವನ್ ನಂಬರಲ್ಲಿದ್ದರೆ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ದರ್ ಇಸ್ ನೋ ಕಂಪಲ್ಷನ್ ಹಿಂಗೆ ಇರಬೇಕು ಅಂತ ಇಲ್ಲ. ಇಫ್ ಯು ಹ್ಯಾವ್ ಮೇಡ್ ಸಫಿಷಿಯಂಟ್ ಅರೇಂಜ್ಮೆಂಟ್ ಫಾರ್ ವೆಂಟಿಲೇಷನ್, ಚೆನ್ನಾಗಿ ಗಾಳಿ ಒಳಗೂ ಬರಬೇಕು ಹೊರಗಡೆನೂ ಹೋಗ್ಬೇಕು, ಆ ಥರ ನೀವು ಅರೇಂಜ್ಮೆಂಟ್ ಮಾಡಿದರೆ ಆಡ್ ನಂಬರಲ್ಲಿ ಇರಬಾರ್ದು ಅಂತ ಯಾವುದೇ ರೂಲ್ಸ್ ಇಲ್ಲ. ಓಕೆ. ಸೊ ಅಕ್ಷತಾ ಅವರೇ, ಸುಮಾರು ಕ್ಲೈಂಟ್ ಪ್ಲೇಸಸ್ನೆಲ್ಲ ವಿಸಿಟ್ ಮಾಡ್ತಿರ್ತೀರಾ ನೀವು. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ನನ್ನ ಪ್ರಶ್ನೆ ಏನಂದರೆ, ಮೋಸ್ಟ್ ಕಾಮನ್ ಆಗಿ ನೀವು ಒಂದು ಮನೆಗೆ ಹೋದಾಗ ನೋಡುವಂಥ 3 ವಾಸ್ತು ಮಿಸ್ಟೇಕ್ಸ್ ದಟ್ ಯೂಶಲಿ ಎಲ್ಲರ ಮನೇಲೂ ಇರುತ್ತೆ ಅನ್ನುವಂಥದ್ದು ಯಾವುದು? ಮೊದಲನೇದು, ಮೇನ್ ಡೋರ್ ಇರ್ಬೋದು ಅಥವಾ ಕಿಟಕಿಗಳಿರ್ಬೋದು ಓಪನೇ ಮಾಡಲ್ಲ. ಕಳ್ಳರ ಕಾಕರ ಭಯ ಇರ್ಬೋದು, ಅಕ್ಕಪಕ್ಕರ ಭಯ ಇರ್ಬೋದು, ಅಥವಾ ಏನು ರೀಸನ್ ಅಂತಲೇ ಗೊತ್ತಿಲ್ಲ, ಯಾವಾಗಲೂ ಕ್ಲೋಸ್ ಮಾಡೇ ಇಟ್ಕೊಂಡಿರ್ತಾರೆ, ಮನೆ ಒಳಗಡೆನೇ ಇರ್ತಾರೆ, ಯಾವುದೇ ಕಾರಣಕ್ಕೂ ಬಾಗಿಲೇ ತೆಗೆಯೋದಿಲ್ಲ. ಆ ಥರ ಇರಬೇಕಾದ್ರೆ ಗಾಳಿ ಬೆಳಕು ಬರಲಿಲ್ಲ ಅಂದರೆ ನಿಮ್ಮ ಜೀವನ ಹೇಗಿರುತ್ತೆ? ಯಾವಾಗಲೂ AC ಹಾಕ್ಕೊಂಡೇ ಇರ್ತಾರೆ ಒಳಗಡೆ. ಐ ನೋ ಯು ಕ್ಯಾನ್ ಅಫೋರ್ಡ್ ಇಟ್, ಬಟ್ ಇಟ್ ಇಸ್ ನಾಟ್ ಅ ಕ್ವೆಶನ್ ಆಫ್ ಅಫೋರ್ಡಬಿಲಿಟಿ. ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತಂದರೆ ಪ್ರಕೃತಿಗೆ ನಾವು ಹತ್ತಿರ ಇರಬೇಕಾಗತ್ತೆ. ಅದಕ್ಕೋಸ್ಕರ ಗಾಳಿ ಬೆಳಕು ಎಷ್ಟು ಒಳಗಡೆ ಬರುತ್ತೋ ಅಷ್ಟು ವಾಸ್ತು ಕೂಡ ಚೆನ್ನಾಗಿರುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲನೂ ಅಷ್ಟೇ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ. ಆ್ಯಂಡ್ ನಂಬರ್ 2 ಆ್ಯಂಡ್ ನಂಬರ್ 3? ನಂಬರ್ 2, ಮೇನ್ ಡೋರ್ಸ್. ಈಗೆಲ್ಲ ಏನು ಮಾಡ್ತಾರೆ ಅಂದರೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಡೋರ್ ಇಟ್ಬಿಡ್ತಾರೆ. ದಟ್ ಇಸ್ ಒನ್ ಆಫ್ ದ ಮೇಜರ್ ಫ್ಲಾಸ್. ನಾರ್ತ್ ಈಸ್ಟ್ ಕಾರ್ನರ್ ಬಂದು ವಾಸ್ತು ಪುರುಷನ ತಲೆ. ನಿಮ್ಮ ತಲೆ ಓಪನ್ ಮಾಡಿಬಿಟ್ಟು ಓಡಾಡ್ತಾ ಇದ್ರೆ ಹೇಗಿರುತ್ತೆ ಹೇಳಿ? ಮುಂಚೆ ಎಲ್ಲ ಡೋರ್ ಸೆಂಟರ್ಗೆ ಇಡ್ತಾ ಇದ್ರು, ಇವಾಗ ಅದನ್ನು ತೊಗೊಂಬಂದು ಕಾರ್ನರ್ಗೆ ಇಡ್ತಾರೆ. ಇಟ್ ಈಸ್ ಒನ್ ಆಫ್ ದ ಆರ್ಕಿಟೆಕ್ಚರಲ್ಲಿ ನಿಮಗೆ ನೋಡೋಕೆ ಚೆನ್ನಾಗಿರ್ಬೋದು ಅದು ಇದು ಅಂತ ಹೇಳಿ ಮಾಡ್ತಾರೆ, ಬಟ್ ಇಟ್ ಇಸ್ ನಾಟ್ ವ್ಯಾಲಿಡ್. ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದರಿಂದ, ಹಾಗಾಗಿ ಬೇಡ. ಇನ್ನೊಂದೇನು ಅಂತಂದರೆ, ಮನೆ ಎಂಟ್ರಾಗಿದ್ದ ತಕ್ಷಣ ಚಪ್ಪಲ್ ಸ್ಟ್ಯಾಂಡ್ ಹೊರಗಿರ್ಬೋದು ಅಥವಾ ಒಳಗಡೆ ಇರ್ಬೋದು, ಡೋರ್ ಓಪನ್ ಮಾಡಿದ ತಕ್ಷಣ, ಈಗ ಎಸ್ಪೆಷಲಿ ಅಪಾರ್ಟ್ಮೆಂಟ್ಗಳಲ್ಲಿ ಡೋರ್ ಓಪನ್ ಮಾಡಿದ ತಕ್ಷಣ ಒಂದು ದೇವ್ರ ಫೋಟೋ ಎದುರುಗಡೆ ಇರುತ್ತೆ, ಅದ್ರ ಕೆಳಗಡೆ ಚಪ್ಪಲ್ ಸ್ಟ್ಯಾಂಡ್ ಇರುತ್ತೆ, ಆ್ಯಂಡ್ ಅದಕ್ಕೆ ಬ್ಯಾಕ್ ಸೈಡಲ್ಲಿ ಟಾಯ್ಲೆಟ್ ಇರುತ್ತೆ. ಟಾಯ್ಲೆಟ್ ವಾಲಿಗೆ ಯಾವತ್ತೂ ದೇವ್ರ ಫೋಟೋಗಳನ್ನು ಹಾಕಬೇಡಿ. ಆ್ಯಂಡ್ ಎಂಟ್ರೆನ್ಸ್ ಬಂದಿದ ತಕ್ಷಣ ಚಪ್ಪಲ್ಸ್ ದರ್ಶನ ಮಾಡಬೇಡಿ. ಕೀಪ್ ಇಟ್ ಸಮಥಿಂಗ್ ಪಾಸಿಟಿವ್. ಯಾವುದೇ ಒಂದು ದೇವ್ರ ಫೋಟೋ ನೀವು ಹಾಕಿ ಪರವಾಗಿಲ್ಲ, ಬಟ್ ಅದಕ್ಕೆ ಕಾಮನ್ ಟಾಯ್ಲೆಟ್ ವಾಲ್ ಇತ್ತು ಅಂದರೆ ಬೇಡ ಅಷ್ಟೇ. ಬೇರೆ ಎಷ್ಟೋ ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ, ಪಾಸಿಟಿವ್ ಎನರ್ಜಿ ವೈಬ್ಸ್ ಬರುವಂಥದ್ದು ಎಷ್ಟೋ ಫ್ಲವರ್ ಡೆಕೋರೇಷನ್ಸ್ ಮಾಡ್ಬೋದು, ಅದನ್ನೆಲ್ಲ ಮಾಡಿ. ಓಕೆ. ವಾಸ್ತು ಅನ್ನೋದು ಇಟ್ಸ್ ಸಚ್ ಅ ವಾಸ್ಟ್ ಸಬ್ಜೆಕ್ಟ್. ಅಂದರೆ
ನಾವು ಬೇಸಿಕ್ಸ್ ಮಾತ್ರನೇ ಮಾತಾಡೋದಕ್ಕೆ ಸಾಧ್ಯ ಒಂದು ಎಪಿಸೋಡಲ್ಲಿ. ದೆರ್ ಇಸ್ ಸೋ ಮಚ್ ಮೋರ್. ಅಫ್ಕೋರ್ಸ್ ಇನ್ ಡೆಪ್ತ್ ವಾಸ್ತು ರಿಲೇಟೆಡ್ ಅಡ್ವೈಸ್ ಏನಾದರೂ ಬೇಕು ಅಥವಾ ಪರ್ಟಿಕ್ಯುಲರ್ ಆಗಿ ಒಂದೊಂದು ಇಶ್ಯೂಗೆ ಒಂದೊಂದು ಸೊಲ್ಯೂಷನ್ ಅಂತ ಇರುತ್ತೆ. ಅಫ್ಕೋರ್ಸ್ ದೆ ಲೆಫ್ಟ್ ಟು ಕಾಂಟ್ಯಾಕ್ಟ್ ಯು. ಬಟ್ ಜನರಲ್ ಆಗಿ ನೀವು ಒಂದಷ್ಟು ವಾಸ್ತು ಟಿಪ್ಸ್ನ ಕೊಡೋ ಹಾಗಿದ್ರೆ ಫಾರ್ ಬೆಡ್ರೂಮ್ ಅಂತ ಬಂದಾಗ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ. ಏನು ಮಾಡ್ತೀವಿ ಅಂದರೆ ಹಾಲೆಲ್ಲ ನೀಟಾಗಿರಬೇಕು ಅಂತ ಹೇಳಿ ಬಟ್ಟೆಗಳು ಅದು ಇದು ಎಲ್ಲ ಎತ್ಕೊಂಡೋಗಿ ಬೆಡ್ರೂಮಲ್ಲಿ ಹಾಕ್ಬಿಡ್ತೀವಿ. ಹೆಂಗಂದ್ರಂಗೆ ಇರುತ್ತೆ, ಅದನ್ನು ಬಾಗಿಲು ಕ್ಲೋಸ್ ಮಾಡಿ ಬಿಟ್ಬಿಡ್ತೀವಿ. ದೇರ್ ಆಲ್ಸೋ ಯು ನೀಡ್ ವೆಂಟಿಲೇಷನ್. ಆ್ಯಂಡ್ ಬೆಡ್ರೂಮ್ ಅಂತ ಬಂದಾಗ ಸೌತ್ ವೆಸ್ಟ್ ಬರುತ್ತೆ. ಕೆಲವೊಬ್ರು ಹೇಳ್ತಾರೆ ಸೌತ್ ವೆಸ್ಟಲ್ಲಿ ವೆಂಟಿಲೇಷನ್ನೇ ಕೊಡಬಾರ್ದು ಅಂತ ಹೇಳಿ. ಗಾಳಿ ಬೆಳಕು ಒಳಗೆ ಬರಲಿಲ್ಲ ಅಂದರೆ ನೀವು ಹೇಗೆ ಜೀವನ ಮಾಡ್ತೀರಾ? ಅಲ್ಲಿ ರಾತ್ರಿ ಎಲ್ಲ ಮಲಗಿರ್ತೀರಿ. ಯು ಆರ್ ಸ್ಪೆಂಡಿಂಗ್ 8 to 12 hours a day. ಸೊ ಯು ನೀಡ್ ಏರ್ ಅಲ್ವಾ? ಜೊತೆಗೆ ಬಾಗ್ಲು ಹಾಕಿ ಮಲಗುವಂಥ ಅಭ್ಯಾಸ ಇರುತ್ತೆ. ಸೊ ಗಾಳಿನೇ ಬರಲಿಲ್ಲ ಅಂತಂದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಆಕ್ಸಿಜನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಇದ್ರೂ ಪರವಾಗಿಲ್ಲ, ಅಲ್ಲೊಂದು ಕಿಟಕಿ ಕೊಡಿ. ಓಕೆ ಹಾಲ್ ಅಥವಾ ಲಿವಿಂಗ್ ರೂಮ್ ಅಂತ ಬಂದಾಗ ಫೇಸ್ ಟುವರ್ಡ್ಸ್ ಈಸ್ಟ್. ನೀವು ಸೋಫಾ ಎಲ್ಲ ಏನು ಹಾಕ್ತೀರಾ ಅಲ್ಲಿ ಅದನ್ನು ಈಸ್ಟ್ ಫೇಸಿಂಗಲ್ಲಿ ಹಾಕೊಳ್ಳಿ. ಬಾಂಡಿಂಗ್ ಚೆನ್ನಾಗಿರುತ್ತೆ. ಯು ವಿಲ್ ಫೀಲ್ ಗುಡ್. ಯೂಶ್ವಲಿ ಏನಾಗುತ್ತೆ ಇವಾಗೆಲ್ಲ ಒಬ್ಬೊಬ್ರು ಒಂದೊಂದು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಒಂದೇ ಕಡೆ ಕೂತಿದ್ರು ದೇ ಡೋಂಟ್ ಫೀಲ್ ಲೈಕ್ ಇಂಟ್ರಾಕ್ಟಿಂಗ್ ವಿತ್ ಈಚ್ ಅದರ್. ದೇ ಸ್ಟಾರ್ಟ್ ಫೇಸಿಂಗ್ ಈಸ್ಟ್ ಅಲ್ವಾ, ಅದು ಕಮ್ಮಿ ಆಗುತ್ತೆ. ಓಕೆ ಅಂದ್ರೆ ಎಲ್ಲಾ ಮನೆಯವರು ಇದನ್ನ ಮಾಡ್ಬೇಕು ಅವಾಗ. ಎಸ್, ಯಾಕಂದ್ರೆ ಇವತ್ತಿನ ದಿನ ಅದೇ ಆಗಿದೆ. ಟಿವಿ ಓಡ್ತಾ ಇರತ್ತೆ ಹಾಲಲ್ಲಿ, ಆದ್ರೂ ಎಲ್ಲರ ಕೈಲೂ ಫೋನ್ ಇರುತ್ತೆ, ಅವ್ರು ಫೋನು ನೋಡ್ತಿರ್ತಾರೆ, ಟಿವಿನೂ ಆನ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಆ ಸೋಫಾನೇ ಅಥವಾ ಅಲ್ಲಿ ಏನು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿರ್ತಾರೆ ಅದನ್ನ ಈಸ್ಟ್ ಫೇಸಿಂಗ್ ಟರ್ನ್ ಮಾಡಿದಾಗ ದೇ ವಿಲ್ ಸಿ ಲಾಟ್ ಆಫ್ ಡಿಫ್ರೆನ್ಸ್. ಲವ್ಲಿ. ಅಂಡ್ ಬಾತ್ರೂಮ್ ಸೊ ದೇರ್ ಆರ್ ಟೂ ಮೆನಿ ಥಿಂಗ್ಸ್. ಈಗ ವಾಸ್ತು ಪ್ರಕಾರ ನಾವು ನೋಡಿದಾಗ ಯೂಶ್ವಲಿ ಎಲ್ಲರೂ 4 ಡೈರೆಕ್ಷನ್ 8 ಡೈರೆಕ್ಷನ್ ನೋಡ್ತಾರೆ. ಬಟ್ ಆ್ಯಕ್ಚುಲಾಗಿ ಮಿನಿಮಮ್ 16 ಡೈರೆಕ್ಷನ್ಸ್ ನೋಡಬೇಕಾಗತ್ತೆ. ಅದರಲ್ಲಿ 3 ಡೈರೆಕ್ಷನ್ ಮಾತ್ರನೇ ಬಾತ್ರೂಮ್ಸ್ಗೆ ಸೂಟಬಲ್ ಅಂತ ಹೇಳ್ತೀವಿ. ಅದು ಸೌತ್ ಆಫ್ ಸೌತ್ ವೆಸ್ಟ್, ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಮತ್ತು ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಹೇಳ್ತೀವಿ. ಇದು ಬಿಟ್ಟು ಬೇರೆ ಎಲ್ಲೇ ಬಾತ್ರೂಮ್ಸ್ ಬಂದಿದ್ರೂ ಕೂಡ ಅದರಲ್ಲಿ ಏನೋ ಒಂದು ದೋಷ ಇರುತ್ತೆ ಅಥವಾ ಅದರಿಂದ ಏನೋ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಆ ಝೋನ್ದು. ಹಾಗಾಗಿ ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಬಾತ್ರೂಮ್ಸ್ ಅನ್ನೋದು ಎಲ್ಲೋ ಒಂದು ಕಡೆ ನಮ್ಮ ಬಾಡಿ ವೇಸ್ಟ್ ಹೋಗುತ್ತೆ, ಇದೋಗುತ್ತೆ, ಅದೊಂದು ನೆಗೆಟಿವ್ಸ್ ಜಾಗ ಅಂತ ಎಲ್ರಿಗೂ ಗೊತ್ತು. ನಾನು ಹೇಳಬೇಕೋ ಬೇಡೋ ಗೊತ್ತಿಲ್ಲ, ಸುಮಾರಷ್ಟು ಮನೆಗಳಲ್ಲಿ ಬಾತ್ರೂಮ್ ಕ್ಲೀನೇ ಮಾಡಲ್ಲ, ತುಂಬ ಕೆಟ್ಟದಾಗಿ ಇಟ್ಕೊಂಡಿರ್ತಾರೆ. ಆದರೆ ಅದು ಕೂಡ ನಿಮ್ಮ ಹೆಲ್ತ್ ಮೇಲೆ, ನಿಮ್ಮ ಮನೆ ಮೇಲೆ, ನಿಮ್ಮ ವಾಸ್ತು ಮೇಲೆ ಪರಿಣಾಮ ಬೀರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಹೌಸ್. ಹಳೆ ಕಾಲದಲ್ಲೆಲ್ಲನೂ ಬಾತ್ರೂಮ್ನ ಮನೆ ಆಚೆ ಮಾಡ್ತಾಯಿದ್ರು. ಇವಾಗ ಮನೆ ಒಳಗೆ ಮಾಡೋದ್ರಿಂದ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಇಟ್ ಕ್ಲೀನ್. ಅಲ್ಲಿ ಒಂದು ಬೌಲಲ್ಲಿ ಸಾಲ್ಟ್ ಇಡಿ, ಅದನ್ನು ವಾರಕ್ಕೆ ಒಂದ್ಸತಿನೋ 15 ದಿವಸಕ್ಕೆ ಒಂದ್ಸತಿನೋ ಆ ಸಾಲ್ಟ್ನ ತೆಗೆದುಬಿಟ್ಟು ಚೇಂಜ್ ಮಾಡಿ ನೆಗೆಟಿವಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ ಸೊ ಒಂದು ಹಿಡನ್ ಜೆಮ್ ವಾಸ್ತು ಟಿಪ್ ಅಂತ ನೀವೇನಾದರೂ ಕೊಡೋ ಹಾಗಿದ್ರೆ ನನ್ನ ವ್ಯೂವರ್ಸ್ಗೋಸ್ಕರ, ಅಂದರೆ ಯಾರು ಬೇಕಾದರೂ ಇದನ್ನು ಫಾಲೋ ಮಾಡಬಹುದು, ಡೆಫಿನೆಟ್ಲಿ ಎಕ್ಸೆಪ್ಷನಲ್ ರಿಸಲ್ಟ್ಸ್ ಗ್ಯಾರಂಟೀಡ್ ಅಂತ. ಓಕೆ, ಅದಕ್ಕೇನಪ್ಪ ಅಂದರೆ ಇವಾಗ ಲೈಫಲ್ಲಿ ಸಾಕಷ್ಟು ಜನಕ್ಕೆ ಡಿಫ್ರೆಂಟ್ ಆಸೆಗಳಿರುತ್ತೆ ಅಲ್ವಾ. ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ. ಸೊ ಆಸೆಗಳನ್ನ ಈಡೇರಿಸೋ ಅಂತ ಒಂದು ಝೋನ್ ಇದೆ. ಆ ಸೀಕ್ರೆಟ್ ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ. ಅದು ನಾರ್ತ್ ಆಫ್ ನಾರ್ತ್ ವೆಸ್ಟ್. ನಿಮ್ಮ ಮನೆಯ ಉತ್ತರ ಮತ್ತು ವಾಯುವ್ಯದ ಮಧ್ಯಭಾಗ ಅಥವಾ ಕಾಂಪಸ್ ತೊಗೊಂಡು ನೀವು ಮೆಷರ್ ಮಾಡಿದ್ರೆ ಮನೆ ಸೆಂಟರಿಂದ 330 ಡಿಗ್ರಿ ನಾರ್ತ್ ಏನು ಬರುತ್ತೆ ಆ್ಯಂಡ್ +or-5 ಡಿಗ್ರೀಸ್ ಆ ಕಡೆ ಈ ಕಡೆ ಕೂಡ ನೀವು ಇಡ್ಬೋದು. ಆ ಝೋನಲ್ಲಿ ನಿಮ್ಗೆ ಏನು ಬೇಕೋ ಅದರದ್ದೊಂದು ಮಾಡೆಲ್. ಫಾರ್ ಎಕ್ಸಾಂಪಲ್ ನಿಮಗೆ ಹ್ಯುಂಡೈ ಕಾರ್ ಬೇಕಾಗಿರುತ್ತೆ, ಅದರದ್ದೇ ಒಂದು ಡೈಕ್ಯಾಸ್ಟ್ ಮಾಡೆಲ್, ಮೆಟಲಲ್ಲಿ ಮಾಡಿರೋವಂಥ ಒಂದು ಮಾಡೆಲ್ ಮನೆ ಬೇಕಾಗಿರುತ್ತೆ. ನಿಮ್ಮ ಇಮ್ಯಾಜಿನೇಷನಲ್ಲಿ ಒಂದು ಮನೆ ಇರುತ್ತೆ, ಅದೇ ಥರದ್ದು ಒಂದು ಮಾಡೆಲ್ ಮಾಡಿಸಿ ಆ ಝೋನಲ್ಲಿ ಇಟ್ಟಾಗ ವಿತಿನ್ 48 ಡೇಸ್ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 3 to 6 ಮಂತ್ಸಲ್ಲಿ ಅದು ಖಂಡಿತ ನಿಜ ಆಗುತ್ತೆ. ನಿಮ್ಗೆ ಅದೇ ಥರದ್ದು ನಿಮ್ಮ ಲೈಫಲ್ಲಿ ಬರುತ್ತೆ. ಇನ್ ಕೇಸ್ ಕೆಲವೊಂದಕ್ಕೆಲ್ಲ ಈ ಮಾಡೆಲ್ ಮಾಡ್ಸೋಕ್ಕಾಗಲ್ಲ ಅಂದಾಗ ಜಸ್ಟ್ ಒಂದು ವೈಟ್ ಪೇಪರಲ್ಲಿ ಒಂದು ಡ್ರಾಯಿಂಗ್ ಮಾಡಿನೋ ಅಥವಾ ಒಂದು ವರ್ಡಿಂಗ್ಸಲ್ಲೇ ಕೂಡ ಅದನ್ನು ಬರೆದು ನೀವು ನಾರ್ತ್ ಆಫ್ ನಾರ್ತ್ ವೆಸ್ಟಲ್ಲಿ ಇಟ್ಟಾಗ 99.99% ಆಫ್ ದ ಕೇಸಸ್ ದಿಸ್ ಹಸ್ ವರ್ಕ್ಡ್. ಲವ್ಲಿ. ಆ್ಯಂಡ್ ವಾಸ್ತು ಅಂತಿದ್ದ ಹಾಗೆ ನಾವು ನಾನು ಹೇಳ್ತಾ ಇದ್ದೆ ದಟ್ ನೀವು ಡೆಮಾಲಿಷನ್ ಇಲ್ದಿರ ಆದಷ್ಟು ಸಜೆಷನ್ಸ್ ಕೊಡ್ತೀರಾ ಅಂತ. ನನಗೆ ಒಂದಂತೂ ನೆನಪಿದೆ, ತುಂಬ ಹಿಂದೆ ಮತ್ತೊಬ್ಬರು ನಿಮಗೂ ಗೊತ್ತಿರೋಂಥವ್ರು, ಕಾಮನ್ ಫ್ರೆಂಡ್, ಅವರು ನಮ್ಮ ಮನೆಗೆ ಬಂದಾಗ ಹೀಗೆ ವಾಸ್ತು ರಿಲೇಟೆಡ್ ಡಿಸ್ಕಷನ್ನ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಕಾರ್ನ ನೋಡಿ ಹೇಳಿದ್ರು. ಅಂದರೆ ಅಫ್ಕೋರ್ಸ್ ಇಟ್ ವಾಸ್ ನಾಟ್ ಆರ್ಸ್, ಬಟ್ ನಮ್ಮ ಪಕ್ಕದ ಮನೇಲಿ ನಿಲ್ಲಿಸಿದ್ರು. ಅವ್ರು ಹೇಳ್ತಾ ಇದ್ರು, ಇದೇ ಬ್ಲ್ಯಾಕ್ ಕಾರ್ ನಿಮ್ಮ ಹತ್ರ ಇದ್ದಿದ್ರೆ, ಬಿಕಾಸ್ ನಿಮಗೆ ಬ್ಲ್ಯಾಕ್ ಆಗಿ ಬರಲ್ಲ, ವಾಟ್ ಐ ವುಡ್ ಹವ್ ಸಜೆಸ್ಟೆಡ್, ಯಾಕಂದರೆ ಬ್ಲ್ಯಾಕ್ ಇಸ್ ಶನಿ, ಸ್ಯಾಟರ್ನ್, ಅದ್ರ ಮೇಲೆ ಸೂರ್ಯನ ಫೋಟೋಸ್ಗಳನ್ನು ಹಾಕೋದು ಚಿಕ್ಕದಾಗಿ, ಬಿಕಾಸ್ ಸೂರ್ಯ ಇದ್ದ ಜಾಗದಲ್ಲಿ ಶನಿಯ ಪ್ರಭಾವ ಇರೋದಿಲ್ಲ, ಕಮ್ಮಿ ಆಗತ್ತೆ. ಶನಿ ಪ್ರಭಾವ ನಿಮ್ಮ ಮೇಲೆ ಕೆಟ್ಟದಾಗಿ ಬೀರಬಾರ್ದು ಅನ್ನೋದಿದ್ರೆ ಈ ರೀತಿಯಾಗಿ ನೀವು ಅವಾಯ್ಡ್ ಮಾಡಬಹುದು ಅಂತ. ಈ ತರದ ಸಾಕಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ಗಳು ಕೂಡ ಇದೆ ಅಲ್ವಾ. ಎಲ್ಲವೂ ನಾಟ್ ಬಿ ವಿತ್ ಡೆಮಾಲಿಷನ್ ನೆಸೆಸರಿ ಇಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಂತೂ ನಾನು ಹೇಳ್ದಂಗೆ ವರ್ಟಿಕಲ್ ಹೌಸಸ್ ಕಟ್ಟೋದ್ರಿಂದ ಎಲ್ಲೋ ಒಂದು ಕಡೆ ಓಡಿದ್ರೆ ಇನ್ಯಾವುದೋ ಒಂದು ಬಿದ್ದೋಗುತ್ತೆ. ವಾಸ್ತು ಅನ್ನೋದು ನಾವು ಫೌಂಡೇಶನ್ ಲೆವೆಲಿಂದ ಹೇಗೆ ಸ್ಟ್ರಾಂಗ್ ಆಗಿರಬೇಕು, ಹೇಗೆ ನಾವು ಹೆಲ್ತಿಯಾಗಿ ವೆಲ್ತಿಯಾಗಿರಬೇಕು ಅನ್ನೋದನ್ನ ಎಲ್ಲನೂ ನೋಡೋದ್ರಿಂದ ನಾವು ಡೆಮಾಲಿಷನ್ನ ಈಗ
ಸಜೆಸ್ಟ್ ಮಾಡೋದಿಲ್ಲ. ಹಾರಿಜಾಂಟಲ್ ಆಗಿ ಕಟ್ಟಿದಾಗ ನಾವು ಏನು ಬೇಕಾದರೂ ಮಾಡ್ಬೋದು. ಅದರಲ್ಲೂ ಫ್ಲ್ಯಾಟ್ಸ್ ಅಪಾರ್ಟ್ಮೆಂಟ್ಸ್ ಅಂತ ಬಂದಾಗ ಒಂದು ಗೋಡೆ ಕೂಡ ಮೊಳೆ ಹೊಡೆಯೋದಕ್ಕೆ ಬಿಡಲ್ಲ, ಇನ್ನು ಹೇಗೆ ಡೆಮಾಲಿಷನ್ ಮಾಡೋದು ಅಲ್ವಾ. ಸೊ ವಿತೌಟ್ ದಟ್ ಆಲ್ಸೋ ಮೆಟಲ್ಸ್ನ ಯೂಸ್ ಮಾಡ್ಬೋದು, ಪಿರಮಿಡ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಕೆಲವೊಂದು ಯಾವ ದೇವತೆಗೆ ಆ ಝೋನ್ ರಿಲೇಟ್ ಆಗಿರುತ್ತೆ ಆ ಒಂದು ದೇವತೆನ ಆಹ್ವಾನ ಮಾಡೋದು, ಪೂಜೆ ಮಾಡೋದು, ಅದ್ರ ಒಂದು ವಿಗ್ರಹ ಇಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾನೂ ನಾವು ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಇಟ್ ಇಸ್ ನಾಟ್ ನೆಸೆಸರಿ ಫಾರ್ ಡೆಮಾಲಿಷನ್. ಓಕೆ, ಐಡಿಯಲಿ ಸ್ಪೀಕಿಂಗ್ ನಾವು ಮನೆ ಕಟ್ಸೋವಾಗ್ಲೇ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ಒಳ್ಳೇದು. ಬಟ್ ಅನ್ಫಾರ್ಚುನೇಟ್ಲಿ ಆಲ್ರೆಡಿ ಕಟ್ಟಿಬಿಟ್ಟಿದೀವಿ, ಬಟ್ ಈ ತರದ ಇಶ್ಯೂಸ್ ಇದೆ ಅನ್ನೋರು ನೀಡ್ ನಾಟ್ ವರಿ. ಈ ತರದ ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಒಂದು ವಾಸ್ತು ರಿಲೇಟೆಡ್ ಸೊಲ್ಯೂಷನ್ಸ್ ಪಡ್ಕೊಳ್ಳೋದು, ಮತ್ತೊಂದು ಇಫ್ ಸಂಬಡೀಸ್ ಏರಿಯಾ ಆಫ್ ಇಂಟ್ರೆಸ್ಟ್ ಇಸ್ ವಾಸ್ತು ಅಂಡ್ ಇಫ್ ದೇ ವಾಂಟ್ ಟು ಲರ್ನ್ ಬೇಸಿಕ್ಸ್ ಆಫ್ ವಾಸ್ತು ಅಂದ್ರೆ ಒಬ್ರು ಪ್ರೊಫೆಷನಲ್ ಕೈಲಿ ಕಲಿಬೇಕು ಅನ್ನೋದಿದ್ರೆ ನೀವು ಕೋರ್ಸಸ್ ಕೂಡ ಮಾಡ್ತೀರಾ ಅಂತ ಗೊತ್ತಾಯ್ತು ನನಗೆ. ಖಂಡಿತ. ರೈಟ್. ಸೊ ರೀಸೆಂಟ್ ಆಗಿ ನಿಮ್ಮ 110ನೇ ವರ್ಕ್ಶಾಪ್ ಆಯಿತು. 110th ಅದು ನಂದಲ್ಲ, ಅದು ಆಸ್ಟ್ರಾಲಜಿಕಲ್ ಅಸೋಸಿಯೇಷನ್ ಮತ್ತೆ ಮಾಯಾಕಾರ ಗುರುಕುಲದಿಂದ ಮಾಡಿದ್ದು. ಐ ವಾಸ್ ಅ ಪಾರ್ಟ್ ಆಫ್ ಇಟ್. ಓಕೆ, 110th. ಎಸ್. ಓಕೆ, ಬಟ್ ನೀವು ಯು ಆಲ್ಸೋ ರನ್ ಸಮ್ ಕೋರ್ಸಸ್, ರೈಟ್? ಎಸ್, ನಾವು ಕೋರ್ಸಸ್ ಆ್ಯಂಡ್ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀವಿ. ಸೊ ಕಲಿಬೇಕಂತ ಆಸಕ್ತಿ ಇರೋರು ನಮಗೆ ಮೆಸೇಜ್ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ಕೋರ್ಸ್ ಸ್ಟಾರ್ಟ್ ಆದಾಗ ವಿಲ್ ಇನ್ಫಾರ್ಮ್ ದೆಮ್. ಓಕೆ, ಇಸ್ ಇಟ್ ಲೈಕ್ ಫ್ಯೂ ಅವರ್ಸ್ ಆಫ್ ಕೋರ್ಸ್ ಲೈಕ್ 100 hours 200 hours ಯೋಗ ಅಲ್ಲಿ ಬರುತ್ತಲ್ಲ ಆ ಥರ ಇಲ್ಲ. ಐ ಬಿಲೀವ್ ಇನ್ ಕಾನ್ಸ್ಟೆಂಟ್ ಎಜುಕೇಷನ್. ಅವ್ರು ಕಲಿಯೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ 1 ತಿಂಗಳು 2 ತಿಂಗಳು ಕಂಟಿನ್ಯೂಸ್ ಆಗಿ ನಾನು ಕ್ಲಾಸಸ್ ತಗೊಳ್ತೀನಿ. ಜೊತೆಗೆ ಪ್ರಾಕ್ಟಿಕಲ್ಸ್ ಕೂಡ ಇರುತ್ತೆ. ಅವರು ಕಲಿಬೇಕು. ಬೇಸಿಕಲಿ ಸುಮ್ಮನೆ ಏನೋ ಇಲ್ಲಿ ಕೇಳಿಸ್ಕೊಂಡು ಅಲ್ಲಿ ಬಿಟ್ಟರೆ ಆಗೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅವ್ರ ಮನೆಯಲ್ಲಿ ಅವ್ರು ಚೇಂಜಸ್ ತಂದಾಗ ನಂಬಿಕೆ ಬರುತ್ತೆ. ಕೆಲವೊಂದ್ಸತಿ ನಾವು ಹೇಳೋದಕ್ಕಿಂತ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಕನ್ವಿಕ್ಷನ್ ಅಂತ ನಾವೇನು ಹೇಳ್ತೀವಿ ಅದು ಬಂದಾಗ ಮನುಷ್ಯನಿಗೆ ಅವ್ರು ಮಾಡೋವಂಥ ಜೀವನದ ರೀತಿ ಅಂದರೆ ಜೀವನದ ರೀತಿನೇ ಚೇಂಜ್ ಆಗೋಗುತ್ತೆ ಅಲ್ವಾ. ಸೊ ಹಾಗೆ ಅವ್ರ ಲೈಫ್ನು ಅವ್ರು ಚೇಂಜ್ ಮಾಡ್ಕೊಳ್ಬೋದು, ಬೇರೆಯವ್ರ ಲೈಫ್ನು ಚೇಂಜ್ ಮಾಡ್ಬೋದು. ಸೊ ದೇ ಹ್ಯಾವ್ ಟು ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳ್ತೀವಲ್ಲ, ಅವ್ರ ಮನೆಯಲ್ಲಿ ಅವ್ರು ಮಾಡಿಕೊಂಡು ಆಮೇಲೆ ಬೇರೆಯವ್ರಿಗೆ ಮಾಡೋ ಥರ ಹೇಳ್ಕೊಡ್ತೀವಿ. ಓಕೆ ಓಕೆ, ಸುಮಾರಷ್ಟು ಪ್ರಶ್ನೆಗಳು ಅಫ್ಕೋರ್ಸ್ ನಮ್ಮ ಕ್ರೂ ಕಡೆಯಿಂದನೂ ಸಾಕಷ್ಟು ಕ್ವೆಶ್ಚನ್ಸ್ ಇದೆ, ಅದನ್ನ ತಗೊಳ್ಳೋಣ ಒಂದೊಂದಾಗಿ. ಖಂಡಿತ. ಬಟ್ ಆ ಎಲ್ಲ ಕ್ವೆಶ್ಚನ್ಸ್ಗೆ ಸ್ವಿಚ್ ಆಗೋದಕ್ಕೂ ಮುಂಚೆ, ಆ ಕ್ವೆಶ್ಚನ್ ಪಾರ್ಟಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ನನ್ನ ಗಡಿಯಾರ ನೋಡ್ಕೊಳ್ತಿದ್ದ ಹಾಗೆ ನನಗೆ ಯಾವಾಗಲೂ ಒಂದು ನೆನಪಾಗೋದೇನೆಂದರೆ, 1 ವರ್ಷ ಮುಂಚೆ 2 ವರ್ಷ ಮುಂಚೆ ಐ ಡೋಂಟ್ ರಿಮೆಂಬರ್, ಬಟ್ ಹೀಗೆ ಒಂದು ನಮ್ಮ ಇಂಟ್ರಾಕ್ಷನ್ ಸಮಯದಲ್ಲಿ ನೀವು ಹೇಳಿದ್ರಿ ದಟ್ ಮೆಟಲ್ ವಾಚ್ನ ಹಾಕೊಳ್ಳಿ ನೀವು, ರಬ್ಬರ್ ಅಥವಾ ಈ ಥರದ ಇನ್ಯಾವುದೇ ಮೆಟೀರಿಯಲ್, ಲೆದರ್ ಇನ್ಯಾವುದನ್ನೇ ಹಾಕೊಂಡಾಗ್ಲೂ ಎನರ್ಜಿ ಪಾಸ್ ಆಗಲ್ಲ ಅಂತ. ಕರೆಕ್ಟ್. ಸೊ ವಾಟ್ ಈಸ್ ದ ಆಕ್ಚುಯಲ್ ಸೈನ್ಸ್ ಅಥವಾ ರೀಸನ್ ಬಿಹೈಂಡ್ ಇಟ್? ಯಾಕೆ, ವೈ ವಿಲ್ ಯು ಸಜೆಸ್ಟ್ ಮೆಟಲ್ ವಾಚೇ ಹಾಕೊಳ್ಳಿ ಅಂತ? ಅದಕ್ಕೆ 2-3 ಥರ ರೀಸನ್ ಇದೆ. ಒಂದು ಬಂದು ನಾವು ವಾಸ್ತು ಪುರುಷನ ಅಂಗಾಂಗಗಳು ನೋಡಿದಾಗ ಅದು ದ ಹ್ಯಾಂಡ್ಸ್ ಪೋರ್ಷನ್ ಕಮಿಂಗ್ ಟು ದ ವೆಸ್ಟ್. ಸೊ ವೆಸ್ಟ್ ಆ್ಯಂಡ್ ನಾರ್ತ್ ವೆಸ್ಟ್ ಕಡೆ ಬಂದಾಗ ಅದು ಮೆಟಲ್ ಝೋನ್ ಆಗುತ್ತೆ. ಸೊ ಹಾಗಾಗಿ ಮೆಟಲ್ ಹಾಕೊಂಡಾಗ ಬಾಡಿನಲ್ಲಿ ಎನರ್ಜಿ ವೈಬ್ರೇಷನ್ಸ್ ಚೆನ್ನಾಗಿರುತ್ತೆ. ಯೂಶ್ವಲಿ ಇವಾಗ ಕಾಂಚಾಣಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಿ. ಸೊ ದುಡ್ಡು ಚೆನ್ನಾಗಿ ಬಂತು ಅಂದರೆ ಬೇರೆ ಏನು ಬೇಕಾದರೂ ಮಾಡ್ಬೋದು ಲೈಫಲ್ಲಿ. ಆ ದುಡ್ಡು ಚೆನ್ನಾಗಿ ಬರೋದಕ್ಕೆ ನಮಗೆ ಮೆಟಲ್ ಬಾಡಿನಲ್ಲಿ ಇರಬೇಕು. ನಾವು ಏನೇ ಜ್ಯುವೆಲ್ರಿ ಹಾಕೊಂಡ್ರು ಈ ನರಗಳು ಇಲ್ಲಿ ನಾವೇನು ಹೇಳ್ತೀವಿ ವ್ರಿಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಇಲ್ಲಿಗೆ ಮೆಟಲ್ ಹಾಕೊಂಡ್ರೆ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಅದನ್ನು ಹೇಳೋದು. ಇದು ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಬೇರೆ ನಾವು ಜ್ಯೋತಿಷ ಎಲ್ಲ ಏನು ಹೇಳ್ತೀವಿ ಅದ್ರ ಪ್ರಕಾರನೂ ಕೂಡ ಮೆಟಲ್ ವ್ರಿಸ್ಟ್ ಮೇಲೆ ಬಂದಾಗ ವಿಲ್ ಬಿ ಮೋರ್ ಆ್ಯಕ್ಟಿವ್ ಅನ್ನು ಅನ್ಕೊಂಡಿದ್ದು ಬೇಗ ಆಗುತ್ತೆ ಅಂತ ಹೇಳುವಂಥದ್ದು. ಏನಕ್ಕೆ ನಾವು ರಬ್ಬರ್ ಸ್ಟಾಪ್ ಇವತ್ತು ನಾನೇ ಹಾಕಿದ್ದೀನಿ ನೋಡಿ. ಇಲ್ಲ, ಐ ವಿಲ್ ಆನ್ಸರ್ ಫಾರ್ ದ್ಯಾಟ್. ಏನಕ್ಕೆ ರಬ್ಬರ್ ಸ್ಟಾಪ್ ಬೇಡ ಅಂತ ಹೇಳ್ತೀವಿ ಅಂದರೆ, ಇಲ್ಲಿ ಬರುವಂಥ ನಾಡಿ ಬಡಿತ ನಮಗೆ ಅದು ಕಂಟಿನ್ಯೂಸ್ ಆಗಿ ಮೂವ್ ಆಗೋದಿಲ್ಲ. ಆ್ಯಂಡ್ ನಾವು ಅಂದ್ಕೊಂಡಿದ್ದು ಸಾಧಿಸೋದಕ್ಕೆ ಸ್ವಲ್ಪ ಅಡೆತಡೆಗಳು ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಸಜೆಸ್ಟ್ ಮಾಡೋದಿಲ್ಲ. ಬಟ್ ಈಗೆಲ್ಲ ಏನಾಗ್ತಿದೆ ಅಂದರೆ, ಈಗ ಡಾಕ್ಟರ್ಸೇ ರೆಕಮೆಂಡ್ ಮಾಡ್ತಾರೆ. ಈಗ ನನಗೂ ಕೂಡ ಡಾಕ್ಟರ್ ಫಿಟ್ಬಿಟ್ ಹಾಕೋ ಅಮ್ಮ, ವಿ ವಾಂಟ್ ಟು ಟ್ರ್ಯಾಕ್ ಯುವರ್ ಮೆಡಿಕಲ್ ರೆಕಾರ್ಡ್ಸ್ ಅಂತೆಲ್ಲ ಹೇಳಿದ್ರು. ಅದು ಮೆಟಲಲ್ಲಿ ಸಿಗದೆ ಇರ್ಬೋದು. ಸೊ ಅವಾಗ ಏನು ಮಾಡ್ತೀವಿ, ಕಲರ್ ಥೆರಪಿಗೆ ಹೋಗ್ತೀವಿ. ಕಲರ್ ಥೆರಪಿನಲ್ಲಿ ಇವಾಗ ನೀವು ಅವಾಗಲೇ ಹೇಳ್ದಂಗೆ ನೀವು ಶನಿದ ರೆಫರೆನ್ಸ್ ಕೊಟ್ರಿ, ಬ್ಲ್ಯಾಕ್ ಕಲರ್ ಕಾರ್ ಹೇಳಿದ್ರಿ. ಅದೇ ಥರ ವಾಚಸಲ್ಲಿ ಕೂಡ ಯು ಗೆಟ್ ಡಿಫ್ರೆಂಟ್ ಕಲರ್ಸ್. ಸೊ ಚೂಸ್ ದ ಕಲರ್ ವಿಚ್ ಬೆಸ್ಟ್ ಸೂಟ್ಸ್ ಯು ಆ್ಯಂಡ್ ಸ್ಟಿಲ್ ಟ್ರಾನ್ಸ್ಮಿಟ್ಸ್ ಯುವರ್ ಎನರ್ಜಿ. ಈಗ ನನಗೆ ಯೆಲ್ಲೋ ಕಲರ್ ಆಗಿ ಬರುತ್ತೆ, ಯೆಲ್ಲೋ ಹಾಕೊಂಡಾಗ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಐ ಆಮ್ ಚೂಸಿಂಗ್ ಯೆಲ್ಲೋ ಆರ್ ಗೋಲ್ಡನ್ ಕಲರ್. ಸೀರೆಲ್ಲೂ ಎಲ್ಲೋ ಇದೆ, ವಾಚಲ್ಲೂ ಇದೆ. ಸೊ ವಾಟ್ ಸೂಟ್ಸ್ ಯು ಬೆಸ್ಟ್ ಯು ಹ್ಯಾವ್ ಟು ಚೂಸ್ ದಟ್ ಅಲ್ವಾ. ಹಾಗಾಗಿ ಜಸ್ಟ್ ವಾಸ್ತು ಅಂತ ಬರೋದಿಲ್ಲ, ವಾಸ್ತುನಲ್ಲೂ ಕೂಡ ಕಲರ್ ಥೆರಪಿ ಅಂತ ಬರುತ್ತೆ, ಎನರ್ಜೀಸು, ಎಲಿಮೆಂಟಲ್ ಥಿಯರಿ ಅಂತ ನೋಡ್ತೀವಿ. ಸೊ ಸಾಕಷ್ಟು ವಿಷಯಗಳನ್ನ ಎಲ್ಲ ಸೇರಿಸ್ಬಿಟ್ಟು ಒಟ್ನಲ್ಲಿ ಲೈಫಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ಅದಕ್ಕೆ ಏನು ಬೇಕೋ ಮಾಡ್ಬೋದು. ಸಬ್ಜೆಕ್ಟ್ ಆಗಲಿ ಹೇಳಿದ ಹಾಗೆ ವಾಸ್ತುಶಾಸ್ತ್ರ ಅನ್ನೋದು. ಸೊ ನಮ್ಮ ಕ್ರೂದೇ ಸಾಕಷ್ಟು ಕ್ವೆಶ್ಚನ್ಸ್ 1 by 1 ತಗೊಳ್ತಾ ಹೋಗೋಣ. ಮೊದಲನೇದಾಗಿ ಸಂತೋಷ್ ಅವ್ರು ಕೇಳ್ತಾ ಇದ್ದಾರೆ, ಅವ್ರ ಊರಲ್ಲಿ ಒಂದು ಮನೆ ಕಟ್ಸಿದ್ದಾರೆ. ಮೊದಲನೇ ಬಾಗ್ಲು, ಅದಾದ್ಮೇಲೆ ವೆರಾಂಡಾ. ಸೊ ಆ್ಯಕ್ಚುಲ್ ಮನೆ ಎಂಟರ್ ಆಗೋದು 2ನೇ ಬಾಗ್ಲಿಂದ. ಬಟ್ ಆ ಬಾಗ್ಲು ಏನೋ ಮಾಡೋದಕ್ಕೆ ಹೋಗಿ ಅದೇನಾಗಿದೆ, ಶಾರ್ಟ್ ಆಗಿ ಹೋಗಿದೆ. 5 ಅಡಿ ಇದೆ ಮನೆ ಬಾಗ್ಲು.
ಮುಖ್ಯ ದ್ವಾರಕ್ಕಿಂತ ಎರಡನೇ ಬಾಗಿಲು ಸ್ವಲ್ಪ ಕುಳ್ಳಗಿದ್ರೆ ಮನೆಗೆ ಎಂಟ್ರಿ ಕೊಡುವಂಥ ಬಾಗಿಲು ಇಸ್ ಇಟ್ ಓಕೆ ಅಂತ? ಮೇನ್ ಡೋರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮೇನ್ ಡೋರು ಎಲ್ಲ ಡೋರ್ಗಿಂತ ದೊಡ್ಡದಾಗಿರಬೇಕು. ಬಟ್ ಇವ್ರು ಹೇಳ್ತಾ ಇರೋದೇನು ವರಾಂಡದ ಡೋರು ಈ ಡೋರು ಅಂತ ಹೇಳಿ ಎರಡು ಸಪ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ನೀವು ಆ ಮನೆ ಪ್ರಿಮಿಸಸ್ಗೆ ಎಂಟ್ರ್ ಆಗೋದು ಡೋರ್ ಏನಿದೆ ಅದು ನಾರ್ಮಲ್ ಹೈಟಲ್ಲೇ ಇದೆ, ಅದೇನು ಚಿಕ್ಕದಾಗಿಲ್ಲ, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಮನೆಗೆ ಫಸ್ಟ್ ನೀವೇನು ಎಂಟ್ರ್ ಆಗ್ತಿರಲ್ವ ಅದು ತುಂಬ ಚಿಕ್ಕದಾಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಒಳಗಡೆ ಎಲ್ಲ ಈಗ ಹಿಂದಿನ ಕಾಲದಲ್ಲಿ ತಲೆ ಬಗ್ಸಿ ಒಳಗಡೆ ಬಾ ಅಂತ ಹೇಳ್ತಾ ಇದ್ರಲ್ವ, ಆ ರೀತಿ ಕಾನ್ಸೆಪ್ಟಲ್ಲೆಲ್ಲ ನೋಡೋದಾದ್ರೆ ಇದು ಒಳ್ಳೇದೇನೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ. ಆ್ಯಂಡ್ ವೇಣು ಅವರ ಕ್ವೆಶ್ಚನ್ ಏನಂದರೆ, ಮನೇಲಿ ಪೆಟ್ಸ್ನ ಸಾಕೋರು ಅದ್ರ ಕಲರ್ನ ಅಥವಾ ಯಾವಾಗ ತರ್ತೀವಿ, ಯಾವ ಥರದ ಪೆಟ್ನ ತರ್ತೀವಿ ಅನ್ನೋದ್ರ ಬಗ್ಗೆನೂ ಗಮನ ಹರಿಸಬೇಕು. ಬಿಕಾಸ್ ಅವರೇ ಸಾಕಿರೋ ನಾಯಿಂದ ಸಾಕಷ್ಟು ಸಲ ಅವರು ಕಚ್ಚಿಸ್ಕೊಂಡಿದ್ದಾರೆ, ವಿಚ್ ಇಸ್ ಲೈಕ್ ವೆರಿ ಅನ್ಫಾರ್ಚುನೇಟ್. ಕರೆಕ್ಟ್. ಸೊ ಈಗ ಪ್ರಾಣಿಗಳು ಕೂಡ ನಿಮಗೆ ಯಾವ ಪ್ರಾಣಿ ಸೂಟ್ ಆಗುತ್ತೆ, ಈಗ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಡಾಗ್ ಪರ್ಸನ್, ಕ್ಯಾಟ್ ಪರ್ಸನ್ ಅಂತ ಹೇಳ್ತಾರಲ್ವ, ಅದೇ ರೀತಿ ನಮ್ಮ ಜ್ಯೋತಿಷ್ಯದಲ್ಲೂ ವಾಸ್ತುವಿನಲ್ಲೂ ಕೂಡ ನಿಮ್ಮ ಮನೆಗೆ ಅಥವಾ ನಿಮಗೆ ಯಾವ ಪ್ರಾಣಿ ಸೂಟ್ ಆಗುತ್ತೆ ನೋಡಿಕೊಂಡು ಆ ಥರದ ಪ್ರಾಣಿ, ಅದೇ ಕಲರ್ ಪ್ರಾಣಿನ ತೊಗೊಂಡು ಬಂದಾಗ ಅದು ನಿಮ್ಮ ಜೊತೆ ತುಂಬ ಫ್ರೆಂಡ್ಲಿಯಾಗಿರುತ್ತೆ. ಇಲ್ಲಾಂದರೆ ನೀವೇ ಮನೇಲಿ ಸಾಕಿರೋಂಥ ಪ್ರಾಣಿ ನಿಮಗೆ ಹಾನಿ ಮಾಡ್ಬೋದು, ಅಥವಾ ಬಂದವ್ರನ್ನೆಲ್ಲ ಕಚ್ಚೋವಂಥದ್ದು ಇರ್ಬೋದು, ಅಥವಾ ನಿಮಗೆ ರಿವರ್ಸ್ ಇದು ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಿಮ್ಮ ಪರ್ಸನಲ್ ಹಾರೋಸ್ಕೋಪ್ ಪ್ರಕಾರ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಇವ್ರದ್ದೇ ಮತ್ತೊಂದು ಪ್ರಶ್ನೆ ಏನಂದರೆ, ಒಂದು ಚಿಕ್ಕ ಮನೆ ಅಂತ ಇದ್ದಾಗ ಒಂದೊಂದ್ಸಲ ಎಲ್ಲವೂ ವಾಸ್ತು ಪ್ರಕಾರ ಕಟ್ಟೋದಕ್ಕಾಗಿರಲ್ಲ. ದೇವಮೂಲೆಯಲ್ಲಿ ಬೆಡ್ರೂಮ್ ಇದ್ದರೆ ಆ ಬೆಡ್ರೂಮಲ್ಲಿನ ನಾರ್ತ್ ಈಸ್ಟಲ್ಲಿ ಅಂದರೆ ದೇವಮೂಲೆಯಲ್ಲಿ ಒಂದು ಚಿಕ್ಕ ಕಬೋರ್ಡ್ ಥರ ಮಾಡಿ ಅದನ್ನ ದೇವ್ರ ಮನೆ ಮಾಡ್ಕೋಬಹುದಾ ಅಂತ. ಬಿಕಾಸ್ ಇವತ್ತಿನ ದಿನ ಸುಮಾರು ಕಟ್ಟಿರುವಂಥ ಮನೆಗಳಲ್ಲಿ ನಾವು ದೇವ್ರ ಮನೆ ಇಲ್ಲ ಅನ್ನೋದನ್ನ ನೋಡ್ತಾ ಇದೀವಿ. ಅಂಥವ್ರು ಏನು ಮಾಡ್ತಾರೆ, ರೆಡಿಮೇಡ್ ದೇವ್ರ ಮನೆನೇ ಕಬೋರ್ಡ್ಸ್ ಅಲ್ಲಿ ಇಟ್ಟು ಆನ್ ವೀಲ್ಸ್ ಇರುತ್ತೆ, ಅದು ಎಲ್ಲಿಗೆ ಬೇಕಾದ್ರೂ ಶಿಫ್ಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ವಾಟ್ ಇಸ್ ಯುವರ್ ಒಪಿನಿಯನ್? ಓಕೆ, ಫಸ್ಟ್ ಆಗಿ ನಾರ್ತ್ ಈಸ್ಟಲ್ಲಿ ಬೆಡ್ರೂಮ್ ಇತ್ತು ಅಂತಂದರೆ, ಅಥವಾ ಎಲ್ಲೇ ಬೆಡ್ರೂಮ್ ಇದ್ರೂ ಕೂಡ ಬೆಡ್ರೂಮಲ್ಲಿ ದೇವ್ರ ಮನೆ ಮಾಡಬೇಡಿ. ಯಾಕಂದರೆ ಬೆಡ್ರೂಮಲ್ಲಿ ನಾವು ರಿಲ್ಯಾಕ್ಸ್ ಮಾಡ್ತೀವಿ, ಹೇಗಂದ್ರಾಗೆ ಇರ್ತೀವಿ. ಈಗ ಸಪೋಸ್ ನಿಮ್ಮ ಮುಂದೆ ನಿಮ್ಮ ತಾಯಿ ಕೂತ್ಕೊಂಡಿದ್ದಾರೆ ಅಥವಾ ಯಾರೋ ಒಬ್ಬ ಮುಖ್ಯ ವ್ಯಕ್ತಿ ಕೂತ್ಕೊಂಡಿದ್ದಾರೆ ಅಂದರೆ ನೀವು ಅವ್ರಿಗೆ ರೆಸ್ಪೆಕ್ಟ್ ತೋರಿಸ್ಬೇಕಾದ್ರೆ ನೀವು ಹೇಗದ್ರಾಗೆ ಇರ್ತೀರಾ, ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಮಾಡ್ತೀರಾ? ಖಂಡಿತ ಇಲ್ಲ ಅಲ್ವಾ? ಅದೇ ರೀತಿ ನಾವು ದೇವರು ಅಂತ ಹೇಳಿ ನಾವು ರೆಸ್ಪೆಕ್ಟ್ ಕೊಡಬೇಕಾದ್ರೆ ಗೌರವದಿಂದ ಇರಬೇಕು ಅಂತ ಅಂದಾಗ ಬೆಡ್ರೂಮಲ್ಲಿ ನಮ್ಮ ಕಣ್ಣೆದುರುಗಡೆನೋ ಅಥವಾ ಕಾಲ್ ಬರೋ ಕಡೆನೋ ದೇವರನ್ನ ಇಡೋದು ಸೂಕ್ತ ಅಲ್ಲ. ಹಾಗಾಗಿ ಬೆಡ್ರೂಮಲ್ಲಿ ದೇವ್ರ ಮನೆ ಮಾಡಬೇಡಿ. ಕಿಚನಲ್ಲಿ ಮಾಡಿ ಬೇಕಾದರೆ ಅಥವಾ ಹಾಲಲ್ಲಿ ಮಾಡಿ, ಇಟ್ ಇಸ್ ಸ್ಟಿಲ್ ಫೈನ್. ಓಕೆ. ಆ್ಯಂಡ್ ಈ ಕಬೋರ್ಡ್ಸ್ ಒಳಗಡೆ ಏನು ಮಾಡ್ತಾ ಇದ್ದೀರಾ, ದಟ್ ಇಸ್ ಆ್ಯಕ್ಚುಲಿ ನಾಟ್ ರೆಕಮೆಂಡೆಡ್. ಇವಾಗ ನಿಮಗೆ ಅಂತ ಹೇಳಿ ಒಂದು 10x10, 13-15 ಅಡಿ ನೀವು ಜಾಗ ಬಿಟ್ಕೊಂಡು ಬೆಡ್ರೂಮ್ಸ್ ಮಾಡಬೇಕಾದ್ರೆ ದೇವ್ರಿಗಂತ ಒಂದು 3 ಅಡಿ ಜಾಗ ಒಂದು ರೂಮ್ ಮಾಡೋಕ್ಕಾಗೋದಿಲ್ವಾ? ದಟ್ ಇಸ್ ವೆರಿ ಮಚ್ ಬೇಸಿಕ್. ಸೊ ಅಷ್ಟು ಕೂಡ ಆಗ್ತಾನೆ ಇಲ್ಲ ಈಗೆಲ್ಲನೂ, ಅಷ್ಟು ನಮಗೆ ಸ್ಪೇಸ್ ಕನ್ವೀನಿಯೆನ್ಸ್ ಇಲ್ಲ ಅಂತಂದರೆ ನೀವು ಮಾಡಿ ಶೆಲ್ಫ್ಸ್ ಥರ ಮಾಡಿ, ಓಪನ್ ಸ್ಪೇಸ್ ಮಾಡಿ, ಅಲ್ಲೂ ಕೂಡ ನಿಮಗೆ ನೋಡೋಕ್ಕೆ ದೇವ್ರ ಆಚೆ ಕಡೆ ಕಾಣಿಸ್ಬೇಕು, ಆ ಥರ ಮಾಡಿ. ತೀರಾ ಕ್ಲೋಸ್ಡ್ ಕಬೋರ್ಡ್ಸ್ ಬೇಡ. ಒಂದು ವಾಸ್ತು ಪ್ರಕಾರ ಎನರ್ಜಿ, ಆ ದೇವ್ರ ಎನರ್ಜಿ ಏನಿರುತ್ತೆ ಅದು ನಿಮಗೆ ಅಷ್ಟು ಈಸಿಯಾಗಿ ಸ್ಪ್ರೆಡ್ ಆಗಲ್ಲ. ದೇವ್ರ ಮನೆ ಅಂತ ಮಾಡಿದಾಗ ಅಲ್ಲೇ ದೇವ್ರಿಗೆ ಹತ್ರದಲ್ಲಿ ನಾವು ಹೋಗಿ ಕೂತ್ಕೊಂಡು ಪೂಜೆ ಮಾಡ್ತೀವಿ. ಕಬೋರ್ಡ್ ಮಾಡಿದಾಗ ಇಟ್ಸ್ ಅ ಸಪ್ರೇಟ್ ಥಿಂಗ್, ನಾವು ಆಚೆ ಕಡೆ ಇರ್ತೀವಿ, ಅದ್ರ ಒಳಗೆ ನಾವು ಹೋಗಿ ಕೂತ್ಕೊಂಡು ಪೂಜೆ ಮಾಡೋದಿಲ್ಲ. ಹಾಗಾಗಿ ಆ ಎನರ್ಜೀಸ್ ಅಷ್ಟು ಈಸಿಯಾಗಿ ನಮಗೆ ಟ್ರಾನ್ಸ್ಮಿಟ್ ಆಗೋದಿಲ್ಲ. ಅದು ಒಂದು ಪಾಯಿಂಟ್. ಸೊ ಇನ್ನೊಂದು ಪಾಯಿಂಟ್, ಪ್ರಾಕ್ಟಿಕಲಿ ನಾವು ನೋಡಿದಾಗ ದೇವ್ರ ಮುಂದೆ ನಾವು ದೀಪ ಹಚ್ತೀವಿ. ವುಡನ್ ಕಬೋರ್ಡ್ಸ್ ಇಟ್ಬಿಟ್ಟು ದೀಪ ಹಚ್ಚಿ ಮನೆಯೆಲ್ಲ ಹತ್ಕೊಂಡು ಉರಿತು ಅಂದರೆ ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ ಅವಾಗ? ಫೈರ್ ಪ್ರೂಫೇ ಇರ್ಬೋದು, ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಕರೆಕ್ಟ್. ಆ್ಯಂಡ್ ಆಲ್ಸೋ ಚೇತನ್ ಅವರ ಪ್ರಶ್ನೆ, ಯಾವುದಾದ್ರೂ ಡೈರೆಕ್ಷನ್ ಕಟ್ ಆಗಿದ್ರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ? ವಾಟ್ ವುಡ್ ಯು ರೆಕಮೆಂಡ್? ಇವಾಗ ಕುಬೇರ ಮೂಲೆನೇ ಕಟ್ಟಾಗಿದೆ ಅಥವಾ ಅಗ್ನಿ ಮೂಲೆ ಕಟ್ಟಾಗಿದೆ, ಅಲ್ಲಿ ಏನಿರಬೇಕು ಅವಾಗ ಅದನ್ನ ನಾವಲ್ಲಿ ಇಟ್ಟಾಗ ಅದು ಅಗ್ನಿ ಮೂಲೆ ಅಲ್ಲ, ಬಟ್ ಅದನ್ನ ಇಟ್ಟಿರ್ತೀವಿ ಅಲ್ಲಿ. ವಾಟ್ ಇಸ್ ದ ಸೊಲ್ಯೂಷನ್? ಫಸ್ಟ್ ಆಫ್ ಆಲ್ ನೀವು ಯಾವುದೇ ಸೈಟ್ ತೊಗೊಂಡಾಗ ಮನೆ ಕಟ್ಟಬೇಕಾದ್ರಲ್ಲೂ ಈಕ್ವಲ್ ಮೆಷರ್ಮೆಂಟ್ಸ್ ತೊಗೊಳ್ಳಿ, ರೆಕ್ಟ್ಯಾಂಗಲ್ ಶೇಪಲ್ಲಿ ಇರಲಿ ಅಂತ ನಾವು ಹೇಳ್ತೀವಿ ಅಲ್ವಾ. ಇನ್ ಕೇಸ್ ಯಾವುದೋ ಒಂದು ಝೋನ್ ಕಟ್ಟಾಗಿದ್ರೆ, ಯಾವ ಝೋನ್ ಕಟ್ಟಾಗಿದ್ರೆ ಆ ಪರ್ಟಿಕ್ಯುಲರ್ ಝೋನ್ದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅವ್ರಿಗೆ, ಅಲ್ಲೂ ಕೂಡ ಆದಷ್ಟು ಅದನ್ನು ಸಪ್ರೇಟ್ ಮಾಡಿಕೊಂಡು, ಆ ಒಂದು ಡಯಾಗ್ನಲ್ ಏನು ಬರುತ್ತೆ ಸಪ್ರೇಟ್ ಮಾಡಿಕೊಂಡು ಅದ್ರ ಒಳಗಡೆ ಬರುವಂಥ ರೆಕ್ಟ್ಯಾಂಗಲ್ ಒಳಗೆ ಮಾತ್ರ ಮನೆ ಕಟ್ಟಬೇಕು. ಓಕೆ, ಯಾವುದೋ ಒಂದು ಮೂಲೆ ಎಕ್ಸ್ಟೆಂಡ್ ಆಗಿದೆ, ಅಲ್ಲಿ ನಾನು ಏನೋ ಕಟ್ತೀನಿ ಅಂದಾಗ ಸಪ್ರೇಟ್ ಮಾಡ್ಕೋಬೇಕು. ಒಂದು ರೆಕ್ಟ್ಯಾಂಗ್ಯುಲರ್ ಪೋರ್ಷನ್ನ ಮನೆ ಪೋರ್ಷನ್ ಆಗಿ ತಗೊಂಡು ಮಿಕ್ಕಿದ ಎಕ್ಸ್ಟ್ರಾ ಸೆಪ್ರೇಟ್ ಏನು ಬರ್ತಾ ಇದೆ ಅಲ್ಲಿ ಒಂದು ಸೆಪ್ರೇಟ್ ರೂಮು ಅಥವಾ ನೀವು ಗಾರ್ಡನ್ ಮಾಡ್ಕೋಬೋದು. ಎಕ್ಸ್ಟ್ರಾ ಒಂದು ಟಾಯ್ಲೆಟ್, ಮನೆ ಆಚೆ ಕಡೆ ಒಂದು ಟಾಯ್ಲೆಟ್ ಬೇಕು ಅಂದರೆ ಆ ಥರ ಮಾಡ್ಕೋಬೋದು. ಸ್ಟೋರೇಜ್ ಪ್ಲೇಸ್ ಕೂಡ ನೀವು ಮಾಡ್ಕೋಬೋದು. ಸೊ ಅದಕ್ಕೂ ಇದಕ್ಕೂ ಕಾಮನ್ ರೂಫ್ ಬರಬಾರ್ದು. ಎರಡೂ ಸೇರಿ ಓಕೆ ಗ್ರೌಂಡ್ ಫ್ಲೋರಲ್ಲಿ ನಾನು ಸಪ್ರೇಟ್ ಮಾಡಿದ್ದೀನಿ ಅಂತ ಹೇಳಿ ಮೇಲೆ ಫ್ಲೋರ್ಸಲ್ಲಿ ತಿರ್ಗಾ ಎಲ್ಲ ಸೇರಿಸಿ ಕಟ್ಟಿದ್ರೂ ನಿಮಗೆ ಅದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಸಪ್ರೇಟ್ ಮಾಡ್ಕೋಬೇಕು. ಅಕ್ಷತಾ ಅವರೇ, ನನ್ನ ಕೊನೆ ಕ್ವೆಶ್ಚನ್, ಸಾಕಷ್ಟು ಲ್ಯಾಂಡ್ಮಾರ್ಕ್ ಬಿಲ್ಡಿಂಗ್ಸ್ಗಳನ್ನು ನಾವು ಬೆಂಗಳೂರಲ್ಲಿ ನೋಡ್ತೀವಿ. ವಿಚ್ ಇಸ್ ದಟ್ ಒನ್ ಬಿಲ್ಡಿಂಗ್ ವಿಚ್ ಯು ಫೀಲ್ ಪಕ್ಕಾ ವಾಸ್ತುಗೆ ಕಂಪ್ಲೇಂಟ್ ಆಗಿ ಕಟ್ಟಿದ್ದಾರೆ, ವಾಸ್ತು ಪ್ರಕಾರನೇ ಕಟ್ಟಿದ್ದಾರೆ ಅನ್ನುವಂಥ ಒಂದು ಬಿಲ್ಡಿಂಗ್ ಅಂದರೆ ಯಾವುದು?
ಟಫ್ ಕ್ವೆಶನ್. ಅಟ್ಲೀಸ್ಟ್ ಕ್ಲೋಸ್ ಟು ವಾಸ್ತು ಪ್ರಕಾರ ಕಟ್ಟಿದ್ದಾರೆ ಏನು ಅಂತ. ಓಕೆ, ನನಗೆ ಬಿಲ್ಡಿಂಗ್ಸ್ ಅಂತ ಹೇಳೋದಕ್ಕಿಂತ ಸಾಕಷ್ಟು ದೇವಸ್ಥಾನಗಳು ಬೆಂಗಳೂರಲ್ಲಿ ನಾನು ಏನು ಹೇಳ್ತೀನಿ, ಸೋಮೇಶ್ವರನ ದೇವಸ್ಥಾನ ಅಲ್ಸೂರಲ್ಲಿದೆ, ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ, ಅದು ಎರಡೂ ತುಂಬಾ ವಾಸ್ತು ಪ್ರಕಾರ ಇದೆ. ಅಲ್ಲಿ ಹೋಗಿ ಕಾಲಿಟ್ಟಿದ ತಕ್ಷಣ ಆ ಒಂದು ಎನರ್ಜಿ ವೈಬ್ಸ್ ನಾವೇನು ಹೇಳ್ತೀವಿ ಜಿಯೋಪತಿಕ್ ಸ್ಟ್ರೆಸ್ ಪಾಯಿಂಟ್ಸ್ ಅಂತ ಹೇಳ್ತೀವಿ, ಅದ್ರ ಪ್ರಕಾರನೇ ಕಟ್ಟಿದ್ದಾರೆ. ಆ್ಯಂಡ್ ಪದವಿನ್ಯಾಸ ಕೂಡ ಪರ್ಫೆಕ್ಟಾಗಿ ವಾಸ್ತು ಪ್ರಕಾರ ಮಾಡಿದ್ದಾರೆ. ಅದೆರಡೂ ದೇವಸ್ಥಾನ 100% ವಾಸ್ತು ಅಂತ ನಾನು ಹೇಳ್ಬೋದು. ಅದು ಬಿಟ್ಟು ಬಿಲ್ಡಿಂಗ್ಸ್ ಅಂತ ಬಂದಾಗ ವಿಧಾನಸೌಧ ಇಸ್ ಆಲ್ಮೋಸ್ಟ್ 80 to 90% ವಾಸ್ತು ಕಂಪ್ಲೇಂಟ್. ಬಟ್ ಅಲ್ಲಿ ಏನಾಗಿದೆ, ಕೆಲವೊಂದು ರೂಮ್ಸು, ಕೆಲವೊಂದು ಪೊಸಿಷನಿಂಗು ಏನು ಹೇಳ್ತಾರೆ, ಕೆಲವೊಬ್ರಿಗೆ ಅದು ಸೂಟ್ ಆಗಲ್ಲ, ಇದು ಸೂಟ್ ಆಗಲ್ಲ ಅಂತ ಹೇಳಿ ಕೆಲವೊಂದು ಕಾಂಪ್ಲಿಕೇಶನ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಬಿಲ್ಡಿಂಗ್ ಕಟ್ಟಿರೋದ್ರಲ್ಲಿ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಓಕೆ ಓಕೆ, ಸಚ್ ಅನ್ ಇನ್ಸೈಟ್ಫುಲ್ ಡಿಸ್ಕಷನ್ ನಿಮ್ಮ ಜೊತೆ ಅಕ್ಷತಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಆಗಲೇ ಹೇಳ್ದ ಹಾಗೆ ಇದೊಂಥರ ಸಾಗರದ ಥರ, ನಾವು ಎಷ್ಟೇ ಡಿಗ್ ಮಾಡ್ತಾ ಹೋದ್ರು ಇನ್ನೂ ಸಾಕಷ್ಟಿದೆ ಮಾತಾಡೋದು. ಐ ಥಿಂಕ್ ಫಾರ್ ದಿಸ್ ಎಪಿಸೋಡ್ ಸಾಕಷ್ಟು ತಿಳ್ಕೊಂಡ್ವಿ ನಾವು. ಬೇಸಿಕ್ಸ್ ಆಫ್ ವಾಸ್ತುನೇ ಇನ್ನೂ ಇದೆ ಬೇಜಾನ್ ತಿಳ್ಕೊಳ್ಳುವಂಥದ್ದು. ಮೇ ಬಿ ದ್ಯಾಟ್ಸ್ ಫಾರ್ ಅನದರ್ ಎಪಿಸೋಡ್. ಬಟ್ ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಫಾರ್ ಆಲ್ ದ ನಾಲೆಜ್ ಅಂಡ್ ವಿಸ್ಡಮ್ ದಟ್ ಯು ಶೇರ್ಡ್ ವಿತ್ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಅವರೇ, ಎಲ್ರಿಗೂ ಥ್ಯಾಂಕ್ ಯು. ಅಕ್ಷತಾ ಅವರೇ, ನಮ್ಮನ್ನು ವಾಸ್ತು ಕಾನ್ಷಿಯಸ್ ಮಾಡಿದ್ದೀರಾ. ಆ್ಯಂಡ್ ನೀವು ಹೆಲ್ತ್ ಕಾನ್ಷಿಯಸ್ ಆಗಿ ಎನಿವೇ ಇದ್ದೀರಾ, ನಾನು ನಿಮ್ಮನ್ನು ಮಾಡೋದು ಬೇಡ. ಸೊ ಹೆಲ್ತ್ ಕಾನ್ಷಿಯಸ್ ಅಕ್ಷತಾ ಅವ್ರಿಗೆ 100% ವುಡ್ ಪ್ರೆಸ್ಡ್ ಆಯಿಲ್ಸ್ ಫ್ರಮ್ ಸಪ್ತಮ್ ತೈಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೆ ಮತ್ತೆ ಸಪ್ತಮ್ ತೈಲ ಇಬ್ಬರಿಗೂ. ಆ್ಯಂಡ್ ಬುಕ್ಸ್ ಓದ್ತೀರಾ ನೀವು ಅಂತ ಗೊತ್ತು, ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಐ ರಿಯಲಿ ಹೋಪ್ ಈ ಪರ್ಸನಲ್ ಕಲೆಕ್ಷನ್ ಆಫ್ ನಾನೇ ಸೆಲೆಕ್ಟ್ ಮಾಡಿರೋಂಥ ಒಂದಷ್ಟು ಬುಕ್ಸ್ ಫ್ರಮ್ ಬುಕ್ ಚೋರ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡು. ಲವ್ಲಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆ ಗೆಸ್ಟ್ ಟುಡೇ. ಥ್ಯಾಂಕ್ ಯು. ನಮಸ್ಕಾರ.